ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ಎಷ್ಟಿನಿಂದ ಕಾಲ್ ಮಾಡ್ತಾ ಇದೆ, ಹೆಂಗೋ ದೇವ್ರ ಸಿಕ್ಬಿಟ್ರು. ಅಯ್ಯೋ, ಇಲ್ಲಿಂದ ಕೋಟಿ ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ನಮಸ್ತೆ. ಹೇಗಿದ್ದೀಯವ್ವ? ಚೆನ್ನಾಗಿದ್ದೀನಿ ಗುರುಜಿ. ಏನ್ ಬಹಳ ನಾನು ಸ್ವಲ್ಪ ಸಮಸ್ಯೆ ಹೇಳ್ಬೇಕು ಗುರುಜಿ. ಏನವ್ವ ಬಹಳ ಖುಷಿಯಾಗಿದ್ದೀಯಾ? ನನ್ನ ನೋಡಿದ್ರೆ ಹಂಗೆ ಅಂತಾರೆ. ನನ್ನ ಮನಸ್ಸಲ್ಲಿ ಎಷ್ಟೈತೋ ದುಃಖ ಸ್ವಾಮೀಜಿ. ಹಾಗೆ. ಈಗ ಬಿಂದಿಗೆಯ ಭಾರ ನೀರಿದ್ದಾಗ ಒಂಥರ, ನೀರಿಲ್ದಾಗ ಒಂಥರ, ಹೌದಲ್ಲವಾ? ಹೌದು ತಾನೆ ಸ್ವಾಮೀಜಿ? ಬಿಂದಿಗೆಯ ಭಾರ ನೀರಿದ್ದಾಗ ಒಂಥರ, ನೀರಿಲ್ದಾಗ ಒಂಥರ. ನಿಮ್ಮ ಮನ್ಸಲ್ಲಿ ದುಃಖ ಇದ್ದಾಗ ಹೊರಗಡೆ ಚೆನ್ನಾಗಿ ಕಾಣ್ಬೋದು, ಬಟ್ ಒಳಗಿನ ದುಃಖ ಯಾಕೆ ಆಯ್ತು ಅನ್ನೋದಕ್ಕಿಂತ ಇನ್ನೂ ಯಾಕೆ ಅಲ್ಲೇ ಉಳಿಸ್ಕೊಂಡಿದ್ದೀರಾ ಅಂತ ಪ್ರಶ್ನೆ. ನನ್ಗೆ ಅಳಕ್ಕೂ ಆಯ್ತಲ್ಲ ಸ್ವಾಮಿ, ನಾನು ಅಳಲ್ಲ. ಆಯ್ತಾಯ್ತಾಯ್ತಾಯ್ತು, ಇರ್ಲಿ. ನೆಮ್ಮದಿಯಾಗಿ ಮಾತಾಡ್ತೀನಿ ಸ್ವಾಮಿ. ಸಂತೋಷ. ನಾನು ನಿಮ್ ಕಾರ್ಯಕ್ರಮ 3 ತಿಂಗಳಿಂದ ನೋಡ್ತಾ ಇದ್ದೀನಿ. ಓಕೆ, ನೀವು ಮನೇಲೆ ಇರೋದಾ? ಮನೇಲೆ. ಆಯ್ತು. ನನ್ಗೆ 60 ವರ್ಷ ಸ್ವಾಮೀಜಿ. 60 ವರ್ಷ? 60 ವರ್ಷ. ಯಜಮಾನ್ರಿಗೆ 68 ವರ್ಷ. ಇರ್ಲಿ ತಾಯಿ, ಹೇಳವ್ವ ಏನಾಯ್ತು? ಅಮ್ಮಂಗೆ ನಾನು ಒಬ್ಳೆ ಮಗಳು, 2 ತಮ್ದಿರು. ನನ್ಗೆ 3 ಜನ ಗಂಡ್ಮಕ್ಳು ಸ್ವಾಮೀಜಿ. 3 ಜನದಲ್ಲಿ ಎಲ್ಲಾರ್ಗು ಮದ್ವೆ ಮಾಡ್ದೆ. 2 ಮದ್ವೆನೂ ಬಡವ್ರ ಮನೇನೆ ಅನ್ಕೊಂಡಿ ತಂದು, ಆಮೇಲೆ ದೊಡ್ಡವ್ರಿಗೆ ನಾವೇ ಮದ್ವೆ ಮಾಡ್ಕೊಂಡು ಚೌಟ್ರಿ ಬುಕ್ ಮಾಡಿ, ಅವರು ಸ್ವಲ್ಪ ದುಡ್ಡು ಕೊಟ್ರು ಪಾಪ, ಇಲ್ಲ ಆದ್ಮೇಲೆ ಎಲ್ಲ ಆಯ್ತು. ಅವ್ರಿಗೂ 2 ಮಕ್ಳು. ಯಾರಿಗೆ? ದೊಡ್ಡ ಮಗನ್ಗೆ. ಆಮೇಲೆ ಅದಾಯ್ತು, 2ನೇ ಮಗನ್ಗೂ ಮದ್ವೆ ಮಾಡ್ದೆ. ಅದು ನೋಡ್ಕೊಂಡ್ ಬರುವಾಗ್ಲೇ ಯಜಮಾನ್ರು ಬೇಡ ಹುಡ್ಗಿ ಅಂದ್ರು, ಹಂಗೋ ಇವ್ನು ಅದೇ ಆಗ್ಬೇಕು ಅಂತ ಆದ ಸ್ವಾಮೀಜಿ. ಅಂದ್ರೆ ನೀವೇ ನೋಡಿದ್ದು? ಕರ್ಕೊಂಡ್ ಹೋದ ನೋಡಕ್ಕೆ. ಸ್ವಲ್ಪ ರಿಲೇಷನ್, ಏನೋ ದೂರ ಸಂಬಂಧಿ. ಅಂದ್ರೆ ಅದ್ ನಿಮ್ಮ ಆಯ್ಕೆನೋ ಮಗನ ಆಯ್ಕೆನೋ? ಮಗನ ಆಯ್ಕೆನೆ. ಹುಡ್ಗಿ ತುಂಬಾ ಚೆನ್ನಾಗಿದ್ಲು, ವೈಟ್ಗೆ, ಇವನು ಕಪ್ಪಗಿದ್ದ. ನಂತರ ಬಟ್ ನಿಮ್ಮ ಯಜಮಾನ್ರು ಬೇಡ ಅನ್ಲಿಕ್ಕೆ ಕಾರಣ ಏನು? ಅವ್ರು ಏನೋ ಅವ್ರಿಗೆ ನೋಡಿದಾಗ ಬೇಡ ಅನ್ನಿಸ್ತಂತೆ ಸ್ವಾಮೀಜಿ. ಹುಡ್ಗಿ ಚೆನ್ನಾಗಿದ್ದಾಳೆ, ಇವನು ನಮ್ಮ ಹುಡ್ಗ ಹಿಂಗಿದಾನೆ, ಬೇಡ ಅನ್ಸ ಇವ್ರಿಗೆ ಅನ್ಸಿದೆ. ಅದಕ್ಕೆ ಕಾರಲ್ಲಿ ನೋಡಕ್ ಹೋಗಿದ್ದ, ಇಳಿದ್ಬಿಟ್ಟು ಏನಪ್ಪಾ ಅವರೇ ಕೊಡ್ತೀನಿ ಅಂತಾರೆ, ನೀನ್ ಬೇಡ ಅಂತೀಯಲ್ಲಪ್ಪ ಅಂದ. ಸರಿ ಇಷ್ಟಪಟ್ಟವನೆ ಅಂತ ಮದ್ವೆ ಮಾಡ್ದ ಸ್ವಾಮೀಜಿ. ಅವಳು 6 ವರ್ಷ ಇದ್ಲು ಸ್ವಾಮೀಜಿ. ಮನೆಗೆ ಮಗು ಕರ್ಕೊಂಡು ಹೋಗಕ್ಕೆ ಆಟೋದವನ್ ಬರ್ತಾ ಇದ್ನಂತೆ. ಅವನ್ ಜೊತೆಲಿ ಆಟೋದವನ್ ಬರ್ತಾ ಇದ್ನಂತೆ ಸ್ವಾಮೀಜಿ ಮನೆಗೆ, ಸ್ಕೂಲ್ಗೆ. ಈಗ ಮದ್ವೆ ಆದ್ಮೇಲೆ ನೀವು ಸಪರೇಟ್, ಮಗ ಸಪರೇಟ್ ಇದ್ರ? ನಮ್ಮ ಹತ್ರ 3 ವರ್ಷ ಇದ್ಲು ನಮ್ ಜೊತೆಲಿ. ತುಂಬಾ ಚೆನ್ನಾಗಿ ಹೆಣ್ಮಕ್ಳು ಇಲ್ಲ ಅನ್ನಂಗ್ ನೋಡ್ಕೊಂಡ್ಲು ಸ್ವಾಮೀಜಿ. ಅಮ್ಮ ಅಮ್ಮ ಅಂತ ಸುಳ್ಳು ಹೇಳ್ಬೇಡ್ದು, ಹಂಗಿದ್ಲು. ನನ್ಗೆ ಅಯ್ಯೋ ಪರವಾಗಿಲ್ಲ ಹುಡ್ಗಿ ಚೆನ್ನಾಗ್ ನೋಡ್ಕೊಂಡ್ಲಲ್ಲ ಅನ್ಬಿಟ್ಟು ನಾನು ಅಷ್ಟೇ ಪ್ರೀತಿ ಕೊಟ್ಟೆ ಸ್ವಾಮೀಜಿ. ಮಗು ನಮ್ಮನೇಲೆ ಹುಡ್ತು, 1 ಹೆಣ್ಮಗು ಹುಟ್ಟಿ ಸ್ಕೂಲ್ಗೆ ಹಾಕಿದ್ರು, LKG ಹಾಕಿದ್ರು. ನೀವ್ ಯಾಕೆ ದೂರ ಆದ್ರಿ? ಅವರು ಬೇರೆ ಹೋಗ್ತೀನಿ ಅಂತ ಅಂದ್ರು. ಬಟ್ ನಿಮ್ ಜೊತೆ 3 ಮಕ್ಳು, ನಿಮ್ಗೆ ಒಟ್ಟು 3 ಜನ ಮಕ್ಳಲ್ಲ? 3 ಜನ ಮಕ್ಳು. ಅದ್ರಲ್ಲಿ 1 ಹೆಣ್ಣು 2 ಗಂಡು? ಇಲ್ಲ ಸ್ವಾಮೀಜಿ, 3 ಗಂಡೆ. ಓಹೋ, ಈಗ ನೀವ್ ಹೇಳ್ತಿರೋ ಹೆಣ್ಮಕ್ಳು ಗಂಡ ಅಥವಾ ನಿಮ್ ಮಗ ಎಷ್ಟನೇ ಅವನು? 2ನೇ ಮಗ. ಸೊ ನೀವ್ 2ನೇ ಮಗನ್ ಕತೆ ಹೇಳ್ತಿರೋದು? ದೊಡ್ಡ ಮಗಂದು ಆಮೇಲೆ ಹೇಳ್ತೀನಿ ಸ್ವಾಮೀಜಿ, ಅವ್ರದೇ ದೊಡ್ಡ ಪ್ರಾಬ್ಲಮ್ ಆಗೈತೆ. ಫಸ್ಟ್ ಇವಂದು ಹೇಳ್ತೀನಿ. ಬೇರೆ ಬದುಕ್ತೀನಿ ಅಂತ ಏನ್ ಮಾತು ಬಂತು? ಚಿಕ್ಕ ಮಗನಿಗೂ ಮದ್ವೆ ಆಯ್ತು. ವಾರಾದ್ಗಿತ್ತಿಗೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇರ್ಲಿಲ್ಲ. ಆವಾಗ ಇವರು ಬೇರೆ ಬಂದ್ರು. ಸರಿ ನಾವು ಹೋಗ್ಲಿ ಬಿಡು, ಅವ್ರ ಸಂಸಾರ ಅವ್ರಿಗೆ, ಇವ್ರ ಸಂಸಾರ ಅವ್ರಿಗೆ ಅಂತ ನಾವು ಚಿಕ್ಕ ಮಗನ ಮೇಲೆ ಉಳ್ಕೊಂಡ ಸ್ವಾಮೀಜಿ. ಆಮೇಲೆ 1 ವರ್ಷ 2 ವರ್ಷ ನಾವು ಇದ್ದ ಚಿಕ್ಕ ಮಗನ ಮನೇಲಿ. ನಮ್ಗೆ ಅವನು ಚಿಕ್ಕ ಮಗ ಇಂಜಿನಿಯರು, ದೊಡ್ಡವನು ಕೊರಿಯರ್ ಕೆಲಸ ಮಾಡೋದು, ದೊಡ್ಡ ಮಗ. 2ನೇ ಮಗ ಕ್ಯಾಬ್ ಡ್ರೈವರು. ಸೊ ನೀವು ಈಗ ಮಾತಾಡ್ತಿರೋ ಹೆಂಡತಿ ವಿಚಾರ ಕ್ಯಾಬ್ ಡ್ರೈವರ್ ಹೆಂಡತಿ? ಹ್ಞೂ ಸ್ವಾಮೀಜಿ, ಕರೆಕ್ಟ್ ಸ್ವಾಮೀಜಿ. ಅವ್ರದ್ದು ಹಂಗಾಯ್ತು, ಹೋದ್ರು. ಆಮೇಲೆ ನಮ್ಗೆ ನಮ್ ಚಿಕ್ಕ ಮಗ ಒಳ್ಳೆವ್ನೆ, ಏನೋ ನಮ್ ಟೈಮ್ ಚೆನ್ನಾಗಿಲ್ಲ ಸ್ವಾಮೀಜಿ, ನಾವೇ ಇರ್ಲಿಲ್ಲ ಸ್ವಾಮೀಜಿ ಅವ್ರ ಹತ್ರ. ನಾವ್ ಸಪ್ರೇಟ್ ಆಗಿ ಬದುಕನ ಅನ್ಬಿಟ್ಟು ಗಂಡ ಹೆಂಡತಿ ಬಂದ್ಬಿಟ್ಟು. ನೀವ್ ಯಾಕೆ ಇರ್ಲಿಲ್ಲ? ನಮ್ಗೂ ಅವ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಆಗ್ಲಿಲ್ಲ ಸ್ವಾಮೀಜಿ. ಏನ್ ಅಂಡರ್ಸ್ಟ್ಯಾಂಡಿಂಗ್ ಆಗ್ಲಿಲ್ಲ? ಮನೇಲಿ ಏನೋ ಅವ್ರು ಒಂಚೂರು ಗೌರವ ಕೊಡ್ಲಿಲ್ಲ ನಮ್ಗೆ. ನಿಮಗೆ? ನಮ್ಗೆ ಸೊಸೆನೋ? ಸೊಸೆ
ಮಗಾನು ಸ್ವಲ್ಪ ಮದ್ವೆ ಆದ್ಮೇಲೆ ಸ್ವಲ್ಪ ಗೌರವ ಕಮ್ಮಿ ಮಾಡ್ದ. ಅಮ್ಮ ಅಂತ ತುಂಬಾ ಪ್ರೀತಿ ತೋರಿಸ್ತಾ ಇದ್ದವನು ಸ್ವಲ್ಪ ಗೌರವ ಕಮ್ಮಿ ಆಗೋಯ್ತು. ನಮ್ಗೆ ಬೇಡ ಇರೋದು ಅನ್ನಿಸ್ಬಿಡ್ತು. ಬೇಡ ಅಂತ ನಾವ್ ಗಂಡ ಹೆಂಡತಿ ತೀರ್ಮಾನ ಮಾಡ್ಕೊಂಡು ನಾವ್ ಹೋಗ್ಬಿಡೋಣ ಸಪ್ರೇಟ್ ಆಗಿ ಅನ್ಬಿಟ್ಟು ಬೋಗಿದ್ ಮನೇಲಿ ಇದ್ದೋ. ನಮ್ದು ಸ್ವಲ್ಪ ದುಡ್ಡು ನಾವ್ ಸ್ವಲ್ಪ ಹಾಕಿದ್ದ, ಅವ್ನ್ ಸ್ವಲ್ಪ ಹಾಕಿದ್ದ. ಅದ್ ಕೊಟ್ಟ ಅವ್ನ್ ದುಡ್ಡು ನಾವು ಬಂದ್ಬಿಟ್ಟು ಸ್ವಾಮೀಜಿ. ನಾವು ಬಂದವರು ನಮ್ಗೆ ಸ್ವಂತ ಮನೆ ಇತ್ತು ಲೇಔಟ್ ಅಲ್ಲಿ, ಒಂದ್ ಸ್ವಲ್ಪ ಒಂದ್ ಅರ್ಧ ಸೈಟ್ಗೆ. ಅಲ್ಲಿಗೆ ಹೋಗಿ ಅಲ್ಲಿ ಬಾಡಿಗೆ ಬಿಟ್ಬಿಟ್ಟಿದ್ದೋ. ಇಲ್ಲಿ ದೊಡ್ಡ ಮಗ ಸಪ್ರೇಟ್ ಬಂದಿದ್ನಲ್ಲ, ಆ ಏರಿಯಾಕ್ಕೆ ಅಲ್ಲೂ ಒಂದ್ ಸೈಟ್ ಇತ್ತು, ಅಲ್ಲಿಗೆ ಬಂದ್ಬಿಟ್ಟೋ ನಾವು. ಎರಡನೇ ಮಗನು ಅಲ್ಲೇ ಇದ್ದ. ಆಮೇಲೆ ನಾವು ಸಪ್ರೇಟ್ ಇರೋಣ ಅಂತಾನೆ ಅಲ್ಲಿಂದ ಬಂದೋ. ಇವನು ಎರಡನೇ ಮಗ ನಮ್ಮನ್ನ ಬಿಡ್ಲಿಲ್ಲ. ಬಾಮ್ಮ ಬಾ, ಜನ ಏನಂತಾರೆ, ನೀವು 3 ಜನ ಇದ್ದಿ, ನಮ್ಗೆ ಎಲ್ಲ ಬೇರೆ ಕಳಿಸ್ಬಿಡವ್ರೆ ಅಮ್ಮ ಅಪ್ಪ ನಾನಲ್ವಾ, ಬಾ. ಸರಿ, ನಾನು ಬರಕ್ ನಂಗೆ ತುಂಬಾ ಇಷ್ಟ ಇರ್ಲಿಲ್ಲ. ಹಂಗೂ ಯಜಮಾನ್ರು ಹಿಂಸೆಗೆ ಬಂದು 2 ತಿಂಗಳು ಪುನಃ ಅವಳ ಜೊತೆಲೆ ಇದ್ದ ಸ್ವಾಮೀಜಿ. ಕ್ಯಾಬ್ ಡ್ರೈವರ್. ಕ್ಯಾಬ್ ಡ್ರೈವರ್ ಜೊತೆಲೆ ಇದ್ದೋ. ನಾನಂದೆ, ನೋಡಪ್ಪ ನಾನ್ ಬಾಡಿಗೆ ಕಟ್ಕತೀನಿ, ನೀನ್ ಮನೆ ಮೇಂಟೈನ್ ಮಾಡ್ಕೋ, ಹಂಗ ಜೊತೆಗಿರೋಣ, ಆಮೇಲೆ ಸ್ವಲ್ಪ ಚೀಟಿ ಗೀಟಿ ಹಾಕೊಂಡ್ ಮನೆ ಕಟ್ಕೊಳ್ಳೋಣ, ಸೈಟ್ ಐತಲ್ಲ ಅಂತ ಹೇಳ್ದೆ. ನಿಮಗೆ ಎಲ್ಲಿ ದುಡ್ಡು ಬರ್ತಿತ್ತು ಬಾಡಿಗೆ ಕಟ್ಲಿಕ್ಕೆ? ಬಾಡಿಗೆ ಕೊಟ್ಟಿದ್ದು ಒಂದ್ 8,000 ಬರೋದು ಸ್ವಾಮೀಜಿ. ಅಲ್ಲಿ ಬಾಡಿಗೆ ಮನೇಲಿ 5,000 ಕಟ್ತಾ ಇದ್ರು. ನಾನು 5,000 ಕಟ್ಕತೀನಿ, ನೀನ್ ಮನೆ ಮೇಂಟೈನ್ ಮಾಡ್ಕೊಳಪ್ಪ ಅಂದೆ. ಆಯ್ತು. ಬಟ್ ಮಕ್ಕಳಿಗೆ ನೀವ್ ಯಾವ್ದು ಕಟ್ಟಿರೋ ಮನೆ ಕೊಟ್ಟಿರ್ಲಿಲ್ಲ? ಇಲ್ಲ, ನಾವು ಇದ್ದಿದ್ದು ಅಲ್ಲಿ ಇರಕ್ ಆಗಲ್ಲ ಅನ್ಬಿಟ್ಟು ಬಾಡಿಗೆ ಬಿಟ್ಬಿಟ್ಟು ನಾವೇ ಎಲ್ಲಾರು ಸಪ್ರೇಟ್ ಬಂದ್ಬಿಟ್ಟು. ಆಮೇಲೆ ಇವನ್ ಏನ್ ಮಾಡ್ದ, ಪಾಪ ಚೆನ್ನಾಗ್ ನೋಡ್ಕೊಂಡಿದ್ದ. ಇವಳು 2 ತಿಂಗಳಾಯ್ತು, 3 ತಿಂಗಳಾಯ್ತು. ನಾನು ಜೊತೆಲಿ ಹೆಲ್ಪ್ ಮಾಡವೆ ಸ್ವಾಮೀಜಿ. ನಾನು ಇವಾಗ್ಲೂ ದುಡಿತಾ ಇದ್ದೀನಿ. ಆಮೇಲೆ ನಿಮ್ಮನೆ ಕೆಲಸದೊಳಗೆ ಇದ್ಬಿಡ್ಲಾರಿ, ನಾನು ಎಲ್ಲಾರ್ಗು ಕೆಲಸ ಮಾಡ್ಕೊಂಡಿ ಅಂತ ಅಂದ್ಲು. ಯಾರು? ಸೊಸೆ. ಇವಾಗ ಓಡೋಗಿದ್ದಾಳೆ ಆ ಸೊಸೆ. ಹಂಗಂದ್ಲು, ಕ್ಯಾಬ್ ಡ್ರೈವರ್ ಹೆಂಡತಿ ಹಂಗಂದ್ಲು. ಮನ್ಸಿಗೆ ನೋವಾಯ್ತು. ಬೇಡ ನಾನಂದ್ರು ಕೇಳಲಿಲ್ಲ. ಇವ್ರು ಕರ್ಕೊಂಬಂದ್ಬಿಟ್ರು ಯಜಮಾನ್ರು ಮಾತು ನಾವು ಮೀರಲ್ಲ ಅನ್ಬಿಟ್ಟು ಬಂದೆ. ಆಮೇಲೆ ಸರಿ ಅಂತ ಒಂದು ಹೋಟ್ಲು ಮಾಡ್ದ ಸ್ವಾಮೀಜಿ. ಅಂದ್ರೆ ಗಂಡ ಹೆಂಡತಿ ನೀವಿಬ್ರು ಸೇರಿ? ಇಬ್ರು ಸೇರಿ ಹೋಟ್ಲು ಮಾಡ್ದ. ಅತ್ತೆ ಸೊಸೆ ಮಾಡೋಣ ಅಂತ ಹೋದ. ಅವಾಗ ಅಷ್ಟಕ್ಕೆ ಮನೇಲಿ ಕಿರಿಕ್ ಬತ್ತಲ್ಲ, ಆ ಮನೇಲೆ ಇದ್ದಿ ಜೊತೆಲೆ ಮಾಡ್ದು. ನಾವ್ ಗಂಡ ಹೆಂಡತಿ ಇಬ್ರು ಹೋಗಿ ಹೋಟ್ಲು ಮಾಡ್ದು, ಚಿಕ್ಕದೊಂದು. ನಮ್ ಫ್ರೆಂಡು ಮಾಡು ಮಂಜುಳಾ, ಏನಾಗಲ್ಲ ಅಂತ ಹೇಳಿದ್ರು. ಮಾಡ್ದು. ಫಸ್ಟ್ ದಿವಸ ವ್ಯಾಪಾರನೇ ಆಗ್ಲಿಲ್ಲ. 1 ವಾರ ಗಂಟ ಯಜಮಾನ್ರು ಮಗ್ಗ ನೇಯೋದು ಸ್ವಾಮೀಜಿ, ರೇಷ್ಮೆ ಸೀರೆ ನೇಯೋದು. ಅವ್ರಿಗೆ ಕಾಯಿಲೆ ಹುಷಾರಿಲ್ದ್ರೆ ನೇಯಕ್ ಆಗ್ಲಿಲ್ಲ. ಹೋಟ್ಲಿಗ್ ಬಂದ್ರು. 4 ವರ್ಷ ಮಾಡ್ದೆ ಸ್ವಾಮೀಜಿ. ಸ್ವಲ್ಪ ಅಷ್ಟ ದುಡ್ಡು ಆಯ್ತು. ಆಮೇಲೆ ಲಾಕ್ಡೌನ್ ಬತ್ತು, ಬಿಟ್ಬಿಟ್ಟು. ಆಮೇಲೆ ಆ ದುಡ್ಡು ಸ್ವಲ್ಪ ಇಟ್ಕೊಂಡಿದ್ದು ಸ್ವಾಮೀಜಿ. ಆಮೇಲೆ ಇವಾಗ ಒಂದು ಇರಕ್ಕೆ ಅಂತ ಒಂದ್ ಮನೆ ಕಟ್ಕೊಂಡಿದ್ದೀನಿ, ಅಡ್ಗೆ ಮನೆ, ಹಾಲು ರೂಮು. ಆಯ್ತು, ನಂದಷ್ಟು ಆಯ್ತಾ ಸ್ವಾಮೀಜಿ. ದೊಡ್ಡ ಮಗನ್ ಹೇಳ್ತೀನಿ ಕೇಳಿ ಸ್ವಾಮೀಜಿ. ಸೊಸೆದು ಹೇಳವ, ಏನಾಯ್ತದು? ನಮ್ ಸೊಸೆ ಅವ್ರು ಆಟೋ ಡ್ರೈವರು ಮನೆಗ್ ಬಿಡಕ್ ಬಂದಾಗ ಅವ್ರು ಇಲ್ಲೇ ನಮ್ಮ ಏರಿಯಾದಲ್ಲೇ ಇದ್ರು ಒಟ್ನಲ್ಲಿ. ನಾನು ಹಿಂದೆ ಏನು ಇಲ್ಲಿ ನಮ್ಮ ಯಜಮಾನ್ರಿಗೆ ಹೇಳ್ದೆ, ಯಾಕೋ ಮುಂಚೆ ತರ ಇಲ್ಲ ಸೊಸೆ, ಏನೋ ಚೇಂಜ್ ಆಗ್ಬಿಟ್ಟಿದ್ದಾಳೆ ರೀ ನನ್ಗೆ ಅಂದೆ. ನೀನು ಇಲ್ದಿರೋದೆಲ್ಲ ಹೇಳ್ತೀಯಾ, ನಮ್ ಕೆಲ್ಸನೇ ನಮ್ಗೆ, ನೀನ್ ಬೇರೆ ಎಲ್ಲಾ ಕಡೆಗೂ ಇದ್ ಮಾಡ್ತೀಯ, ಸುಮ್ನೆ ಆದ. ಆಮೇಲೆ ಒಂದಿನ ನಾವು ಶನಿದೇವ್ರ ದೇವಸ್ಥಾನಕ್ಕೆ ಹೋಯ್ತಾ ಇದ್ದೆ ಸ್ವಾಮೀಜಿ ನಾನು. ಅವಾಗ ಅವಳು ಬರ್ತಾ ಇದ್ಲು, ಕರ್ಕೊಂಡ್ ಹೋಗಿದ್ದು. ಆಮೇಲೆ ಬಂದಾಗ ಒಂದ್ ಆಟೋ ಹತ್ತಿ ನಾವೆಲ್ಲ ಕೂತಿದ್ದು. ನಾನು, ಯಜಮಾನ್ರು, ನಮ್ಮನೆ ಒಬ್ರು ಪಾತ್ರೆ ತೊಳೆದು ಬಟ್ಟೆ ಒಗೆದ್ಕೊಡೋರು ಹೋಟ್ಲು ಕೆಲ್ಸಕ್ಕೆ. ಆಯಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡ್ ಹೋಗಿದ್ದೆ. ಆಯಮ್ಮ ನಾವು ಎಲ್ಲ ಒಂದ್ ಆಟೋದಲ್ಲಿ ಕೂತಿದ್ದೆ ಸ್ವಾಮೀಜಿ. ಅವಾಗ ಏನಂದ್ಲು, ಅಮ್ಮ ಬಾರಮ್ಮ, ನಮ್ಮನೆ ಹತ್ರನೇ ಬಿಡ್ತಾರೆ ಆಟೋದಲ್ಲಿ, ಒಂದ್ ಸ್ವಲ್ಪ ದೂರ ನಡಿಬೇಕು ಬಸ್ ಸ್ಟ್ಯಾಂಡ್ ಇಂದ ಮನೆ ಹತ್ರನೇ ಬಿಡ್ತಾರೆ, ರಕ್ಷಣ್ ಸ್ಕೂಲ್ ಕರ್ಕೊಂಡ್ ಹೋಗೋರು, ಬಾರಮ್ಮ ಅಂತ. ಸರಿ, ನಾನೇನ್ ಮಾಡ್ದೆ, ಅದೇ ಅನ್ಲಲ್ಲ, ನಮ್ಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಸ್ವಾಮೀಜಿ, ಕೂತ್ಕೊಂಡ್ಬಿಟ್ಟು. ಆಮೇಲೆ ಯಾರೋ ಒಬ್ಬ ಬಂದ್ ಅಡ್ಡ ಹಾಕ್ಬಿಟ್ಟು, ಏನಕ್ಕಮ್ಮ ನಮ್ಮ ಆಟೋದಲ್ಲಿ ಕೂತಿದಾರೆಲ್ಲ ಇಲ್ಲಿ ಇಳಿದ್ಬಿಟ್ರಿ, ಹಂಗೆ ಅಂತ. ನಿನ್ಗೂ ಸಿಗ್ತಾರೆ ಬಿಡಪ್ಪ, ಏನೋ ಮನೆ ಹತ್ರ ಬಿಡ್ತೀನಿ ಅಂದ್ರು, 1 ಕಿಲೋಮೀಟರ್ ನಡಿಬೇಕಲ್ಲ ಅಂತ ಅಂದೆ. ಅವನು ನನ್ ಮಾತು ಕೇಳ್ಬಿಟ್ಟು ಹೊಂಟೋಗ್ಬಿಟ್ಟ. ಅವನೇನೆ ನಮ್ಗೆ ಅವನು ಅಂತ ಹಿಡ್ದಾಗ ಗೊತ್ತಾಯ್ತು ಸ್ವಾಮೀಜಿ. ಒಂದ್ ನಿಮಿಷ. ಈ ಬನ್ನಿ ಕೂತ್ಕೊಳ್ಳಿ ಅಂತ ಕರ್ದ ನಿಮ್ಮ ಸೊಸೆ ತೋರಿಸಿದ ಆಟೋ ಬೇರೆ, ಬಟ್ ಬಂದು ಕೇಳ್ದವನು ಬೇರೆ ಕೇಳ್ದವನ್ ಬೇರೆ. ನೀವ್ಯಾಕೆ ನಮ್ಮ ಆಟೋದಲ್ಲಿ ಕೂತಿ ಆ ಆಟೋದಲ್ಲಿ ಹೋದ್ರಿ ಅಂತ ಕೇಳ್ದ ಸ್ವಾಮೀಜಿ. ನಾನಂದ್ರೆ ನಿನ್ಗೂ ಸಿಗ್ತಾರೆ ಬಿಡಪ್ಪ ಕಸ್ಟಮರು ಅಂತ ಹೇಳ. ಆಯ್ತು. ಇಲ್ಲಿ ಆ ಕೆಟ್ಟ ಸಂಬಂಧ ಇರೋದು ಈ ಕೇಳದವನಿಗೂ ಅಥವಾ ನಿಮ್ಮ ಸೊಸೆ ಕರ್ದ ಆಟೋದವನಿಗೂ? ನಮ್ ಸೊಸೆ ಕರ್ಕೊಂಬಂದ್ ಆಟೋದಲ್ಲಿ ಕೂರ್ಸಿದ್ಲಲ್ಲ ಸ್ವಾಮೀಜಿ, ಅವನು ಆಯ್ತು, ಕೇಳ್ದವನಲ್ಲ. ನಾವು ಅವನು ಅಂತ ನಮ್ಗೆ ಸ್ವಲ್ಪ ದಿನ ಗೊತ್ತೇ ಆಗ್ಲಿಲ್ಲ, 5-6 ತಿಂಗಳು.
ಆಮೇಲೆ ಬಾಡಿಗೆ ಮನೇಲಿ ಇದ್ರಲ್ಲ, ಇಲ್ಲಿ ಹೋಟ್ಲಿಕ್ಕಿದ್ವಲ್ಲ, ಒಬ್ರು ಬಾಡಿಗೆ ಕೊಟ್ಟಿರೋರು ಬರ್ತಾ ಇದ್ರು. ಅಂಟಿ ನಿಮ್ಗೆ ಯಾರಾದ್ರೂ ರಿಲೇಷನ್ ಇದಾರ ಆಟೋ ಓಡಿಸ್ತಾರ ಅಂದ್ರು. ಯಾರು ಇಲ್ಲ ಅಮ್ಮ, ಗೊತ್ತಿಲ್ಲ ಅಂದೆ. ಅವ್ನ್ ಡೈಲಿ ನಿಮ್ ಮನೆಗ್ ಬರ್ತಾನೆ, ನಿಮ್ ಸೊಸೆ ಮನೆಗೆ ಕೂತ್ಕೋತಾನೆ, ಎಷ್ಟೊತ್ತಾದ್ರೂ ಹೋಗಲ್ಲ ಆಂಟಿ ಅಂತ. ಹೋಗಮ್ಮ, ನಮ್ ಸೊಸೆ ಹಂಗಲ್ಲ, ನೀನೇನ್ ಹಿಂಗೆ ಹೇಳ್ತೀಯ. ಹೇಳಿದ್ದಿ ಮಾತು ಯಾರು ಹೇಳಿದ್ದು? ಬಾಡಿಗೆ ಕೊಟ್ಟಿದ್ರಲ್ಲ ಅವ್ರು ಹೇಳಿದ್ರು. ಓಕೆ, ಅಂದ್ರೆ ನಿಮ್ಮ ಸೊಸೆ ಇರುವ ಅದೇ ಮನೆ ಓನರ್ ಓಕೆ 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 ಹೇಳಿದ್ರು. ನಾನ್ ನಮ್ ಸೊಸೆ ಅಂತವಳಲ್ಲ, ನೀವ್ ಹಿಂಗೆ ಹೇಳ್ಬೇಡಿ ಅಂತ ಅಂದೆ. ಯಾಕೆ ಸುಳ್ಳು ಹೇಳೋದು, ಬನ್ನಿ ಆಂಟಿ ಫೋನ್ ನಂಬರ್ ಮಾಡ್ತೀನಿ ನಾನು, ಬನ್ನಿ ನೋಡಿ, ನಾವು ಸುಳ್ಳು ಹೇಳಲ್ಲ ಅಂತ. ಆದ್ರೆ ಪಾಪ ಮೇಲೆ ಕಾಳಜಿಗೆ ಹೇಳಿದ್ದ ಅಥವಾ ಏನೋ ಹಾಕೊಡಕ್ ಹೇಳಿದ್ದ? ಅವರು ಅದು ಇತ್ತಂತೆ ಸ್ವಾಮೀಜಿ, ಮುಂಚೆನೆ ಅದ್ ನಮಗ್ ಗೊತ್ತಿಲ್ಲ ಸಂಬಂಧ. ಬಟ್ ಅವ್ರು ನಿಮ್ಗೆ ತಿಳಿಸೋ ಒಳ್ಳೆ ಉದ್ದೇಶದಿಂದಲೇ ಹೇಳೋರೆ. ಹುಡ್ಗ ಒಳ್ಳೆಯವನು, ತಿಂಗ್ಳಾಯ್ತಾ ಇದ್ದಂಗೆ ಕಾರಲ್ಲಿ ಹೋಗಿ ಎಲ್ಲಾ ಸಾಮಾನ್ ತಂದ್ ಹಾಕೊಂಡಿ, ಅಷ್ಟ್ ಚೆನ್ನಾಗ್ ಅವ್ರೆ ಸಂಸಾರ. ಅವ್ರ ಸಂಸಾರಕ್ಕೆ ಇವ್ನ್ ಯಾರೋ ಬಂದ್ಬಿಟ್ಟಿದಾನೆ ಅಂತ ಅವ್ರಿಗೆ ಅನುಮಾನ ಬಂದಿದೆ ಎಲ್ಲಾರ್ಗು. ನಮ್ಗೆ ತುಂಬಾ ದಿನ ಲೇಟ್ ಆದ್ಮೇಲೆ ಹೇಳ್ಬಿಟ್ರು ಸ್ವಾಮೀಜಿ ಅವರು. ಫಸ್ಟ್ ಹೇಳಿಲ್ಲ. ನಾನ್ ಆಮೇಲೆ ಸರಿ ಇವಳು ಇಷ್ಟು ಹೇಳಿದ್ಮೇಲೆ ನಾವ್ ಹೋಗದೆ ಇದ್ರೆ ಚೆನ್ನಾಗಿರುತ್ತ ಅಂತ ಮಗಂಗ್ ಫೋನ್ ಮಾಡ್ದೆ. ಏನಪ್ಪಾ ಈ ತರ ಹೇಳ್ತಾ ಇದಾರೆ, ಹೋಗನೋ ಹೆಂಗೆ? ಹೋಗಮ್ಮ ನಾನು ಬರ್ತೀನಿ ಅಂತ ಅಂದ. ಕೆಲ್ಸಕ್ ಹೋಗಿದ್ದ. ಆಮೇಲೆ ಅವನು ಬಂದ. ಅವನು ಮನೇಲಿ ನಾಷ್ಟ ಹಾಕಿ ಅವನಿಗೆ ಕೊಟ್ಟಿದ್ದಾಳೆ ಸ್ವಾಮೀಜಿ. ಆಮೇಲೆ ಏನ್ ಕಾವ್ಯ, ಎಷ್ಟ್ ದಿವಸದಿಂದ ನಡೀತಾ ಐತೆ ಅವರ, ಏನು ನಿಮ್ಗೇನ್ ಬುದ್ಧಿ, ಏನ್ ಈ ತರ ಮಾಡ್ತಾ ಇದೀಯಾ ಅಂತ. ಏನಮ್ಮ, ಏನು ಇಲ್ಲ ಅಮ್ಮ. ನೀವಂದಿದ್ದು? ನಾನಂದಿದ್ದು ಏನು ಇಲ್ಲ ಅಮ್ಮ. ನಾಷ್ಟ ಕೊಟ್ಟೆ ಅಷ್ಟೇ, ಅವ್ರಿಗೆ ಬಂದಿದ್ರು ನಾಷ್ಟ ಕೊಟ್ಟೆ ಅಂದ್ಲು. ನೀನ್ ಹೆಂಗಸ್ರೇನೋ ಎಷ್ಟ್ ಜನನಾದ್ರೂ ಕರ್ಕೊಂಬರಮ್ಮ, ನಿಕ್ಕು ಬೇಡ ಅನ್ನಲ್ಲ. ನೀನ್ ಒಬ್ಳು ಇರುವಾಗ ಇವ್ನ್ ಕರ್ಕೊಂಬಂದ್ರೆ ಜನ ಏನಂತಾರೆ ಅಂತ. ಹಂಗೇನಿಲ್ಲ ಅವನು ಫುಲ್ಲು. ನಾವ್ ಆಟೋದಲ್ಲಿ ಬಂದ್ವಲ್ಲ ಸ್ವಾಮೀಜಿ, ಅವನೇನೆ ಅವನು. ನಾವ್ ಬಂದ ನೋಡಿ ಒಂದಿನ ಆಟೋದಲ್ಲಿ, ಅವನೇನೆ ದೇವಸ್ಥಾನ. ದೇವಸ್ಥಾನದಿಂದ ಬರುವಾಗ ಆಟೋದಲ್ಲಿ ಬಂತಲ್ಲ ಅವನೇನೆ. ಅಯ್ಯೋ ಇವ್ನಾ ಅಂದ್ಬಿಟ್ಟು ನಾನು ಹೊಡ್ದೆ ಸ್ವಾಮೀಜಿ, ನಾನು ಹೊಡ್ದೆ. ನನ್ ಮಗನ್ ಸಂಸಾರಕ್ಕೆ ನೀನ್ ಬಂದಿದ್ಯಾ, ನೀನೇ ಅವನು ಅಂತ. ಅವನ್ ಪೆಚ್ಚಾಗಿ ಕೂತ್ಬಿಟ್ಟ. 4 ಅವರ್ ಕೂರಿಸ್ಕೊಂಡಿದ್ದ ಸ್ವಾಮೀಜಿ ಅವನ್ನ. ಅವ್ರಮ್ಮ ಕೂರಿಸ್ಕೊಂಡಿದ್ರಿ ಮನೇಲಿ, ಅವ್ರ ಮನೇಲಿ ಹಿಡಿದ್ವಲ್ಲ, ಅವ್ರ ಅಮ್ಮ ಬರ್ಲಿ, ಅವ್ರ ಅಕ್ಕ ಬರ್ಲಿ ಅಂದ್ಬಿಟ್ಟು, ಅವ್ರ ಅಕ್ಕ ಅವ್ರಮ್ಮ ನನ್ ಮಗಳ ಅಂತವಳಲ್ಲ, ಬರ್ತೀವಿ ನಾವು ಅಂದ್ಬಿಟ್ಟು. ಬಟ್ ಇನ್ನು ನಿಮ್ ಮಗ ಬಂದಿರ್ಲಿಲ್ಲ ಅಲ್ಲಿಗೆ? ನಮ್ ಮಗನು ಆಮೇಲೆ ಬಂದ. ಅವ್ರು ಬಂದಾಗ್ಲೇ ಅವನು ಬಂದ. ಅವನೆಲ್ಲೋ ಏರ್ಪೋರ್ಟ್ ಹತ್ರ ಇದ್ದಂತೆ ದೇವನಹಳ್ಳಿ. ಸುಮ್ಮನೆ ಮೊದ್ಲು ನಿಮ್ಮ ಸೊಸೆಗೆ ಸುಮ್ನೆ ಯಾರಿಗೂ ಗೊತ್ತಿಲ್ದಂಗ ಆಕೆಗೆ ಹೇಳಿ ತಿದ್ದುವ ಮಾಡ್ಬೇಕು, ಪ್ರಯತ್ನ ಮಾಡ್ಬೇಕು ಅಂತ ಅನ್ಸ್ಲಿಲ್ವಾ? ಅಂದ್ರೆ ಸೊಸೆಗೆ ಮಾತ್ರ ಹೇಳಿ ಯಾರಿಗೂ ಗೊತ್ತಿಲ್ದಂಗ ತಿದ್ದೋಣ ಅಂತ ಯಾಕನ್ಲಿಲ್ಲ ನೀವು? ನಾವು ಅದೇ ಮುಂಚಿನ ವಾತಾವರಣ ಬೇರೆ ಬೇರೆ ತರ ಇತ್ತಲ್ಲ ಸ್ವಾಮೀಜಿ, ಅವ್ನ್ ಕೇಳ್ದಿರ ನಾವ್ ಒಬ್ರೇ ತಿದ್ದಕ್ ಆಗುತ್ತಾ ಅಂದ್ಬಿಟ್ಟು ನಾವೇನ್ ಮಾಡ್ದೋ, ಹಿಂಗ್ ಮಾಡ್ಬಿಟ್ಟು ನಮಗ್ ಗೊತ್ತಾಗ್ಲಿಲ್ಲ ಸ್ವಾಮೀಜಿ. ಬಹುಶಃ ನೀವ್ ಹಂಗ ತಿದ್ದಿದ್ರೆ ಅದನ್ನ ನೋಡ್ಬೋದಿತ್ತಲ್ಲ. ಓಡೋಗೋದಾ ಇದ್ರೆ ನೀನ್ ಹಿಂಗ್ ಹೇಳಿದ್ರು ಓಡೋಗ್ತಾರೆ, ಹಂಗ ಹೇಳಿದ್ರು ಓಡೋಗ್ತಾರೆ. ಬಟ್ ದಿಸ್ ಇಸ್ ದ. ಆಮೇಲೆ ಅದ್ ಆಯ್ತಲ್ಲ ಸ್ವಾಮೀಜಿ ಹೇಳಿ, ಆಮೇಲೆ ಅಲ್ಲೆಲ್ಲ ಅವ್ನ್ಗೆ ಅವ್ರ ಅಮ್ಮನೂ ಬಂದು ಹೊಡೆದ್ಬಿಟ್ರು ಅವನಿಗೆ. ಯಾರಮ್ಮ? ನಮ್ ಸೊಸೆ ಅವ್ರ ಅಮ್ಮ. ಯಾರು? ಓಕೆ, ಈ ಹುಡುಗ ಆ ಯಪ್ಪನ್ಗೆ ಆಟೋದವನ್ಗೆ ಅವ್ನ್ಗೆ ಹೊಡೆದ್ಬಿಟ್ಟು ಅವ್ನ್ಗೆಲ್ಲ ಸಿಕ್ಕಾಪಟ್ಟೆ ಹೊಡೆದಿ. ಆಮೇಲೆ ಅವನ್ನ ಯಾರ್ಯಾರ ಅಕ್ಕಪಕ್ಕದಲ್ಲ ಸೇರ್ಕೊಂಡು ಅವನ್ನ ಕಳಿಸ್ಬಿಟ್ರು. ಆಮೇಲೆ ಮನೆ ಓನರ್ ಹೇಳಿದ್ರು, ನೀವ್ ಮನೆ ಖಾಲಿ ಮಾಡ್ಬಿಡಿ, ನೀವ್ ಇರಕ್ ಕೂಡ್ದು ಅಂದ್ರು. ಸರಿ ಆಯ್ತು ಅಂದ್ಬಿಟ್ಟು ನಾವೇನ್ ಮಾಡ್ದೋ, ಹೋಟ್ಲ ಕೆಲಸ ಮಾಡಿ ಸ್ವಲ್ಪ ದುಡ್ಡು ಆಗಿತ್ತು, 1-2 ಲಕ್ಷ. ಒಂದ್ ಮನೆ ಲೀಸ್ಗೆ ಹಾಕೊಂಡಿದ್ದೆ ಸ್ವಾಮೀಜಿ. ಏನಂದ ಅವನ ಅಭಿಪ್ರಾಯ? ಮಗ ಅವನ್ಗೆ ಬೈದ. ನಾನು ಅವಳು ಸುಮ್ನೆ ಏನು ಮಾತಾಡ್ಲಿಲ್ಲ, ಸುಮ್ನೆ ಕೂತಿದ್ಲು. ಆಮೇಲೆ ಅವರೆಲ್ಲ ಬಂದ್ರು, ನನ್ ಮಗನ್ಗೆ ಬೈದ್ರು ಅವ್ರ ಅಮ್ಮ ಅವ್ರ ಅತ್ತಿಗೆ ಎಲ್ಲ. ನೀನ್ ಸರಿಗಿದ್ದಿದ್ರೆ ಇವಳು ಹಿಂಗ ಆಡೋಳ, ಹಂಗೆ ಹಿಂಗೆ ಅಂದ್ರು. ನಾನು ಅವನು ಎಲ್ಲಾ ಕೇಳಿಸ್ಕೊಂಡ್ ಸುಮ್ನೆ ಕೂತಿದ್ದ. ನಾನು ಇವನ್ ತಪ್ಪೈತೇನೋ, ಇವ್ನ್ ಸರಿಯಾಗಿ ನೋಡ್ಕೊಂಡಿದ್ದ. ಏನೋ ಇಬ್ರಲ್ಲೂ ಏನ್ ತಪ್ಪಾಯ್ತೋ ಅನ್ಬಿಟ್ಟು ಬೈಲಿ ಬಿಡಿ ಅನ್ಬಿಟ್ಟು ನಾನು ಸುಮ್ನೆ ಕೂತಿದ್ದೆ. 10-11 ಗಂಟೆ ಕೂತಿದ್ದ. ವಾಪಸ್ ಬಂದು ಆಮೇಲೆ ತಿತ್ಕೊಳ್ಳೋಣ ಅನ್ಬಿಟ್ಟು ಏನ್ ಮಾಡ್ದೋ, ಸರಿ ನಾವೇನ್ ಕರ್ಕೊಂಬಂದೋ ಸ್ವಾಮೀಜಿ ನಮ್ಮನೆಗೆ ಪುನಃ ಒಟ್ಟಿಗೆ ಇರಕ್ಕೆ. ನಾವ್ ಮನೆ ಲೀಸ್ಗೆ ಹಾಕೊಂಡಿದ್ದೆ ಒಂದು, ಅದಕ್ಕಿನ್ನ ಮನೆಗ್ ಬಂದಿರ್ಲಿಲ್ಲ ನಾನು. ಬಾರಪ್ಪ ನಮ್ಮನೇಲೆ ಇರೋಣ, ಈ ವೇಳ ಕಾವ್ಯ ಇದೆಲ್ಲ ಬಿಟ್ಬಿಡವ, ಮಗು ಇದೆ ಅಂತ ಎಲ್ಲ ಉಪಾಯ ಮಾಡಿ ಆಮೇಲೆ ಹೇಳಿ ನಮ್ಮನೆ ಕರ್ಕೊಂಬಂದು. ನಾವ್ ಆಮೇಲೆ ಇರ್ಲಿಲ್ಲ, ಹೋಟ್ಲಲ್ಲೇ ಇದ್ದ ಒಂದ್ ರೂಮಲ್ಲಿ. ಇವ್ರಿಗೆ ನಾವು ಮಾಡಿರೋ ಮನೇನ ಬಿಟ್ಕೊಟ್ಟು, ಇಲ್ಲೇ ಇರಿ ನೀವು ಅಂದ್ಬಿಟ್ಟು ಬಿಟ್ಕೊಟ್ಟು. ಆ ಮನೇಲಿ 3 ತಿಂಗ್ಳು ಇದ್ಲು ಸ್ವಾಮೀಜಿ. 3 ತಿಂಗ್ಳಿದ್ದಿ ಪುನಃ ಅವನ್ಗೆ ಅಲ್ಲಿ ಡ್ರೈವರ್ ಹತ್ರ ಅವನ ಹತ್ರ ಮಗುನ ಕಳ್ಸೋದ್ ಬಿಟ್ಬಿಟ್ಟು ಬೇರೆಯವ್ರನ್ನ ಇದ್ ಮಾಡಿ ಕಳಿಸ್ತು ಸ್ಕೂಲ್ಗೆ. ಆಮೇಲೆ ಏನಾಗೋಯ್ತು, 3 ತಿಂಗ್ಳಾದ್ಮೇಲೆ
ಇವನು ಇವನು ಇಬ್ರು ಚೆನ್ನಾಗಿದ್ರು, ಗಂಡ ಹೆಂಡತಿ ಸ್ವಲ್ಪ ದರ್ಬಾರ್ ಜಾಸ್ತಿ ಖರ್ಚಿಗೆ, ಸಂಪಾದನೆಗಿನ್ನ ಜಾಸ್ತಿ ಖರ್ಚು ಮಾಡೋರು. ಏನೋ ಮಾಡ್ಕೊಳ್ಳಿ ಅಂತ ಒಡವೆ ಎಲ್ಲ ಅಡ ಇಕ್ಕೊಂಡ್ ಒಂದ್ ಜೊತೆ ಓಲೆ ಉಂಗ್ರ ಎಲ್ಲ ಅಡ ಇಕ್ಕೊಂಡಿದ್ನಂತೆ. ಬಿಡಿಸ್ಕೊಡು, ಡ್ರೈವರ್ಸ್ ಕೊಡು ಅಂತಾನೆ ಇದ್ಲು. ಜೊತೆಲೆ ಹೋಗೋರು ಸ್ವಾಮೀಜಿ ಡ್ರೈವರ್ಸ್ ಕೊಡಕ್ಕೆ ಅಂತ. ನಾವು ಏನೋ ಬೇಡ ಅಂತ ಹೇಳ್ದೆ, ಎಲ್ಲಾ ಮಾಡ್ದೆ. ಸರಿ, ಆಮೇಲೆ ಡ್ರೈವರ್ಸ್ ಇವನು ಹೋದ್ರು. ಆಗ್ಲೇ ಇಲ್ಲ ಡ್ರೈವರ್ಸ್ ಹೋಗೋದು ಬರೋದು ಹಿಂಗೆ ಮಾಡೋದು. 20,000 ಕೇಳ್ತಾರೆ, 30,000 ಕೇಳ್ತಾರೆ, ನಮ್ ಕೈಲಿ ಎಲ್ಲ ಐತೆ. ಆಮೇಲೆ 3 ತಿಂಗಳಿದ್ಲು, ಅವನ್ ಜೊತೆಲೇನೆ ಹೋಗ್ಬಿಟ್ಟಿದ್ದಾಳೆ. ಆಮೇಲೆ ಇವನು ಏನ್ ಮಾಡ್ದ, ಇಲ್ಲಿ ಯಾರೋ ಕಂಪ್ಲೇಂಟ್ ಕೊಟ್ರು ಅವ್ರಮ್ಮ, ನನ್ ಮಗಳನ್ನ ನಾನ್ ಮುಂದೆ ತಂದು ನಿಲ್ಲಿಸ್ಬಿಡಿ, ಇಲ್ಲ ಅಂದ್ರೆ ನಿಮ್ಮನ್ ಸುಮ್ನೆ ಬಿಡಲ್ಲ, ಎಲ್ಲಾರ್ನು ಕರ್ಕೊಂಡೋಗ್ ಕಂಬಿ ಎಣಿಸ್ತೀನಿ ಅಂದ್ಲು. ಯಾರನ್ನ? ನಮ್ ಸೊಸೆ ಅವ್ರಮ್ಮ. ನಮ್ಮನ್ನ ನನ್ ಮಗಳನ್ನ ತಂದು ನಮಗ್ ತಲುಪಿಸ್ಬಿಡಿ, ಇಲ್ಲ ಅಂದ್ರೆ ನಿಮ್ಮನ್ನ ಎಲ್ಲಾರ್ನು ಕಂಬಿ ಎಣಿಸ್ತೀನಿ, ನನ್ ಮಗಳು ನಮಗ್ ಬೇಕು ಅಂದ್ರು. ಸರಿ, ಏನ್ ಮಾಡೋದು? ರಿಲೇಷನ್ ಅವರೇ ಹುಡುಗಿ ಕೊಡ್ಸಿದ್ದು, ನಮ್ಮ ನಾದ್ನಿಯವರ ಅಳಿಯ ಕೊಡ್ಸಿದ್ದು. ಅವ್ರಿಗೆ ನೋಡಪ್ಪ ಈ ತರ ಆಗ್ಬಿಟ್ಟಿದೆ ಪರಿಸ್ಥಿತಿ, ಏನ್ ಮಾಡೋದು ಅಂದ್ರೆ, ನೀವೇನು ಮಾತಾಡ್ಬಿಡಿ ಅಕ್ಕ, ನಾನ್ ಬರ್ತೀನಿ, ಏನೋ ಹೇಳ್ತೀನಿ, ಅವಳನ್ನೆಲ್ಲಾರಲ್ಲಿ ಪತ್ತೆ ಹಚ್ಚನ, ಏನ್ ಮಾಡೋಣ ಅಂತ ಅವ್ರು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೇಳಿದ್ರಂತೆ. ಕರ್ಕೊಂಡ್ ಬಂದ್ರು ಸ್ವಾಮೀಜಿ, 5 ಗಂಟೆ ಹೊತ್ತಿಗೆ ಕರ್ಕೊಂಡ್ ಬಂದ್ರು. ಆಮೇಲೆ ಅವರ ಭಾವ ಎಲ್ಲ ಮಾತಾಡಿದ್ರು. ಸ್ಟೇಷನ್ಗೆ ಹೋಗ್ಲಿಲ್ಲ, ಆಚೆ ಕಡೆನ ಹೊರಗಡೆನೆ ಮಾತಾಡಿದ್ರು. ಆಗಿದಾಯ್ತು ಕಾವ್ಯ, ಹೆಂಗೋ ಅನ್ಸರ್ಸ್ಕೊಂಡಿರಮ್ಮ, ಹಿಂಗೆಲ್ಲಾ ಮಾಡ್ಬೇಡ, ಮರ್ಯಾದೆ ಹೋಗುತ್ತೆ ಅಂದ್ರು. ಇಲ್ಲ ಭಾವ, ನಾನು ಅವ್ರ ಜೊತೆಲಿ ಇರಲ್ಲ ಅಂತ ಅಂದ್ಬಿಟ್ಟು ಹೊಂಟೋದ್ಲು. ಇವಾಗ ಅವನ ಜೊತೆಲೆ ಇದ್ದಾಳೆ, 4 ವರ್ಷ ಆಯ್ತು ಹೋಗಿ. ಇವಾಗ ಬಂದು ನಮ್ಮ ಏರಿಯಾದಲ್ಲೇ ಅಂಗಡಿ ಇಕ್ಕಿದ್ದಾಳೆ. ಅವಳೆಲ್ಲಾದ್ರೂ ಇಲ್ಲಿ ಬಂದು ಈಗ ಒಂದ್ 5-6 ತಿಂಗಳಾಯ್ತು ಸ್ವಾಮೀಜಿ, ಇಲ್ಲೇ ಅಂಗಡಿ ಇಕ್ಕಿದ್ದಾಳೆ. ಬಟ್ ಮಗನಿಗೂ ಅವ್ರಿಗೂ ಡೈವರ್ಸ್ ಆಯ್ತಾ? ಕೋರ್ಟ್ಗೆ ಹೋಗಿದ್ರು ಸ್ವಾಮೀಜಿ, ಇನ್ನ ಆಗಿಲ್ಲ ಅದು. ಇವನ್ಗೆ ಅವಳನ್ನ ಮರೆಯಕ್ ಆಗಲ್ವಂತೆ, ಈ ಹುಚ್ಚು ಇವನ್ಗೆ. ಏನ್ ಮಾಡ್ತೀರಾ? ಫುಲ್ಲು ಕುಡಿತಾನೆ ಸ್ವಾಮೀಜಿ. ಅಪ್ಪ ಅಮ್ಮ ಅನ್ನೋ ಗೌರವ ಅವನ್ ಕೊಡ್ತಾ ಇದ್ದಂಗೆ ಯಾರು ಕೊಡ್ತಿರ್ಲಿಲ್ಲ. ಈಗ ಅವನಂಗ ಆದವ್ರು ಯಾರು ಇಲ್ಲ. ಮರೆಯಕ್ ಆಗಲ್ಲ ಕಣಮ್ಮ ಅಂತಾನೆ, ಬೆಳಿಗ್ಗೆ ಹೊತ್ತು ಮರೆಯಕ್ ಆಗಲ್ಲ ಅಂತಾನೆ ಫುಲ್ ಕುಡಿ. ಮಗನಿಗೆ ಎಷ್ಟು ವರ್ಷ? ಮಗನ್ಗೆ ನಮ್ದು ಅವನ್ಗೆ ಆಯ್ತು ಸ್ವಾಮೀಜಿ 30 ವರ್ಷ. 35 37 ದೊಡ್ಡವನ್ 40. 83ನೇ ಇಸ್ವಿಲ್ ಮದ್ವೆ ಆಯ್ತು. 85ರಲ್ಲಿ ಆಯ್ತು ಆಗ್ಲಿ ಬಿಡಪ್ಪ. ಇನ್ನೊಂದು ಹೋದ್ರು ಹೋಗ್ತಾಳೆ, ಮದ್ವೆ ಆಗು ಇನ್ನೊಂದು ಅಂತ ಏನು ಪ್ರಯತ್ನ ಮಾಡಿಲ್ವಾ ನೀವು? ನಾನಂದೆ, ನೋಡಪ್ಪ ಆಗಿದ್ದಾಗೋಯ್ತು, ಒಂದ್ ಮನೆ ಕಟ್ಕೊಳ್ಳೋಣ, ಮನೆ ಇದ್ರೆ ಯಾರಾದ್ರೂ ಕೊಡ್ತಾರೆ, ನೀನು ಸಂಪಾದನೆ ಮಾಡು, ಆಗಿದ್ದಾಗೋಯ್ತು, ಎಷ್ಟೋ ಜನಕ್ಕೆ ಆಗಿದೆ, ಏನು ಮಾಡಕ್ ಆಗಲ್ಲ ಕಡೊಂದೆ. ಅಂದವನು ಒಂದ್ 5-6 ತಿಂಗಳು ಚೆನ್ನಾಗಿದ್ದ ಸ್ವಾಮೀಜಿ. ತಗೊಳ್ಳಿ, ಆಮೇಲೆ ಅವನ್ ಆಡಿದ ಇನ್ನೂ ಕಮ್ಮಿನೇ ಇಲ್ಲ ಸ್ವಾಮೀಜಿ. ಅವನು ಕುಡಿತಾನೆ ಇರ್ತಾನೆ, ಅಪ್ಪ ಅಮ್ಮಂಗ್ ಬೈತಾನೆ. ಅಯ್ಯೋ. ನಮ್ಮ ಯಜಮಾನ್ರು ಕಾಯಿಲೆ ಮನುಷ್ಯರು, ಶುಗರು, BP, ಕಾಲ್ ನೋವು ಎಲ್ಲ. 68 ವರ್ಷ ಅವ್ರಿಗೆ. ಏನೋ ದೇವ್ರ ದಯನೋ ಯಾವ ಪುಣ್ಯನೋ ಏನೋ. ಆಮೇಲೆ ಇವಳು ಹೋಗವಳೆ ಅಂದ ತಕ್ಷಣ ಒಂದ್ಸರಿ ಸ್ಲೋಕ್ ಆಗಿತ್ತು ಸ್ವಾಮೀಜಿ ಅವ್ರಿಗೆ. ಫಸ್ಟ್ ಇವಳು ಹೋಗವಳೆ ಅಂತ ಗೊತ್ತಾಗಿದ ತಕ್ಷಣ ಚೆನ್ನಾಗಿ ಅಂಗಡಿಲಿ ಹೋಟ್ಲಲ್ಲಿ ವ್ಯಾಪಾರ ಮಾಡ್ತಾ ಇದ್ದವ್ರಿಗೆ ಪುನಃ ಹಂಗೆ ಆಗ್ಬಿಡ್ತು. ಪುನಃ ಕರ್ಕೊಂಡೋಗಿ ಅವ್ರನ್ನ ಡಾಕ್ಟರ್ ಇದಕ್ ಎಲ್ಲ ನಾಟಿ ಔಷಧಿ ಕೊಡಿಸ್ಕೊಂಡು ಕರ್ಕೊಂಬಂದೆ ಸ್ವಾಮಿ. ಅವ್ರನ್ನೆಲ್ಲ ಹುಷಾರ್ ಮಾಡ್ದೆ. ಬಟ್ ನಿಮ್ಮ ಏರಿಯಾದಲ್ಲಿ ಇದ್ದಾರೆ ಅಂತೀರಿ, ನಿಮ್ಮ ಮಗ ಯಾವತ್ತು ಹೋಗಿ ಅವಳ ಹತ್ರ ಕೇಳಿಲ್ವಾ? ಈಗ ಹೋಗಿದ್ನಂತೆ ಸ್ವಾಮೀಜಿ, ಈಗ 2 ತಿಂಗಳಲ್ಲಿ. ಏನಕ್ಕೆ ಇಲ್ಲಿ ಇಕ್ಕಿದಿ ಅಂದ್ರೆ, ನಿಂದ ಏರಿಯಾ ನಿಮ್ದ, ನನ್ನ ಇಷ್ಟ ಬಂದು ತವಿಕ್ತೀನಿ, ನೀನ್ ಯಾರು ಕೇಳಕ್ಕೆ ಅಂತ ಬೈದ್ಲಂತೆ. ಬೈದು ಕಳ್ಸಿದ್ದಾಳೆ, ಅಕ್ಕಪಕ್ಕದವ್ರೆಲ್ಲ ಬೈದು ಕಳ್ಸದಂತೆ. ಇವಾಗ 1 ತಿಂಗಳಿಂದ ಅವಳು ಬೈದ ಮೇಲೆ 1 ತಿಂಗಳಿಂದ ಮನೇಲಿಲ್ಲ, ಬೇರೆ ಕಡೆ ಕೆಲ್ಸಕ್ಕೆ ಹೋಯ್ತವನೆ. ಇಷ್ಟ ದಿನ ಕೆಲ್ಸನೂ ಮಾಡ್ಲಿಲ್ಲ. ಇವಾಗ ಎಲ್ಲ ಬೇರೆ ಕಡೆ ಕೆಲ್ಸಕ್ಕೆ ಹೋಗಿ ಯಾವತ್ತ ಒಂದ್ ದಿವಸ ಬರ್ತಾನೆ, ಮನೆಗೆ ಹೋಯ್ತಾನೆ. ಅವ್ನ್ ಬರ್ದಿರೋದೇ ನೆಮ್ಮದಿಯಾಗಿದ್ದೀವಿ ಅನ್ಸುತ್ತೆ ನಮ್ಗೆ. ಕುಡಿದು ಬಿಡ್ತಾನೆ. ನಾನು ವಿಚಾರ ಮಾತಾಡ್ತೀನಿ. ಈಗ ಇದೇನು ದೊಡ್ಡ ಮಗುಂದು ಅಂದ್ರೆ ಏನದು? ದೊಡ್ಡ ಮಗ ಕೊರಿಯರ್ ಕೆಲಸ ಮಾಡೋದು, 2 ಮಕ್ಳಿದಾವೆ ಸ್ವಾಮೀಜಿ. ಅವಳು ಏನ್ ಮಾಡಿದ್ಲು, ಈ ವಾಸ್ತುದೆಲ್ಲ ಮಾಡಿಸ್ತಾರೆ, ಸಾವುಕಾರ ಆಯ್ತಾರೆ ಅಂತ ಮಾಡಿಸ್ಕೊತಾರಲ್ಲ ಸ್ವಾಮೀಜಿ, ಟಿವಿಲೆಲ್ಲ ಬಂದಿತ್ತಲ್ಲ ಸ್ವಾಮೀಜಿ. ಕಟ್ಟಬೇಕಾದ್ರನ ಅಥವಾ ಮನೆ ಕಟ್ಬೇಕಾಗಿದ್ದಲ್ಲ, ಸಾವುಕಾರ ಆಗಕ್ಕೆ ಏನೋ ಮಾಡಿಸ್ಕೊತಾರೆ. ಎಲ್ಲ ಕೆಂಪು ವಸ್ತ್ರ, ಮನೇಲಿ ಲೈಟು. ಇರೋ ಮನೆಗೆ ಒಂದ್ ಅಡ್ಗೆ ಮನೆ, ಹಾಲು, ರೂಮು ನಮ್ ಸೈಟಲ್ಲೇ ಒಂದ್ ಕಡೆ ಕಟ್ಕೊಡಿ ಮಾವ ಅಂತ ಬಂದಿ ಕೇಳಿದ್ಲು. ಬಾಡಿಗೆ ಕಟ್ಟಕ್ ಆಗಲ್ಲ ಅಂದ್ಲು. ಅದಕ್ಕೆ 2 ಲಕ್ಷ ದುಡ್ಡು
ಬಡ್ಡಿಗೆ ತಗೊಂಡ್ಬಂದ್ಬಿಟ್ಟು ನಾವು 1 ಲಕ್ಷ ಹಾಕಿ ಒಂದ್ ಅಡ್ಗೆ ಮನೆ, ಹಾಲು, ರೂಮ್ ಕಟ್ಕೊಟ್ಟು ಸ್ವಾಮೀಜಿ. ನಾವು ಬಾಡಿಗೆ ಮನೇಲೆ ಇದ್ದ, ಅವಳಿಗೆ ಮನೆ ಕಟ್ಕೊಟ್ಟು. ಮಕ್ಳು ಚಿಕ್ಕವ್ರು, ಸ್ಕೂಲ್ಗೆ LKG UKG ಹಾಕ್ತವ್ರೆ ಇರು ಅಂದ್ಬಿಟ್ಟು ನಮ್ಮ ಮನೆಯವರು ಆದ್ರೆ ಆಗ್ಲಿ ಸೀಟ್ ಮನೆನೆ ಅಂದ್ಬಿಟ್ಟು ಒಂದ್ ಅಡ್ಗೆ ಮನೆ, ಹಾಲು, ರೂಮ್ ಕಟ್ಕೊಟ್ರು. ಒಂದ್ ಸೈಡ್ ಅಲ್ಲಿ ಒಂದು ಚಿಕ್ಕದೊಂದ್ ರೂಮ್ ಇತ್ತು, ಅವ್ರಿಗೆ ಒಂದ್ ಕಡೆ ಸೈಡ್ ಅಲ್ಲಿ ಒಂದ್ ಮನೆ ಕಟ್ಕೊಟ್ರು. ಅಲ್ಲಿ ಇದ್ರು. ಅವ್ರು ಮದ್ವೆ ಆಗಿ 15 ವರ್ಷ ಸ್ವಾಮೀಜಿ. ಇವಾಗ ಏನಾಗಿದೆ, ನಾನ್ ಮನೆ ಕಟ್ಕೊಂಡ್ನಲ್ಲ, ಅದ್ರದ್ದು ಏನು ಒಂದ್ ದಿವಸ ಕಿರಿಕ್ ಮಾಡಿದ್ಲು ಅಷ್ಟೇ, ಸುಮ್ನೆ ಆಗ್ಬಿಟ್ಲು. ಇವಾಗ ಅವಳು ವಾಸ್ತುದ್ ಮಾಡಿಸ್ಕೊಳಕ್ ಹೋದ್ಲಲ್ಲ ಸ್ವಾಮೀಜಿ, ಅವಾಗ ಬ್ರೈನ್ ಸ್ವಲ್ಪ ಇದಾಯ್ತು. ನಮ್ ಸೊಸೆಗೆ. ಎಲ್ಲಿ ಮಾಡಿಸ್ಕೊಳಕ್ ಹೋಗಿದ್ದು? ಅಲ್ಲಿ ವಾಸ್ತು ಸರಳ ಅದ್ ಯಾವ್ದೋ ಒಂದು ಟಿವಿಲ್ ಬರೋದು ಸ್ವಾಮೀಜಿ, ಅದ್ 6,000 ಕೊಟ್ಬಿಟ್ಟು ಮಾಡಿಸ್ಕೊಂಡ್ಲು ಮನೆಗೆ. ಒಂದು ಕ್ಯಾಲೆಂಡರ್ ಕೊಟ್ಟಿದ್ರು ದುಡ್ಡಿಂದು, ಆಮೇಲೆ ಮನೆಗೆಲ್ಲ ಸೊಳ್ಳೆ ಪರ್ದ ಬಿಡ್ಸಿದ್ರು, ಆಮೇಲೆ ಲೈಟ್ ಗಳೆಲ್ಲ ಕೆಂಪುಂದು, ಮ್ಯಾಟ್ ಎಲ್ಲ ಕೆಂಪುಂದು, ಏನೇನೋ ಮಾಡಿಸ್ಕೊಂಡಿದ್ರು. ಇದ್ ಯಾಕೆ ಹಿಂಗೆ ಅಂದ್ರೆ ಅದು ಏನೋ ಒಳ್ಳೇದಾಗುತ್ತಂತೆ ಅಂತ ಅನ್ಬಿಟ್ಟು ಮಾಡಿಸ್ಕೊಂಡು, ಅದು ಮಾಡಿಸ್ಕೊಂಡೆ 6 ತಿಂಗಳಿಗೆ ಅವಳು ಮುಂಚೆ ಚೆನ್ನಾಗೇ ಇದ್ಲು ಸ್ವಾಮೀಜಿ. ಅವಳಿಗೆ ಬ್ರೈನ್ ಸ್ವಲ್ಪ ಇದಾಯ್ತು, ಹೆಂಗೋ ಮಾತಾಡೋದು, ಸುಮ್ನೆ ಕೊಳಾಯಿ ಬಿಟ್ಬಿಡೋದು, ಆಮೇಲೆ ಸರಿಗ ಅಡ್ಗೆ ಮಾಡ್ತಿರ್ಲಿಲ್ಲ, ಸುಮ್ನೆ ಸ್ಟವ್ ಹಚ್ಚಿ ಬಿಟ್ಬಿಡೋದು, ಏನೇನೋ ಮಾಡೋದು. ಯಾಕೆ ಹಿಂಗಾಯ್ತು. ಆಮೇಲೆ ಎಲ್ಲ ಮಾಡ್ದೋ, ನಾವು ಇಲ್ಲೇ ಇದ್ವಲ್ಲ, ಬಂದ ಅವನ 2ನೇ ಮಗ ಕಾರಲ್ಲಿ ಕರ್ಕೊಂಡ್ ಹೋದ, ಏನೋ ಎಲ್ಲೆಲ್ಲ ತೋರಿಸ್ತೋ. ಆಮೇಲೆ ಹೇಳಿದ್ರು ದೆವ್ವ ಬಿಡ್ಸೋದು, ಒಂದ್ ದೆವ್ವ ಅನ್ಕೊಂಡ್ರು, ಅದಲ್ಲ ಅಂದ್ಬಿಟ್ಟು ನಿಮ್ ಮನ್ಸಕ್ ತೋರಿಸ್ತೋ. ನಿಮ್ ಮನ್ಸಕ್ ತೋರಿಸ್ದಾಗ ಸರಿ ಹೋದ್ಲು. 1 ವಾರ ಮಾತ್ರೆ ನುಂಗಿದ್ಮೇಲೆ ಸರಿ ಹೋದ್ಲು. ಆಮೇಲೆ ಅವ್ರು ಹೇಳಿದ್ರು ತಗೋಬೇಕು ಅದು ಮೆಡಿಸನ್ ಅಂತ ಹೇಳಿದ್ರು. ಇವಳು ಹುಷಾರಾಗ ಗಂಟ ತಗೊಂಡ್ಲು, ಹುಷಾರಾದ್ಮೇಲೆ ತಗೊಳ್ಳಿಲ್ಲ. ನನ್ಗೇನು ಅಲ್ಲಿ ಕರ್ಕೊಂಡೋಗಿ ತೋರಿಸ್ತಿರಲ್ಲ, ನನ್ಗೇನ್ ಹಂಗ ಆಗಿಲ್ಲ. ಇದು ಒಂದು 3 ಸರಿ ಕರ್ಕೊಂಡೋಗಿ ಕರ್ಕೊಂಬಂದಿದೀವಿ ಸ್ವಾಮೀಜಿ, ಒಂದು 4 ವರ್ಷಕ್ಕೆ. ಈ ಸರಿ ಸತ್ತೋಗ್ಬಿಟ್ಲು ಸ್ವಾಮೀಜಿ, ನೇಣು ಹಾಕೊಂಡಿ. ಈಶ್ವರ. 1 ತಿಂಗಳಾಯ್ತು ಸ್ವಾಮೀಜಿ. ಒಬ್ಬನ್ಗೆ 13 ವರ್ಷ, ಒಬ್ಬನ್ಗೆ 10 ವರ್ಷ ಸ್ವಾಮಿ. ಅಂದ್ರೆ ಅದೇನು ಮಾನಸಿಕವಾಗಿ ಸ್ವಾಮೀಜಿ ಆ ಬುದ್ಧಿಯಿಂದಲೇ ಪ್ರಾಣ ಕಳ್ಕೊಂಡಿದ್ದು ಅಥವಾ ಮನೇಲಿ ಏನೋ ಜಗಳ ಇತ್ತು ಅಥವಾ ಇಲ್ಲ ಸ್ವಾಮೀಜಿ, ಗಂಡ ಹೆಂಡತಿ ಯಾವತ್ತು ಜಗಳ ಮಾಡಿದ್ದೇ ಇಲ್ಲ. ಓಕೆ. ಈ ಸರಳ ವಾಸ್ತು ಅಂದ್ರಲ್ಲಿ ಇದನ್ನ ಹಾಕಿ ಎಷ್ಟು ವರ್ಷ ಆಗಿತ್ತು? ಅದು ಒಂದ್ 4 ವರ್ಷದಲ್ಲಿ ನಾವು ಜೊತೆಗೆ ಇಲ್ಲಿ ದೇವ್ರಿಗೆ ಬಂದು ಅವಾಗೆ ಮಾಡಿಸ್ಕೊಂಡಿದ್ದು. 4 ವರ್ಷದ ಪ್ರಾರಂಭದ ಅಥವಾ ಅದಾದ 6 ತಿಂಗಳಿಂದಲೂ ಅವಾಗಿಂದ 4 ಸರಿ ಆಗಿದ್ದಾಳೆ ಆತರ. ಬಟ್ ಪ್ರಾಣಕ್ಕೆ ಹಾನಿ ಮಾಡ್ಕೊಳ್ಳೋ ಪ್ರಯತ್ನ ಈ ಬಾರಿನೇ ಮಾಡಿದ್ದು. ಒಂದ್ಸರಿ ಮಾಡಿದ್ಲು ಸ್ವಾಮೀಜಿ, ಮಗುಗೆ ಜೋಲೆ ಕಟ್ಟಿದ್ದು. ಆ ಜೋಲೆ ನೋಡಿ ಇದ್ ಮಾಡ್ತಾ ಇದ್ಲು ನೋಡ್ಕೊಂಡು. ಆಮೇಲೆ ನಮ್ಮನೆಯವ್ರಿಗೆ ಹೇಳ್ದೆ, ನೋಡ್ರಿ ಆ ಜೋಲೆ ಫಸ್ಟ್ ಬಿಚ್ಚಾಕ್ಬಿಡಿ, ಅದು ಇರಕ್ ಕೂಡ್ದು ಅಂತ ಅಂದೆ. ಅದನ್ನ ತೆಗ್ದಿ ಮಗುಗೊಂದ್ ಚೇರ್ ತಂದಿದ್ದ ಜೋಲೆ ಆಡಕ್ಕೆ ಅಂತ, ಆ ಚೇರ್ ತೆಗ್ದಿ ಆಚೆಗೆ ಎಸ್ಬಿಟ್ಟು ಆಮೇಲೆ ಅದ್ರ ಬಗ್ಗೆ ಸುಮ್ನೆ ಆಗ್ಬಿಟ್ಲು. ಆಮೇಲೆ ಹುಷಾರ್ ತಪ್ಪಿದಾಗ ಅವ್ರ ಅಮ್ಮನ ಕರ್ಕೊಂಡೋಗಿ 20 ದಿನ ಇರ್ಸ್ಕೊಂಡಿ ಸುಧಾರ್ಸ್ ಕಳ್ಸಿದ್ರು. ಈಗ 8 ತಿಂಗಳಲ್ಲಿ ಇವಾಗ ಮೊನ್ನೆ ಹುಷಾರ್ ತಪ್ಪಿದೆ, ಕರ್ದಿದ್ದಾನೆ ಆಸ್ಪತ್ರೆಗೆ ಬಾ ಅಂತ, ಗ್ಯಾಸ್ಟ್ರಿಕ್ ಆಗೈತೆ ನಾನ್ ಬರಲ್ಲ ಅಂತ ಹೇಳಿದಾರೆ. ಏನ್ ಲಕ್ಷಣ ಆ ಸಮಯದಲ್ಲಿ ಅವ್ರು ಏನ್ ವರ್ತಿಸೋರು? ಅವ್ರ ಏನ್ ಮಾಡೋರು ಗೊತ್ತಾ ಸ್ವಾಮೀಜಿ, ನೈಟ್ ಅಲ್ಲಿ ಎದ್ದೋಗ್ಬಿಡೋದು. ಅಂದ್ರೆ ಮನೆ ಹೊಸ್ಲಿಂದ ಆಚೆ ಹೋಗ್ತಿದ್ರು? ಹೊಸ್ಲಿಂದ ಆಚೆ ಹೋಗ್ಬಿಡೋದು. ಅವಾಗ ಹುಷಾರ್ ತಪ್ಪಿದಾಗ ಮಾತ್ರ ಹಂಗ್ ಮಾಡೋದು ಅವಳು. ಅದ್ರ ಲಕ್ಷಣ ಕೇಳ್ತಾ ಇದ್ದೀನಿ. ಹುಷಾರ್ ತಪ್ಪಿದಾಗ. ಆಮೇಲೆ ಒಂದ್ಸರಿ ಸರ್ಕಲ್ಗೆ ಹೋಗ್ಬಿಟ್ಟಿದ್ಲು. ಅವಾಗ ಯಾರೋ ನೋಡಿದವ್ರು, ವಿನೋದು ನಿಮ್ ಅತ್ತಿಗೆ ಅಲ್ಲಿ ಹೋಯ್ತಾ ಇದ್ರು ಕಣಪ್ಪ, ಕರ್ಕೊಂಬಂದೆ ಅಂತ ಕರ್ಕೊಂಬಂದ್ರು. ಆಮೇಲೆ ನಮ್ಮ ಮಗನ್ಗೆ ಹೇಳ್ದ, ನೀನ್ ಬೀಗ ಮಾಡಿಕಳಪ್ಪ, ಬೀಗ ಹಾಕ್ಬಿಟ್ಟಿ ಅವಳು ಬಾತ್ರೂಮ್ಗೆ ಹೋಗ್ಬೇಕು ಅಂದ್ರೆ ಮಾತ್ರ ಕರ್ಕೊಂಡ್ ಹೋಗು, ಹಿಂಗ್ ಮಾಡ್ಬೇಡ ಕಣ ಅಂತ ಮಗನ್ಗೆ ಹೇಳ್ದೆ. ನಾವು ಸಪ್ರೇಟ್ ಇದ್ವಲ್ಲ, ಬಂದ್ ಹೇಳ್ದೆ. ಆವಾಗ ಹಂಗೆ ಕಂಟ್ರೋಲ್ ಮಾಡಿ ಇಟ್ಕೊಂಡಿದ್ದ. ಹುಷಾರಾದ್ರೆ ಏನು ಇಲ್ಲ. ಆಮೇಲೆ ಇನ್ನೇನು ವರ್ತನೆ ಇರೋದು ಅವ್ರದ್ದು? ಪುನಃ ಅಲ್ಲಿ ಅಮ್ಮನ ಮನೇಲೂ ಜಗಳ ಮಾಡ್ಕೊಂಡ್ ಬಂದ್ಬಿಟ್ಟಿದ್ಲು ಸ್ವಾಮೀಜಿ, ಆಸ್ತಿಗೋಸ್ಕರ ಭಾಗ ಬೇಕು ಅಂತ. ಅದು ಇದು ಎಲ್ಲ ತಲೆ ತುಂಬ್ಕೊಂಡಿ. ಅಲ್ಲ, ಎದೆ ನೋವು ಅಂತ ಅನ್ನಾರ ಅಥವಾ ಏನ್ ವರ್ತಿಸೋರು ಅವ್ರು? ಮನೆ ಬಿಟ್ಟು ಹೋಗೋರು ಒಂದಾಯ್ತು, ಇನ್ನು ಅನೇಕ ಇರ್ತಾವಲ್ಲ, ಏನ್ ವರ್ತನೆ? ಏನ್ ಸಮಸ್ಯೆ ಅಂದ್ರೆ, ನಾವು ಯಾರನ್ನೋ ದೇವ ಬಿಡ್ಸೋರ್ನಂತ ಮನೆಗೆ ಯಾರನ್ನೋ ಕರ್ಸಿದ್ರು ಅವ್ರ ಅಮ್ಮ. ಅವಾಗ ಸುಮ್ನೆ ಕೊಳಾಯಿ ಬಿಟ್ಬಿಡೋದು ಸ್ವಾಮೀಜಿ, ಸುಮ್ನೆ ಸ್ಟವ್ ಉರ್ಸೋದು, ಆಮೇಲೆ ನಗಾಡೋದು, ಆಮೇಲೆ ಏನೇನೋ ವಿಚಿತ್ರವಾಗಿ ಒಂದು ಮನುಷ್ಯರ ತರ ಆಡ್ತಿರ್ಲಿಲ್ಲ ಅವಳು.
ನಿಮ್ಮಾಸ ಕರ್ಕೊಂಡೋಗಿ ಮಾತ್ರೆ ಗಿತ್ರೆ ಕೊಡಿಸ್ಬಿಟ್ರೆ 1 ವಾರಕ್ಕೆ ಹುಷಾರಾಗ್ಬಿಡೋಳು ಸ್ವಾಮೀಜಿ. ಬಟ್ ಆಕ್ಚುಲಿ ಅಂತ ಮಾತ್ರೆಗಳನ್ನೆಲ್ಲ 6 ತಿಂಗಳೆಲ್ಲ ನುಂಗ್ಬೇಕಾಗಿರುತ್ತೆ. ನುಂಗ್ತಾ ಇರ್ಲಿಲ್ಲ. ನೀವು ಎಷ್ಟು ಬಲವಂತ ಮಾಡಿದ್ರು ನುಂಗಲ್ಲ ಹುಡುಗಿ. ಅದೇ ತುಂಬಾ ಆಗಿರುತ್ತೆ. ಆಟ ಮಾಡೋಳು. ಬಟ್ ಈ ಮನೆಗೆ ಹಾಕ್ಸಿದ್ರಲ್ಲಿ ಈ ವಾಸ್ತು ಇದೇನು ಸೊಸೆ ಆಸಕ್ತಿನ, ಮಗನ ಆಸಕ್ತಿನ, ಅಥವಾ ಇಬ್ರು ಆಸಕ್ತಿನ? ಸೊಸೆದೆ ನಾವು 4 ಬಿಲ್ಡಿಂಗ್ ಇರ್ಬೇಕು, ನಾವು ಶ್ರೀಮಂತರಾಗ್ಬೇಕು ಅಂತ. ದೊಡ್ಡವರಾಗ್ಬೇಕು. ಅಯ್ಯೋ, ನಿಂತಿದಂಗೆ ಬಿದ್ದೋಗಕ್ ಆಗುತ್ತ ಸ್ವಾಮೀಜಿ? ಏನ್ ಮಾಡೋದು? 4 ವರ್ಷ ನಾನು ಹೋಟ್ಲು ಕಷ್ಟ ಬಿದ್ದಿ 5-6 ಲಕ್ಷ ಸಂಪಾದನೆ ಮಾಡಿ ಒಂದ್ ಗೂಡ್ ಕಟ್ಕೊಂಡಿದ್ದೆ ಸ್ವಾಮೀಜಿ. ಈಗ ನೀವ್ ಎಲ್ಲಿ ಅಂತದ್ದೊಂದು ಸರಳ ವಾಸ್ತು ಅಂತ ಏನು ಅವ್ರನ್ನೇ ನೋಡ್ರಪ್ಪ, ಯಾಕೋ ಹಿಂಗ ಹಾಕದ್ಮೇಲೆ ಈ ತರ ಈಕೆ ಆಡ್ತಿದ್ದಾಳೆ, ಇದೇನ್ ತಗ್ಸ್ಬೇಕಾ ಏನು ಅಂದ್ರೆ ಅವ್ರನ್ನ ಮತ್ತೆ ಪುನಃ ಅವ್ರ ತಮ್ಮ ಮಾಡಿದ್ರು ಸ್ವಾಮೀಜಿ ಅದನ್ನ. ಅವ್ರಿಗೆ ಫೋನ್ ಮಾಡಿ ಬೈದಿ, ನಮ್ ತಂಗಿ ಚೆನ್ನಾಗಿದ್ದು, ನಮ್ಮ ಅಕ್ಕ ಚೆನ್ನಾಗಿದ್ದವಳು ಹಿಂಗ ಆಗ್ಬಿಟ್ಟವಳೆ ಅನ್ಬಿಟ್ಟು ನಮ್ ಸೊಸೆ ಅವ್ರ ತಮ್ಮ ಬೈದಿ ಮನೇಲಿ ಎಲ್ಲಾ ಕಿತ್ತಾಕಿಸ್ಬಿಟ್ರು. ಸೊಳ್ಳೆ ಪರ್ದ ಕಟ್ಟಿದ್ರು. ಆಮೇಲೆ ಅದನ್ನೆಲ್ಲ ಬೇರೆ ಏನೇನ್ ಮಾಡಿದ ಅದನ್ನೆಲ್ಲ ಕಿತ್ತಾಕಿಸ್ಬಿಟ್ಟು ಮಾಮೂಲಿ ತರ ಮಾಡೋದು. ಇವಾಗ 1 ತಿಂಗಳಾಯ್ತು. ಅವರೇ ಬಂದು ಕಿತ್ತಾಕುದ್ರ, ನೀವೇ ಕಿತ್ತಾಕುದ್ರ? ಇವರೇ ಕಿತ್ತಾಕಿಸಿದ್ರು. ನಮ್ಮ ಯಾರನ್ನ ಕರ್ಸಿ ಒಂದ್ ಪುನಃ ಅವ್ರು ಬರ್ಲಿಲ್ಲ ಸ್ವಾಮೀಜಿ. ಪುನಃ ಅವ್ರು ಬರ್ಲಿಲ್ಲ. ಬರ್ಬೇಕಾಯ್ತಲ್ವಾ? ಅವ್ರು ಬರ್ಲಿಲ್ಲ. ಇವರೇ ಎಲ್ಲಾ ಕಿತ್ತಾಕ್ಸಿ ಸೊಳ್ಳೆ ಪರ್ದ ಎಲ್ಲ ಕಿತ್ತಾಕ್ಸಿ ಎಲ್ಲ ಮಾಡಿದ್ರು. ಆಮೇಲೆ ಆ ಬಾತ್ರೂಮ್ ಅಲ್ಲಿ ಬತ್ಲು ಮನೆಗೆ ಹೋಗತಾವು ಒಂದ್ ಕನ್ನಡಿ ಹಾಕಿಸ್ಬೇಕು ಅಂದಿದ್ರು ಸ್ವಾಮೀಜಿ. ಅದು ಕನ್ನಡಿ ಹಾಕ್ಸಿದ್ದಾರೆ, ಅದನ್ನೂ ಬಿಚ್ಚಿಸಿಲ್ಲ ಸ್ವಾಮೀಜಿ. ಅದ್ ಹಂಗೆ ಬಿಟ್ಕೊಂಡಿದ್ದಾರೆ. ಆಯ್ತು, ಸ್ನಾನದ ಮನೆ ಇದೆಯಲ್ಲ ಅದಕ್ಕೆ ಒಂದ್ ಅರ್ಧಕ್ಕೆ ಕನ್ನಡಿ ಹಾಕ್ಸಿದ್ರು. ಬಿಡವಾ, ಇಲ್ಲಿ ವಾಸ್ತು ಅವು ಕೆಡ್ದಕ್ತಾ ಹೋದ್ರೆ ಅದು ಯಾವುದೇ ಆಗ್ಲವಾ. ಒಬ್ಬ ಡಾಕ್ಟ್ರು ಇಂಜೆಕ್ಷನ್ ಕೊಟ್ಟು ಮಾತ್ರೆ ಕೊಡ್ಬೇಕಾದ್ರೆ, ಅಯ್ಯೋ ನಿಮ್ಗೆ ಹುಷಾರಾಗ್ಲಪ್ಪ, ಮತ್ತೆ ಪದೇ ಈ ಕಡೆ ಬರ್ದಂಗೆ ನೀವು ಚೆನ್ನಾಗಿ ಮನೆಯಲ್ಲಿ ಆರೋಗ್ಯವಿರಲ್ಲ, ಆ ಉದ್ದೇಶದಿಂದ ಚೆನ್ನಾಗಿ ಕಳಿಸಿದ್ರೆ ಚಂದ. ಇವನು ಅವಾಗ ಬರ್ತಾ ಇರ್ಲಿ ಅಂತ ಮಾತ್ರ ಒಳಗಡೆ ಏನೋ ಹಾಕೊಟ್ರೆ ಸುಮ್ಮನೆ ಅಂದಾಜು ಹೇಳ್ತಾ ಇದ್ದೀನಿ. ಲೋಕದಲ್ಲಿ ಇವತ್ತು ಹೆಂಗ ಆಗಿದೆ ಕತೆ ಅಂತ. ತಿಂಗಳಿಗೆ ಒಂದ್ಸಲಿ ಬಂದು ಚೆಕಪ್ ಮಾಡಿಸ್ಕೊಂಡು ಹೋಗಿ. ಒಂದೇ ಸತಿ ಹೋದ್ರೆ ನಮಗೆ ವ್ಯವಹಾರ ಆಗ್ಬೇಕಲ್ಲ. ಹಾಗಾಗಿ ಬರ್ಲಿಕ್ಕೆ ಏನ್ ಬೇಕು ಅದು ವ್ಯವಸ್ಥೆ ಮಾಡ್ಕೊಳ್ಬೇಕು ಅಂತ ಈ ಕೇಳ್ಪಟ್ಟಿದ್ದೀನಿ ನಾನು. ಬಟ್ ಇವತ್ತು ಈ ವಾಸ್ತು ಬಗ್ಗೆ ಮಾತಾಡ್ಬೇಕಾದ್ರೆ ಆ ಮಾತು ಹೇಳಬೇಕಾಗಿ ಬಂತು ಅಷ್ಟೇ. ಯಾವ್ದಾದ್ರೂ ಇವತ್ತು ಕೆಲವು ಸಿದ್ಧಿಗಳನ್ನ ಪಡ್ಕೊಂಡಿರೋರು ಸಂಪೂರ್ಣ ನಾನೊಬ್ಬರಿಗೆ ಉಪಕಾರದ ಮನೋಭಾವದಿಂದ ನನ್ನ ವಿದ್ಯೆಯನ್ನ ಅವ್ರ ಮೇಲೆ ಪ್ರಯೋಗ ಮಾಡಿ ಅವ್ರ ಬದುಕನ್ನ ಉದ್ಧಾರ ಮಾಡುವ ಪ್ರಯತ್ನ ಮಾಡಿದ್ರೆ, ಆದ್ರೆ ನಾನು ಯಾವಾಗ ಹಣದಾಸೆಗೆ ಬೀಳ್ತೀನೋ, ನೀನು ಆಗಾಗ ಬರ್ಲಿಕ್ಕೆ ಏನೇನು ಬೇಕು ಅಂದ್ರೆ 70% ಔಷಧಿ ಕೊಟ್ಟು 30% ಮತ್ತು ವಾಪಸ್ ಬರ್ಲಿಕ್ಕೆ ವಿಷವನ್ನು ಕೊಟ್ಟಿರ್ತೀನಿ. ಕೆಲವು ವಿದ್ಯೆಗಳು ಇವತ್ತು ಹಂಗ ಆಗ್ಬಿಟ್ಟಿದ್ದಾವೆ. ಇರ್ಲವ, ಆಯ್ತು, ಹಂಗ್ ಕೊಟ್ಟವನು ಇಲ್ಲ, ತಗೊಂಡವರು ಇಲ್ಲ. ಇವತ್ತು ಅದೇನಾಗಿದೆ ಸ್ವಾಮೀಜಿ, ಅವರು ಅದೇ ನಾವು ಮನೆ ಕಟ್ತಾ ಇದ್ವು ಅಂದಲ್ಲ ಸ್ವಾಮೀಜಿ, ಅವಾಗ ಜಗಳ ಮಾಡಿದ್ಲು. ಸ್ವಲ್ಪ ಸಿಮೆಂಟ್ ಎಲ್ಲ ಬೀಳ್ತಲ್ಲ, ಜಗಳ ಮಾಡಿದ್ಲು. ಪಕ್ಕದಲ್ಲೇ ಕಟ್ಟಿದ್ವಲ್ಲ, ಆಯ್ತು ಬಿಡು ಹೊಡದ್ಲು. ನಾನು ಅಯ್ಯೋ ಹೊಡೆದ್ರೆ ಹೊಡ್ಕೊಳ್ಳಿ. ಯಾರು ಜಗಳ ಮಾಡಿದ್ದು? ನಮ್ ಸೊಸೆ, ದೊಡ್ಡ ಸೊಸೆ ಮನೆ ಕಟ್ಕತ್ತವ್ರಲ್ಲ ಅಂತ. ಅವಳಿಗೆ ಹುಷಾರ್ ಬೇರೆ ಇರ್ಲಿಲ್ವಲ್ಲ. ಹೊಡದ್ಲು. ನಾನು ಹಂಗು ಅಂದ್ರು ನಮ್ಮ ಫ್ರೆಂಡ್ ಎಲ್ಲ, ಸ್ಟೇಷನ್ಗೆ ಹೋಗೋಣ ಅಂದ್ರು. ಬೇಡ, ಮರ್ಯಾದೆ ಹೋಗೋದು 5 ನಿಮಿಷ, ಹೊಡೆದ್ರೆ ಹೊಡ್ಕೊಳ್ಳಿ. ನಿಮ್ ಮಗ ಕೇಳಲಿಲ್ವಾ? ನಮಗ ಸುಮ್ನಿರು ಅಂದ. ಅಷ್ಟೇ. ತಲೆ ಮೇಲೆ ಹೊಡದ್ಲು ಸ್ವಾಮೀಜಿ. ಹೊಡೆದಿರೋ ಹೆಣ್ಮಗಳೇ ಇವತ್ತಿಲ್ಲ. ಇಲ್ಲ, ಹೊಡದ್ಲು. ಆಮೇಲೆ ಆ ಮಗು ಕೈಲಿ 10 ವರ್ಷದ ಮಗು ಇದೆಯಲ್ಲ ಸ್ವಾಮೀಜಿ, ಆ ಮಗು ಕೈಲಿ ಮನೆಗ್ ಬೆಂಕಿ ಬೀಳ್ಲಿ ಅಂತ ಹೇಳ್ಕೊಟ್ಲು ಸ್ವಾಮೀಜಿ. ಕಟ್ತಾರ ಮನೆಗೆ. ನಾನು ಅದನ್ನು ಕಿವಿಲೇ ಕೇಳಿಸ್ಕೊಂಡೆ. ಅನ್ಕೊಳ್ಳಿ ಬಿಡು, ನಾನ್ ಮನೆ ಕಟ್ಟಕ್ಕೆ ಯಾಕಾದ್ರೂ ಸ್ಟಾರ್ಟ್ ಮಾಡದ್ನಪ್ಪ ದೇವ್ರೆ. 2 ವರ್ಷಕ್ಕೂ ಬಾಡಿಗೆ ಮನೆ ಸೆಟ್ ಮಾಡಕ್ ಆಗಲ್ಲ, ವಯಸ್ಸಾಗಿದೆ ನನ್ಗೆ, ಸಾಯ ಕಡಗಾಲದಲ್ಲಿ ಸ್ವಂತ ಮನೇಲಿ ಜೀವ ಬಿಡೋಣ ಅಂತ ಕಟ್ಕೊಂಡಲ್ಲ ಸ್ವಾಮೀಜಿ. ಆಯ್ತಲ್ವಾ, ಬೆಂಕಿ ಬಿದ್ದು ಬೀಳ್ಲಿ ಇಂದವರೆಲ್ಲ ಎಲ್ಗೋದ್ರವ್ವ ಸ್ವಾಮೀಜಿ? ಅದನ್ನ ನಾನು ಹೇಳ್ಬಾರ್ದು ಅಲ್ವಾ ಸ್ವಾಮೀಜಿ? ಹೇಳ್ಬಾರ್ದು ತಾಯಿ, ನಾನು ಹೇಳ್ಬಾರ್ದು ಸ್ವಾಮೀಜಿ. ಇವತ್ತು ಮಕ್ಕಳು ಧರ್ಮ ನಿನ್ನ ಬಾಯಿಂದ ಹೊರಗಡೆ ಬರ್ದ ಮಾತ್ರಕ್ಕೆ ಅದು ಕೆಲಸ ಮಾಡೋದನ್ನ ಬಿಡ್ಬೇಕನವ? ನೋಡಿ ಸ್ವಾಮೀಜಿ, ನಾನು ಏನೋ ಅನ್ಕೊಳ್ಳಿ. ನೀನು ಸೊಸೆಯನ್ನು ಮಮಕಾರ ನಿಂದು, ಕರ್ಮಕ್ಕೆ ಧರ್ಮಕ್ಕೆ ಯಾವ ಮಮಕಾರ? ಅಯ್ಯೋ ದೇವ್ರೆ, ಸೊಸೆ ಜಾಗದಲ್ಲಿ ಅದೇ ಬೇರೆಯವ್ರು ಅಂದಿದ್ರು ಒಂದು ಮಾತಾಡ್ತಿದ್ದಲ್ಲ ನೀನು.
ಹಂಗೆಲ್ಲ ಮಗು ಕೈಲಿ ಹೇಳ್ಕೊಡ್ತಾವಳೆ, ಮಗುಗೆ ಹೇಳ್ಕೊಟ್ಟಿದ್ದಾಳೆ ಎಂದೈತೆ. ಮಗ ಅಲ್ಲೇ ಅವನೇ, ಏಯ್ ಸುಮ್ನಿರು ಅಂತಾನೆ ಸ್ವಾಮೀಜಿ, ಅಷ್ಟೇ, ಇನ್ನೇನು ಹೇಳಲಿಲ್ಲ. ಅನ್ಕೊಳ್ಳಿ ಬಿಡು ಅಂತ ಸುಮ್ನದೆ. ಆಮೇಲೆ ದೊಡ್ಡವ್ರಿಗೆ ಧೂಪ ಹಾಕ್ತೇವಲ್ಲ ಸ್ವಾಮೀಜಿ, ಒಂದ್ಸರಿ ಹೋಗಿ ಬಾಮ್ಮ ನಾಳೆ ಧೂಪ ಹಾಕ್ತಾ ಇದೀವಿ ನಮ್ಮ ಅತ್ತೆ ನಮ್ಮ ಅವನ್ಗೆ. ಬರಲ್ಲ, ನಾನು ನಮ್ಮ ಅಮ್ಮನ ಮನೆಗೆ ಹೋಯ್ತಾ ಇದ್ದೀನಿ ಅಲ್ಲಿ. ಇನ್ನೊಂದಿನ ಮಾಡವಲ್ಲ ಹೇಳಿದ್ರೆ, ನೀನ್ ಇವತ್ತು ಹೋಯ್ತೀಯ ಅಂತ ನಮಗ್ ಗೊತ್ತೇ ಇಲ್ವಲ್ಲ, ಏನ್ ಮಾಡೋದು ಹೇಳು ಅಂತ ಅಂದೆ. ಅದಕ್ಕೆ ಬರ್ಬೇಕು ಅಂತ ಏನ್ ರೂಲ್ಸಾ ಅಂದ್ಲು ಸ್ವಾಮೀಜಿ. ಸರಿ, ಅದೆಲ್ಲ ಆಗೋಯ್ತು ಸ್ವಾಮೀಜಿ. ಈಗ ಹಿಂಗ್ ಮಾಡ್ಕೊಂಬಿಟ್ಟಿದ್ದಾಳೆ. ಮಕ್ಳದ್ ಹೆಂಗೆ ಸ್ವಾಮೀಜಿ, ಅದ್ರದ್ದೊಂಚೂರು ಇದ್ ಮಾಡಿ ಸ್ವಾಮೀಜಿ ಹೇಳಿ. ಈಗಲಾದ್ರೂ ನಿನ್ನ ಮಗನಿಗೆ ಪಶ್ಚಾತ್ತಾಪ ಇದೆಯೇನವ? ಇದೆ, ಸ್ವಲ್ಪ ಇದೆ. ಬೇಜಾರಲ್ಲಿ ಇರ್ತಾನೆ, ಸಪ್ಪಗಿರ್ತಾನೆ. ಇದೇ ಬೇರೆ. ಏನ್ ಮಾಡೋದು, ನಾನು ಟೆನ್ಷನ್ ತಗೋಬೇಡ ಕಣಪ್ಪ, ಏನ್ ಮಾಡೋದು, ನೀವು ಮಾಡ್ಕೋಬೇಡ್ದಾಯ್ತು, ಮಾಡ್ಕೊಂಬಿಟ್ಲು, ಏನ್ ಮಾಡೋದಪ್ಪ ಅಂತ ಹೇಳ್ತಾ ಇದ್ದೀನಿ. ಹೋಗ್ಲಿ, ಕಡೆ ಮಗನ ಬದುಕಾದ್ರೂ ಚೆನ್ನಾಗಿದ್ಯಾ? ಅವ್ರು ಚೆನ್ನಾಗಿದ್ದಾರೆ ಸ್ವಾಮೀಜಿ. ಅವರೇ ಬಂದು ಎಲ್ಲ ನಿಂತಿ ಕಾರ್ಯಗಳೆಲ್ಲ ಮಾಡಿದ್ದು, ಖರ್ಚು ಮಾಡಿದ್ದು ದುಡ್ಡು. ಆಮೇಲೆ ಅವನ ಹತ್ರ ಯಾವ್ದು ಇಲ್ಲ. ನನ್ ಮಗನ ಹತ್ರ ಕೊರಿಯರ್ ಕೆಲಸ ಮಾಡೋದು, ಯಾರು ಕ್ಯಾಶ್ ಇಟ್ಕೊಂಡಿರ್ತಾರೆ ಸ್ವಾಮೀಜಿ, ಅವ್ನ್ ಕೂಲಿ ಮಾಡೋದು. ಅವಾಗ ಅವನೆಲ್ಲಾ ಮಾಡಿ ಆಮೇಲೆ ಇಸ್ಕೊಳ್ಳೋಣ ಅಂತ ಎಲ್ಲ ಅವನೇ ಕರ್ತವ್ಯ ಮಾಡ್ದ. ಈಗ ಅವನ್ ಮನೆ ಬೇಡ ಅಂತ ಬಂದೆ ಸ್ವಾಮೀಜಿ ನಾನು. ನನ್ಗೆ ಚಿಕ್ಕ ಮಗನ್ ಮನೇಲಿ ಇರ್ದಿರ ಬಂದೆ. ನನಗ್ ನೋಡಿ ಸ್ವಾಮೀಜಿ ಯಾವ ಪರಿಸ್ಥಿತಿ ಆಗೋಯ್ತು. ಇಲ್ಲಿ ತಾಯಿ, ಸ್ವತಂತ್ರವಾಗಿ ಬದುಕನ್ನ, ಯಾರಿದು ಬೇಡ, ಅವ್ರ ಪಾಡ್ಗ ಅವ್ರು ಇರ್ಲಿ, ಅವ್ರು ಚೆನ್ನಾಗಿರ್ಲಿ ಅಂತ ಬಂದೆ ಸ್ವಾಮೀಜಿ. ಇನ್ಯಾವ ಉದ್ದೇಶಕ್ಕೂ ಬರ್ಲಿಲ್ಲ ಸ್ವಾಮೀಜಿ. ಅವತ್ತು ಚಿಕ್ಕ ಮಗ ಅಥವಾ ಚಿಕ್ಕ ಸೊಸೆ ಯಾಕೋ ಗೌರವಾನ್ವಿತವಾಗಿ ನಮ್ಮನ್ನ ಕಾಣ್ತಾ ಇಲ್ಲ ಅನ್ನೋ ಅದೊಂದೇ ಕಾರಣಕ್ಕೆ ಬಂದೆ ಸ್ವಾಮೀಜಿ. ನೋಡು ತಾಯಿ, ವಯಸ್ಸಾದ ಕಾಲದಲ್ಲಿ ಅಂದ್ರೆ ವಯಸ್ಸಿದ್ದ ಸಮಯದಲ್ಲಿ ಚೆನ್ನಾಗಿ ಬದುಕು ಕೈಕಾಲು ನಡೀತಾ ಇದ್ದ ಸಮಯದಲ್ಲಿ ಸ್ವಾಭಿಮಾನ ಇಟ್ಕೊಳ್ಳೋದು ಒಂದು ಅರ್ಥ ಇದೆ. ವಯಸ್ಸಾದ ಕಾಲದಲ್ಲಿ ಸ್ವಾಭಿಮಾನ ಬಿಟ್ಬಿಡಿ ಅಂತಲ್ಲ, ಬಟ್ ಆ ಸಮಯದಲ್ಲಿ ಜನರು ಅಥವಾ ಸ್ವಂತ ಮಕ್ಕಳು ಬೆಲೆ ಕೊಡದೇ ಇರೋದು, ಕೊಡೋದು, ಇದು ಯಾವುದು ಮುಖ್ಯ ಆಗಬಾರದು ವಯಸ್ಸಾದವ್ರಿಗೆ. ಏನೋ ತಪ್ಪು ಮಾಡ್ಬಿಟ್ಟಿದ್ದೀನಿ ಸ್ವಾಮೀಜಿ. ನಾನು ಹೇಳ್ತಾ ಇದ್ದೀನಿ, ಕೇಳಿಸ್ಕೊ, ದಾರಿ ಹೇಳ್ತೀನವ, ಸದ್ಯಕ್ಕೆ ನಿನ್ನ ಜ್ಞಾನಕ್ಕಿಟ್ಕೋ ಅಷ್ಟೇ. ವಯಸ್ಸಾದ ಕಾಲದಲ್ಲೂ ನಮಗೆ ಇವ್ರು ನಮ್ಮನ್ನು ಹೆಂಗ್ ಕಾಣ್ಲಿ, ಇವ್ರು ನಮ್ಮನ್ನು ಹೆಂಗ್ ಕಾಣ್ಲಿ ಅಂದ್ರೆ ಆ ವಯಸ್ಸಾದ ದೇಹಗಳಿಂದ ಏನೂ ಉಪಯೋಗ ಇಲ್ಲ ಅನ್ನೋ ತಾತ್ಸಾರ ಮನೋಭಾವ ಸಹಜವಾಗಿ ವಯಸ್ಸಾದವ್ರ ಮೇಲೆ ಇರುತ್ತೆ. ಅದರಲ್ಲಿ ಆ ಸಮಯದಲ್ಲೂ ಸೊಸೆ ಹಿಂಗೆ ನಮ್ಮ ಜೊತೆ ಹಿಂಗ್ ವರ್ತಿಸ್ಲಿ, ಮಗ ಹಿಂಗ್ ವರ್ತಿಸ್ಲಿ. ನೋಡು ತಾಯಿ, ನೀವು ಬಯಸ್ತಾ ಇರೋದು ಧರ್ಮವೇ ಹೌದು, ಮಕ್ಕಳು ಹಾಗೆ ಇರ್ಬೇಕು ಹೌದು. ಬಟ್ ಕಾಲ ಕಳೆದಂತೆ ಕಾಲ ವಿಷಮಯವಾಗ್ತಾ ಇದೆ. ಪರಸ್ಪರ ಎತ್ತ ತಂದೆ ತಾಯಿಗಳಿಗೆ, ಕಟ್ಕೊಂಡ ಗಂಡನಿಗೆ, ಹೆಂಡತಿಗೆ ಒಬ್ರಿಗೊಬ್ರು ನಿಯತ್ತನ್ನು ತಪ್ಪುತ್ತಾ ಇರೋ ಕಾಲದಲ್ಲಿ ಬಂದಾಗ ನಾವು ವಯಸ್ಸಾದಾಗ ಔಷಧಿ ಮಾತ್ರೆಗಳು, 3 ಹೊತ್ತು ಊಟ, ರೆಸ್ಟ್ ಮಾಡ್ಲಿಕ್ಕೆ ಸಮಯ, ಮತ್ತೆ ಏನಾದರೂ ಚಿಕ್ಕ ಪುಟ್ಟ ಸಮಸ್ಯೆ ಆದರೆ ಅಕ್ಕಪಕ್ಕದಲ್ಲಿ ಸೊಸೆನೋ ಮಗನೋ, ಅದೆಲ್ಲವನ್ನು ಮೀರಿ ಭಗವಂತನಷ್ಟೇ ನಾವು ನಂಬಬೇಕು. ಆ ಸಮಯದಲ್ಲಿ ಸೊಸೆ ಹಿಂಗೆ ಮಾಡಿ ಸರಿ, ನೀನು ಹಿಂಗೆ ಒಂದೊಂದು ವಿಚಾರಕ್ಕೂ ನೀನು ಹಿಂಗೆ ಹೋಗ್ತಾ ಇದ್ರೆ ಎಲ್ಲೂ ನಿಲ್ಲೋಕ್ಕಾಗಲ್ವಲ್ಲವ. ಈಗ ಆಯ್ತು, ದೇಹದಲ್ಲಿ ಶಕ್ತಿ ಇದ್ದ ಸಮಯದಲ್ಲಿ ಅಯ್ಯಪ್ಪ ನನ್ನ ಹಿಂಗೆ ನೋಡ್ದವ್ರೆ, ನಾನು ಸ್ವಾಭಿಮಾನ ಅಥವಾ ನನಗೆ ಬೆಲೆ ಕೊಡದೇ ಇರೋ ಜಾಗದಲ್ಲಿ ನಾನು ಇರಲ್ಲ ಅಂತ ಹೋದಾಗ ದೇಹದಲ್ಲಿ ಶಕ್ತಿ ಇದ್ರೇನೋ ಚಂದ. ಇಲ್ಲದೆ ಹೋದಾಗ ನಾವು ಭಗವಂತ ಎಲ್ಲ ನೀನೇ ನೋಡ್ಕೊಳ್ಳಪ್ಪ ಅನ್ಬೇಕು, ಅಂಚೇರ್ಸ್ಕೊಂಡು ಹೋಗುವುದು ಅನ್ನೋ ಒಂದು ಮಾತಿದೆಯಲ್ಲ, ಅದನ್ನು ಮಾಡಬೇಕಿತ್ತು. ಇರ್ಲವ, ಆಯ್ತು, ಅವತ್ತೇನು ಅನ್ನಿಸ್ತು, ಮಾಡಿದ್ದೀಯ. ಬಟ್ ಈಗ ನಾನು ಹೇಳೋದು, ನಿನ್ನ ಕಡೆಯ ಮಗ ಅವನ ಹೆಂಡತಿ ಆತನ ಜೊತೆ ಚೆನ್ನಾಗಿರ್ತಾರೆ. ಈ 2ನೇ ಮಗನ ವಿಚಾರವಾಗಿ ಮತ್ತೆ ಮೊದಲ ಮಗನ ವಿಚಾರವಾಗಿ ಆದಷ್ಟು ಮೊದಲ ಮಗ ಯಾಕೋ ಒಂದು ಸ್ವಲ್ಪ ನೀವು ಮನಸ್ಸು ಮಾಡಿದ್ರೆ ನಿಮ್ಮ ಕೈಗೆ ಅದನ್ನು ತಗೊಳ್ಬೋದು. ಮಕ್ಕಳನ್ನ ಸ್ವಲ್ಪ ಕಾಳಜಿ ಮಾಡ್ತಲೋ, ಅಥವಾ ಅಂದರೆ ತೀರಾ ಆ ಮಟ್ಟಿಗೆ ನೀವು ಏನು ಬಯಸೋ ತುಂಬ ಸತ್ಪುರುಷ ಮಕ್ಕಳು ಆಗದೆ ಇರ್ಬೋದು, ಅಥವಾ ಆ ಮಟ್ಟಿಗೆ ಮತ್ತೆ ಪರಿವರ್ತನೆಯಾಗಿ ಅಯ್ಯೋ ತಾಯಿ ತಪ್ಪಾಯ್ತು ಅಂತ ಕಾಲಿಗೆ ಬಿದ್ದು ಆ ಮಟ್ಟಿನ ಪರಿವರ್ತನೆ ಆಗದೆ ಹೋದ್ರು, 2ನೇವನಿಗೆ ಹೋಲಿಸ್ಕೊಂಡ್ರೆ ಮೊದಲನೇವನು ಒಂಚೂರು ಇನ್ನೂ ನಿಮ್ಮ ಕೈಗೆ ಎಟ್ಕಂಗಿದ್ದಾನೆ. ಈಗ ನೀವು ಬುದ್ಧಿವಂತರಾಗಬೇಕು. 2ನೇ ಮಗನಿಗೂ ಏನು ಬುದ್ಧಿವಾದ ಹೇಳಬೇಕು. ಇಲ್ಲ ನಾನು ಕುಡ್ದೇ ಸಾಯ್ತೀನಿ, ನಾನು ಇದು ಯೋಚನೆ ಮಾಡೇ ಸಾಯ್ತೀನಿ, ಯಾರ ಪಾಪಕ್ಕೆ ನೀವು ಹೊಣೆ ಆಗ್ತೀಯವ್ವ? ನೀನು ಹೆತ್ತ ತಾಯಿ ಇರ್ಬೋದು, ಬಟ್ ಕೆಲವೊಂದು ನಿನ್ನ ಕೈಲೂ ಇಲ್ಲ.
ಏನ್ ಈಗ ಮಾಡೋಣ? ನಿನ್ನ ದೊಡ್ಡ ಮಗ ನಿನ್ನ ಚಿಕ್ಕ ಮಗ ಯಾರಿಲ್ಲದೆ ಹೋದ್ರು ಅವ್ರ ಬದುಕು ನೋಡ್ಕೊಳ್ತಾರೆ, ಬಿದ್ರೆ ಎದ್ದೆ ಹೇಳ್ತಾರೆ. ಬಟ್ ಇಲ್ಲಿ ಆಸರೆ ನಿನ್ನ ಮೊಮ್ಮಕ್ಕಳಿದ್ದಾವಲ್ಲವ, ಹ್ಮ್ ಇನ್ನು ತಾಯಿ ಕಳ್ಕೊಂಡಿರೋ ಮಕ್ಕಳಿದ್ದಾವಲ್ಲ, ಆ ಮಕ್ಕಳನ್ನ ನಿಮ್ಮ ಹತ್ರ ಯಾರೋ ಒಂದು ಮಗುವನ್ನು ಕರ್ಕೊಂಡು ಅಥವಾ ನೀವೇ ಅವ್ರ ಮನೆಯಲ್ಲಿದ್ದು ಅವರಿಗೆ ಬುದ್ಧಿ ಹೇಳ್ಕೊಂಡು ನೀವು ಇವಾಗ ನಮ್ಮನೇಲೆ ಇದಾರೆ ಸ್ವಾಮೀಜಿ ಅವರು. ಹೌದು, ಆ ಮಕ್ಕಳನ್ನೇ ನೀನು ಊಟ ಮಾಡೋದು, ನಾಷ್ಟ ಮಾಡೋದು ನಮ್ಮನೇಲೆ, ಬಟ್ಟೆ ಒಕ್ಕೊಡ್ತೀನಿ. ಅವರು ನಮ್ಮನೆ ಬಿಟ್ಟು ಬರಲ್ಲ ಅಂತಾರ ಸ್ವಾಮೀಜಿ. ನಾನು ಒಂದಿನ ಹೇಳ್ದೆ, ಇಲ್ಲೇ ಒಟ್ಟಿಗೆ ಇರೋಣ ಕಣಪ್ಪ, ಆ ಮನೆ ಬಾಳ್ಕೊಂಡು ಬಿಟ್ಬಿಡೋಣ ಕಣ ಅಂದ್ರೆ, ಇಲ್ಲ ಅಜ್ಜಿ ನಾವ್ ಆ ಮನೇಲೆ ಇರ್ತೀವಿ ಅಂತಾರೆ. ಬಟ್ ನಿಮ್ಮನ್ ಬನ್ನಿ ಅಂತ ಕರೆಯಲ್ವಾ? ಪಕ್ಕದಲ್ಲೇ ಇದ್ದೀವಿ ಸ್ವಾಮೀಜಿ. ಅಲ್ಲ, ನೀವ್ ಪಕ್ಕದಲ್ಲಿ ಇರೋದು ಓಕೆನವಾ. ಈಗ ಸೊಸೆ ಕಳ್ಕೊಂಡ ಮೇಲಾದ್ರೂ ಮೊಮ್ಮಕ್ಕಳಿಗೆ ಎರಡು ಮನೆಯನ್ನು ಮನಸ್ಥಿತಿ ಬರಬಾರ್ದು. ಅವರು ಕರ್ದಿಲ್ಲ ಅಥವಾ ನೀವು ಹೋಗಿಲ್ವೋ? ಅವರು ಇಲ್ಲೇ ಬಂದು ಊಟ ಮಾಡ್ತಾ ಇದ್ದಾರೆ ಸ್ವಾಮೀಜಿ ಅವತ್ತಿಂದನು. ಬಟ್ಟೆ ಒಕ್ಕೊಡ್ತಾ ಇದ್ದೀನಿ. ನಾವೇ ಅಲ್ಲಿ ಹೋಗಿ ಇರ್ಬೋದಾ ಸ್ವಾಮೀಜಿ? ಖಂಡಿತ ಇರ್ಬೋದಲ್ಲವಾ. ಅಲ್ಲ, ನಾನು ಹೇಳ್ತೀನಿ, ನೀವು ಮೊಮ್ಮಕ್ಕಳಿಗೂ ಅದು ಇಷ್ಟ ಇದೆಯಾ ನೀವು ಅಲ್ಲಿಗೆ ಹೋಗೋದು? ಮೊಮ್ಮಕ್ಳು ಏನ್ ಅನ್ನೆಲ್ಲ ಹೋಗಿದ್ರೆ ಖುಷಿ ಆಯ್ತಾರೆ ಅನ್ಸುತ್ತೆ ನನ್ನ ಮನ್ಸಲ್ಲಿ. ನನ್ನ ಪ್ರಕಾರ ನೀವು ಖುಷಿ ಆಗ್ತಾರೆ, ನಿಮ್ಗೆ ಅದರಲ್ಲಿ ಸಂಶಯವೇ ಬೇಡ. ನೀವು ಈ ಸಮಯದಲ್ಲಿ ಒಬ್ಬ ಮಗ ಅಥವಾ ಮೊಮ್ಮಗ ಇವರ ಆಶ್ರಯವನ್ನ ನೀವು ಪಡಿಬೇಕು, ಮತ್ತೆ ನಿಮ್ಮ ಅವಶ್ಯಕತೆ ಅವ್ರಿಗೂ ಇದೆ, ಅವ್ರಿಗೂ ಬೇಕು. ನಿಮ್ಮಿಂದ ಅವ್ರಿಗೆ ಆಹಾರ ಬೇಕಿದೆ, ಮತ್ತೆ ಅವರಿಂದ ನಿಮಗೊಂದು ಪ್ರೀತಿ ಅಥವಾ ಏನೋ ಒಂದು ಕಳ್ಕೊಂಡೆ ಅನ್ನೋ ದುಃಖ ಬೇಡ ತಾಯಿ. ಭಗವಂತ ಯಾಕೋ ಜೀವನದಲ್ಲಿ ಒಮ್ಮೊಮ್ಮೆ ಗೊತ್ತಿದ್ದೋ ಗೊತ್ತಿಲ್ದೆಂಗೋ ನಮ್ಮ ಪ್ರೀತಿ ಪಾತ್ರರನ್ನು ಅಥವಾ ನಮ್ಮವರು ಅಂದ್ಕೊಂಡಿರೋರನ್ನ ಕಳ್ಕೊಂಡಾಗ ಯಾರಿನ್ನೂ ಉಳಿದಿದ್ದಾರಲ್ಲ ಅವರ ಏಳಿಗೆಗೆ ನಾವು ಶ್ರಮಿಸಬೇಕಾಗುತ್ತೆ. ನೀವು ಈ 60 ವಯಸ್ಸಿನ ಹಂತಕ್ಕೆ ಬಂದಾಗ ಮೊಮ್ಮಕ್ಕಳ ಬದುಕು ಯಾಕೋ ನಿಮ್ಮ ಕಣ್ಣು ಮುಂದೆ ಇದೆ ಎಂದಾಗ ಸ್ವಲ್ಪ ನೀವು ಮಗನನ್ನ ಸ್ವಲ್ಪ ಮನವೊಲಿಸಿ ಅಥವಾ ಮೊಮ್ಮಕ್ಕಳಿಗೋಸ್ಕರ ನೀವೀಗ ಅವ್ರು ಅಲ್ಲಿಂದ ಬಂದು ಇಲ್ಲಿ ಊಟ ಮಾಡ್ಕೊಂಡು ಹೋಗೋದು ಮತ್ತಲ್ಲೋ ನೀವು ನೇರವಾಗಿ ಅಲ್ಲಿರೋದಕ್ಕೂ ಅವ್ರು ಆಗಾಗ ಬಂದು ಊಟ ಮಾಡ್ಕೊಂಡು ಮತ್ತೆ ಅಲ್ಲಿಗೆ ಹೋಗಿರೋದಕ್ಕೂ ವ್ಯತ್ಯಾಸ ಇದೆ. ಪ್ರಯತ್ನ ಮಾಡಿ, ಅಥವಾ ನಿಮಗೆ ಸಾಧ್ಯ ಇದ್ರೆ ಮೊದಲು ಮುಂದಿನ 3 ವಾರದೊಳಗಡೆ ನೀವು ನಿಮ್ಮ ಮೊಮ್ಮಕ್ಕಳ ಕೈ ಸೇರಬೇಕು. ಅವರು ನಿಮ್ಗೆ ಆಸರೆ, ನೀವು ಅವ್ರಿಗೆ ಆಸರೆ. ನೋಡಿ ತಾಯಿ, ನಿಮಗೂ ವಯಸ್ಸಾದ ಕಾಲಕ್ಕೆ ಮಕ್ಕಳಲ್ಲಿ ಸತ್ವ ಇದೆ, ಸಾತ್ವಿಕತೆ ಇದೆ. ಖಂಡಿತ ಅವರಿಗೆ ನೀವು ಮಕ್ಕಳಿಂದ ಬಯಸ್ತಾ ಇರೋ ಸಂತೋಷವನ್ನ ನಿಮ್ಮ ಮೊಮ್ಮಕ್ಕಳು ನಿಮಗೆ ಖಂಡಿತ ಕೊಡ್ತಾರೆ. 2ನೇ ಮಗನ ವಿಚಾರವಾಗಿ ಇನ್ನೂ ಸಮಯ ಬೇಕು, ಅದು ಈಗಲೇ ಪರಿವರ್ತನೆ ಆಗೋದು. ಸರಿ ಹೋಯ್ತಾನ ಸ್ವಾಮೀಜಿ? ಸರಿ ಹೋಗ್ತಾನವ, ಖಂಡಿತ ಸರಿ ಹೋಗ್ತಾನೆ. ಆದ್ರೆ ಸ್ವಾಮೀಜಿ ಕೇಳಿಸ್ಕೊ, ಎಷ್ಟು ದೇವ್ರನ್ನ, ಯಾವ ದೇವ್ರು ಇಲ್ವಾ ಅವನೊಬ್ಬನ್ ಕಾಪಾಡಕ್ಕೆ, ಯಾವ ದೇವ್ರು ಇಲ್ವಾ ಅವನ್ನ ಕಾಪಾಡಕ್ಕೆ ಅಂತ ಎಲ್ಲಾ ದೇವ್ರು. ಇಲ್ಲಿ ದೇವರ ವಿಚಾರಕ್ಕಿಂತ ನಾನು ನನ್ನ ಹೆಂಡತಿಗೆ ದ್ರೋಹ ಮಾಡಿದಾಗ ಅಯ್ಯೋ ನನ್ನ ಹೆಂಡತಿಗೆ ನಾನು ದ್ರೋಹ ಮಾಡಿದೆ ಅಂತ ಕುಡ್ದು 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 ಹೋಗಬಹುದು. ನನಗೆ ಅವಳು ದ್ರೋಹ ಮಾಡಿದಾಗ ಒಂದು ಅಲ್ಲಿ ಛಲ ಬರಬೇಕು. ಅಯ್ಯೋ ನನ್ನನ್ನೇ ಬಿಟ್ಟು ಹೋದ್ಲಲ್ವ, ನನ್ಗೆ ಅಪ್ಪ ಅಮ್ಮ ಇದ್ದಾರೆ, ಅಣ್ಣ ತಮ್ಮಂದಿರಿದ್ದಾರೆ, ನಾನು ನನ್ನ ಬದುಕನ್ನು ಚೆನ್ನಾಗಿ ಇನ್ನೊಂದು ಮದುವೆ ಆಗ್ತೀನಿ ಅಥವಾ ಹಂಗೆ ಇರ್ತೀನಿ, ಒಟ್ಟಂಗೆ ನಗ್ನಗ್ತಾ ಇರ್ತೀನಿ. ನನಗೆ ಮೋಸ ಮಾಡಿ ಕಣ್ಣೀರಾಗ್ಸಿ ಹೋಗಿರೋಳಿಗೆ ನಾನು ಕುಡ್ದು ನಾಳೆ ಹೆಣವಾದೆ ಅಂದ್ರೆ ನೋಡಿ ಇವ್ನು ಹಿಂಗಿದ್ದಕ್ಕೆ ಅವಳು ಬಿಟ್ಟು ಹೋದ್ಲು ಅಂತ ಇನ್ನೂ ಆಪಾದನೆ ಅಲ್ವನವಾ. ಹಾಗಾಗಿ ಇಲ್ಲಿ ನಿಮ್ಮ 2ನೇ ಮಗನ ಈ ಕುಡಿತಕ್ಕೆ ದಾಸವಾಗಿದ್ದು ಕಾರಣ ಇದೆ. ಆತನಿಗೂ 10 ಕಣ್ಣೀರು ಹೋಗಿ ಕಡೆಗೆ ಒಂದು ದಿವಸ ಬುದ್ಧಿ ಬರುತ್ತೆ. ಅದು ಮುಂದಿನ 3 ಅಥವಾ 6 ತಿಂಗಳ ಒಳಗಡೆ ಆಗುತ್ತೆ. ನೀನು ಧೈರ್ಯವಾಗಿರು. ಈಗ ಸದ್ಯಕ್ಕೆ ನೀನು ಯಾವ ದೇವರು ಅದು ಪ್ರಾರ್ಥನೆ ಮಾಡು, ನಿನ್ನ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡು. ಸದ್ಯಕ್ಕೆ ನಿನ್ನ ಮೊಮ್ಮಕ್ಕಳಿಗೆ ಅಯ್ಯೋ ತಾಯಿ ಇಲ್ಲ ಅನ್ನೋ ಭಾವನೆ ಬರಬಾರ್ದು. ಅಷ್ಟು ಪ್ರೀತಿಯಿಂದ ನೀವು ನೋಡ್ಕೊಳ್ಬೇಕು. ಆಗ ನೋಡ್ಕೊಂಡಿದ್ದೆ ಆದಲ್ಲಿ ಯಾವ ನಿನ್ನ ಮನೆತನ ಸ್ವಲ್ಪ ಬಿದ್ದಂತೆ ಕಾಣ್ತಾ ಇದೆಯೋ ಅದನ್ನ ಎತ್ತಲಿಕ್ಕೆ ಬಂದಿದ್ದಾರೆ ಅವರು. ಅದು ಏನು ಸ್ವಾಮೀಜಿ, ಇನ್ನೊಂದ್ 2 ಮಾತು ಹೇಳ್ಬಿಡ್ತೀನಿ ಸ್ವಾಮೀಜಿ. ಅವನು ಸ್ಕೂಲ್ಗೆ ಹೋಗಿದ್ದಾರೆ ಶನಿವಾರ. ಮಕ್ಳು ಬೆಳಿಗ್ಗೆ ಟಿಫನ್ ಮಾಡಿ ಕೊಟ್ಟು ಕಳ್ಸಿದ್ದಾಳೆ. ಅವರು ಗಾಡಿಲಿ ಕರ್ಕೊಂಡೋಗಿ ಬಿಡ್ತಾನೆ ನಮ್ಮ ಮಗ. ಬೆಳಿಗ್ಗೆ ಹೊತ್ತು ಬರ್ಬೇಕಾದ್ರೆ ಆಟೋದಲ್ಲಿ ಬರ್ತಾರೆ. ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ಅವ್ರು ಹಂಗೆ ನೋಡಿ ಅಜ್ಜಿ ಹೋಯ್ತೈತಿ ಅಂತ ಹೇಳಿದ್ರು. ಹಂಗೆ ಅವ್ರ ಅಪ್ಪ ಏನು ಮಾತಾಡ್ಲಿಲ್ಲ, ಹಂಗೆ ಹೋದ್ರು. ಅದು ಅವ್ರು ಒಂದೇ ನಮ್ ಸೊಸೆ ಜಗಳ ಮಾಡ್ಬಿಟ್ಟು ಹೊಡೆದಿದ್ದಲ್ಲ ಸ್ವಾಮೀಜಿ, ನಾವು ಮನೆ ಹತ್ರ ಹೋಯ್ತಾ ಇರ್ಲಿಲ್ಲ. 6 ತಿಂಗಳ ಈಚೆಗೆ ಹೋಯ್ತಾ ಇರ್ಲಿಲ್ಲ. ಅದಕ್ಕಿಂತ ಮುಂಚೆ ಅವರ ಸಾವಿನ ನಂತರದ್ದು ಹೇಳ್ತಾ ಇದ್ರು, ಅದರ ಹಿಂದಿನದ್ದು ಹೇಳ್ತಿದ್ರು. ಸಾಯಕ್ ಮುಂಚೆ ನಾವ್ 6 ತಿಂಗಳ ಮುಂಚೆ ಅವ್ರ ಮನೆ ತಕ ಹೋಯ್ತಾ ಇರ್ಲಿಲ್ಲ. ಹೊಡೆದ್ರಲ್ಲ ಸ್ವಾಮೀಜಿ,
ಅದಕ್ಕೆ ನಾವು ಹೋಯ್ತಾ ಇರ್ಲಿಲ್ಲ. ಆಮೇಲೆ ಮಕ್ಳಿಗೆಲ್ಲ ಹೇಳ್ಕೊಟ್ಬಿಟ್ಟಿದ್ರು, ಮಾತಾಡಿಸ್ಬೇಡ ಅಜ್ಜಿ ತಾತ ಕೆಟ್ಟವ್ರು ಅಂತ ಹೇಳ್ಕೊಟ್ಟಿದ್ಲು. ಮಕ್ಳು ಅಂಗಡಿಲಿ ಬಂದು ತಿಂಡಿ ಎಲ್ಲ ತಗೊಂಡು ತಿಂದಿ ಜ್ಯೂಸ್ ಎಲ್ಲ ಕುಡಿಯೋರು ಅಂತವ್ರು ನಮ್ಮನ್ನ ಮಾತಾಡೋದ್ ಬಿಟ್ಬಿಟ್ಟಿದ್ರು 6 ತಿಂಗಳಿಂದ ಮೊಮ್ಮಕ್ಳು. ನಾನು ನಮ್ಮನೆಯವರು ಸುಮ್ನೆ ಇರು ಹೋಗ್ಲಿ, ಏನ್ ಮಾಡೋದು ಸುಮ್ನೆ ಇರು, ಅವ್ರು ಚೆನ್ನಾಗಿರ್ಲಿ ಗಂಡ ಹೆಂಡ್ತಿ, ನಾವು ಮಕ್ಳು ಮಾತಾಡ್ಸಿದ್ರೆ ಅವ್ರು ಜಗಳ ಮಾಡ್ಕೊಂಡ್ರೆ ಮಕ್ಳು ಹೊಡಿತಾಳೆ ಅವಳು, ಬೇಡ ಸುಮ್ನಿರು ಅಂತ ಅಂದ್ರು. ನಾನು ಸುಮ್ನೆ ಆಗ್ಬಿಟ್ಟೆ. 6 ತಿಂಗಳು ಮಾತ್ರ ಮೊಮ್ಮಕ್ಳು ಮಾತಾಡಿರ್ಲಿಲ್ಲ ಸ್ವಾಮೀಜಿ. ನಾವು ಅವತ್ತು ಇವ್ರು ಎಲ್ಲ ಸ್ಕೂಲ್ಗೆ ಹೋದ್ಮೇಲೆ ಅವಳಂಗ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಬಂದಿ ಮೊಮ್ಮಗನೇ ನೋಡಿರೋದು ಸ್ವಾಮೀಜಿ ಅದನ್ನ. ಅಯ್ಯೋ ಸ್ವಾಮೀಜಿ ಅವನೇನ್ ಮಾಡಿದಾನೆ, ಬಂದು ನೋಡಿದಾನೆ, ನೋಡ್ಬಿಟ್ಟು ಆ ಅಡ್ಗೆ ಮನೇಲಿ ಕತ್ರಿ ಇದ್ರೆ ಅದನ್ನ ತಗೊಂಡು ಕಟ್ ಮಾಡ್ಬಿಟ್ಟಿದ್ದಾನೆ ಸ್ವಾಮೀಜಿ. ಏನ್ನ ಅವ್ರಮ್ಮ ನೇಣು ಹಾಕೊಂಡಿದ್ದ ದಾರನ ವೇಲ್ನ. ಬಟ್ ಎಟಕ್ತಿತ್ತ ಅದು ಆ ಹುಡುಗ? ಮಿಷನ್ ಇತ್ತು ಸ್ವಾಮೀಜಿ, ಬಟ್ಟೆ ಒಲೆ ಮಿಷನ್ ಇತ್ತು. ಅಯ್ಯೋ. ಫ್ಯಾನ್ ಪಕ್ಕದಲ್ಲಿ ಒಂದ್ ಪೈಪ್ ಬಿಟ್ಟಿದ್ದು ಸೀಟ್ ಮನೆಗೆ, ಆ ಪೈಪ್ಗೆ ಹಾಕೊಂಡಿದ್ಲು. ಅವನೊತ್ತಿ ಕಟ್ ಮಾಡ್ಬಿಟ್ಟಿದ್ದಾನೆ ಸ್ವಾಮೀಜಿ. ಆಮೇಲೆ ಕಟ್ ಮಾಡ್ಬಿಟ್ಟು ಎಬ್ರುಸಿದಾನೆ, ಎದ್ದಿಲ್ಲ. ಇನ್ನೊಬ್ಬ ಮಗ ಕಟ್ಟಲ್ಲಿರೋದು ತೆಗ್ದಾಕಿದಾನೆ. ಅಲ್ಲ, ಹಂಗ್ ಕಟ್ ಮಾಡಿದಾಗ ದೇಹ ಅಷ್ಟೊತ್ತಿಗೆ ಪ್ರಾಣ ಆಗೋಗ್ಬಿಟ್ಟಿತ್ತಂತೆ ಸ್ವಾಮೀಜಿ. ಆಮೇಲೆ ಮಾಡಿದ ತಕ್ಷಣ ಸಡನ್ ಆಗಿ ನೆಲಕ್ಕೆ ಬಿತ್ತ, ಏನು ಅದು ಬಿದ್ದಿ 2 ಕಾಲ್ನು ಮಂಡಿಗೆ ಹಿಂಗ್ ಊರ್ಬಿಟ್ಟು ಹಿಂಗ್ ಅಂತರ್ಕಂಡ್ ಬಿದ್ದೋಗ್ಬಿಟ್ಟಿದ್ಲು ಸ್ವಾಮೀಜಿ. ಆಮೇಲೆ ಹಂಗ್ ಕಟ್ ಮಾಡ್ಬಿಟ್ಟು ಅಪ್ಪಂಗೆ ವಿಡಿಯೋ ಕಾಲ್ ಮಾಡ್ತೀನಪ್ಪ ನಾನು, ನಿನ್ ಫೋನ್ ವಿಡಿಯೋ ಕಾಲ್ ಮಾಡು ಅಮ್ಮನ್ ತೋರಿಸ್ತೀನಿ, ಅಮ್ಮ ಏನೋ ಆಗ್ಬಿಟ್ಟೈತೆ ಅಂತ ಅನ್ನಂತೆ. ಆಮೇಲೆ ನಮ್ಮ ಮಗ ನನ್ಗೆ ಫೋನ್ ಮಾಡ್ದ, ಅಮ್ಮ ಮನೆ ಹತ್ರ ಹೋಗು, ಅವ್ನ್ ತುಂಬಾ ಅಳ್ತಾವನೆ ಹಿತೇಶ, ಓಡೋಗಮ್ಮ ಅಂತ. ಸರಿ ನಾನು ಹಂಗೆ ಮನೇಲಿ ಓಡೋದೆ ಸ್ವಾಮೀಜಿ. ಅಷ್ಟೊತ್ತಿಗೆ ತಾತನ್ನ ಕರೆದ್ರಂತೆ, ತಾತ ಬಾಯ್ಲಿ ಅನ್ನಂತೆ. ಇವ್ರು 3 ತಿಂಗಳಿಂದ ಮಾತಾಡಿಲ್ಲ, ಏನ್ ಹಿಂಗ್ ಕರಿತೈತೆ ಮಗ ಅಂದ್ಬಿಟ್ಟು, ಏನ್ ಹೇಳಪ್ಪ ಅಂದ್ರೆ, ನೀನ್ ಬಾಂದ್ರೆ ಬರ್ಬೇಕು ಅನ್ನಂತೆ ಸ್ವಾಮೀಜಿ. ಅವಾಗ ಇವ್ರು ಹೋದ್ರೆ ಇವನೇ ಎಲ್ಲ ಮಾಡ್ಬಿಟ್ಟಿದ್ದಾನೆ, ಕಟ್ ಮಾಡ್ಬಿಟ್ಟಿದ್ದಾನೆ, ಕೆಳಗಡೆ ಬಿದ್ದೋಗಿದ್ದಾಳೆ. ಆಮೇಲೆ ನಾನು ಅಯ್ಯೋ ದೇವ್ರೆ ಯಾರು ಇಲ್ವಲ್ಲ ಅಂತ ಫೋನ್ ಇಟ್ಕೊಂಡು ಯಾರು ಮಾಡ್ಲಿ ಅಂತ ಇಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಕೂತ್ಕೊಂಡ ಸ್ವಾಮೀಜಿ. ಯಾರೋ ಇನ್ನು ಏನಾಗಿದೆ ಅಂತ ಆ ಸಮಯಕ್ಕೆ ನಿಮಗೆ ಇನ್ನು ಗೊತ್ತಿಲ್ಲ, ಒಂದು ಅಂದಾಜು ಬರ್ತಾ ಇದೆ ತಲೆಯಲ್ಲಿ. ಆಮೇಲೆ ಇವ್ರು ಹೋದ್ರಲ್ಲ, ನಾನು ಹೋದೆ. ಅವಾಗ ಗೊತ್ತಾಗೋಯ್ತು, ಸೀರೆ ನೇತಾಡ್ತಾ ಇತ್ತು ಕಟ್ ಮಾಡಿದ್ದು. ಆಮೇಲೆ ಅವಳು ಕೆಳಗಡೆ ಬಿದ್ದೋಗಿದ್ಲು. ಅಯ್ಯೋ ಏನಾಯ್ತು ಇರು ಅಂದ್ಬಿಟ್ಟು, ಆ ಪಾಪು ಸ್ವಲ್ಪ ನೀರ್ ತಕ್ಳಿಸಪ್ಪ, ಮುಖಕ್ಕೆ ನೀರ್ ತಕ್ಳಿಸಪ್ಪ ಅಂದೆ. ಅವನೊಂದ್ ಲೋಟದಲ್ಲಿ ನೀರ್ ತಂದಿ ತಕ್ಳಿಸ ಸ್ವಾಮೀಜಿ, ಏನೂ ಇರ್ಲಿಲ್ಲ. ಆಮೇಲೆ ನಮ್ಮನೆಯವ್ರ ಹಂಗೂನು ಮುಟ್ಬೇಡ್ದು ಅಂತಾರೆ, ಏನಾರ ಆಗುತ್ತೆ ಅಂತಾರಲ್ಲ ಸ್ವಾಮೀಜಿ, ಆದ್ರೆ ಆಗ್ಲಿ ಅಂದ್ಬಿಟ್ಟು ಹೋಗಿ ಹಣೆ ಮುಟ್ಟಿ ನೋಡಿದ್ರಂತೆ ಸ್ವಾಮೀಜಿ. ನಾನು ಇಲ್ಲಿ ಎಲ್ಲಾರ್ನು ಕರೀತಾ ಇದ್ದೆ. ಆಮೇಲೆ ನೋಡಿದ್ರೆ ಏನೋ ಕೋಲ್ಡ್ ಆಗ್ಬಿಟ್ಟೈತೆ ಅಂತ. ಅವನೇ ಆಂಬ್ಯುಲೆನ್ಸ್ಗೆ ಫೋನ್ ಮಾಡ್ಬಿಟ್ಟಿದ್ದಾನೆ ಸ್ವಾಮೀಜಿ. 12 ವರ್ಷದ ಹುಡುಗ. ಆಂಬ್ಯುಲೆನ್ಸ್ ಬಂತು, ಮಗು ಫೋನ್ ಮಾಡಿದ್ದೆ ಬರ್ಬೇಕೋ ಬೇಡವಾ ಅಂತ ಫೋನ್ ಮಾಡ್ತಾವ್ರೆ. ಆಮೇಲೆ ಯಾರ ಕೈಲಿ ಫೋನ್ ಕೊಟ್ಟು ಆಮೇಲೆ ಆಂಬ್ಯುಲೆನ್ಸ್ ಬಂದ್ಬಿಟ್ಟು ಅವ್ರ ಡಾಕ್ಟರ್ ಒಬ್ರು ಬರ್ತಾರಂತೆ ಸ್ವಾಮೀಜಿ. ಅದ್ರಲ್ಲಿ ಬಂದು ಅವ್ರು ನೋಡಿದ್ರು, ಪೊಲೀಸ್ ಅವ್ರು ಬಂದಿದ್ರ ಅಂದ್ರು, ಇನ್ನ ಇಲ್ಲ ಮಾಡಿದಾರೆ ಫೋನು ಅಂದು. ಆಮೇಲೆ ಅವ್ರು ಬಂದು ನೋಡ್ಬಿಟ್ಟು ಆಗೋಗಿದೆ ಅಮ್ಮ ಸ್ವಾಮೀಜಿ. ನಮ್ಮ ಮಗ ಬಂದಿದ್ದಾನೆ ಬಾಪ, ದೊಡ್ಡ ಮಗ ಸ್ವಾಮೀಜಿ. ಇವಾಗ ಮಿಸ್ಸಸ್ ಹೋದ್ರಲ್ಲ, ಅವನು ಹತ್ರ ಒಂಚೂರು ಮಾತಾಡಿ ಸ್ವಾಮೀಜಿ. ಸ್ವಾಮೀಜಿ ನಮಸ್ಕಾರ. ನಮಸ್ತೆ, ಹೇಗಿದ್ದೀರಿ? ಈಗ ಸ್ವಲ್ಪ ಪರವಾಗಿಲ್ಲ, ನೆನಪುಗಳು ಬರ್ತಾ ಇರುತ್ತೆ, ಮರೆಯಕ್ಕೂ ಆಗಲ್ಲ. ಎಲ್ಲ ಜನ ಕೇಳ್ತಾ ಇರ್ತಾರೆ, ಕೇಳ್ತಾ ಇರ್ತೀನಿ, ನೆನೆಸ್ಕತೀನಿ. ಅದು ಸ್ವಲ್ಪ ಮರೆಯಕ್ಕೂ ಕಷ್ಟ ಆಗ್ತದೆ. ಹೌದಪ್ಪ, ಅದು ಯಾವುದೋ ಕೆಲ್ಸದ ಜಾಗದಲ್ಲಿ ಪರಿಚಯ ಆದವರಲ್ಲಪ್ಪ, ಅವರು ಜೀವನ ಸಂಗಾತಿಯಾಗಿ ಬಂದವರು. ಅದು ನೆನಪಿರುತ್ತೆ, ಸಾಯೋವರೆಗೂ ಇರುತ್ತೆ, ಅದು ಮರೆಯೋಕ್ಕಾಗಲ್ಲ. ಆದರೆ ಅವರ ಕಾರಣಕ್ಕಾಗಿ ಜನಿಸಿರುವ 2 ಮಕ್ಕಳು ಅವರ ರೂಪದಲ್ಲಿ ನಿಮ್ಮ ಕಣ್ಣು ಮುಂದೆ ಇದ್ದಾರಲ್ಲಪ್ಪ. ಹೌದು ಸ್ವಾಮೀಜಿ, ಅವ್ರ ಜೊತೆ ಇದ್ದಾಗ ಏನು ಇದಾಗಲ್ಲ, ನೆನಪಾಗಲ್ಲ. ಅವ್ರ ಜೊತೆ ನೋಡ್ಕೊಂಡು ಮರ್ತೋಗುತ್ತೆ. ಸತ್ಯ 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 ಸತ್ಯ. ಇದು ನಾನ್ ಧೈರ್ಯಗೆಟ್ಟ ಅವರು ಇದ್ ಮಾಡ್ತಾರೆ ಅಂದ್ಬಿಟ್ಟು ಅವ್ರ ಜೊತೆನೆ, ಅವ್ರ ಮಕ್ಳ ಜೊತೆನೆ ಅವ್ರ ಜೊತೆ ಬರ್ತಾಗ ನೆನಪಾಗಲ್ಲ. ಒಬ್ನೇ ಎಲ್ಲಾರು ಕೂತಾಗ, ಏನಾರು ಕೆಲ್ಸ ಫ್ರೀ ಇದ್ದಾಗ ನಿಜ ನಿಜ ಅವಾಗ ಸ್ವಲ್ಪ ಯೋಚನೆ ಬರ್ತದೆ. ಖಂಡಿತ. ಈಗ ನಾನು ಹೇಳೋ ಈಗ ಸ್ನೇಹಿತರು ಪದೇ ಕೇಳ್ತಾರೆ, ಇಲ್ಲ ಪರಿಚಯದವರು ರಿಲೇಷನ್ ಏನಾಯ್ತು ಎತ್ತು ಅಂತ ಕೇಳಿದಾಗ ಮತ್ತೆ ಅದೇ ಹೇಳುವಾಗ ಮತ್ತೆ ಬೇಜಾರಾಗುತ್ತೆ.
ಅದು ಬಿಟ್ರೆ ನಾರ್ಮಲ್ ಆಗಿ ಕೆಲಸ ಮಾಡ್ಬೇಕಾರೆ ನಮ್ ಪಾಡಿಗೆ ನಾನ್ ಮಾಡ್ತಾ ಇರ್ತೀನಿ. ಬೇರೆಯವ್ರದ್ದು ಏನಾರು ಮಾತಾಡ್ಬೇಕಾರೆ ಇಲ್ಲ ಅವ್ರಿಗೂ ಇದ್ ಮಾಡ್ಬೇಕಾರೆ ಯೋಚನೆ ಆಗುತ್ತೆ ಸತ್ಯ ಸತ್ಯ ಫೋನಲ್ಲಿ. ನಾ ಇಲ್ಲ ಕೆಲ್ಸದಲ್ಲಿ ಗಮನ ನನ್ನ ಬೇರೆ ಕೆಲ್ಸದಲ್ಲಿ ಗಮನದಲ್ಲಿ ಇದ್ದಾಗ ಏನಿದಾಗಲ್ಲ, ಯಾರು ವಿಚಾರಿಸುವಾಗ. ಹೌದು ಹೌದು ಹೌದು. ಎಷ್ಟು ತಿಂಗಳಾಯ್ತು ಇದಾಗಿ? ಈಗ 1 ತಿಂಗಳಾಯ್ತು ಸ್ವಾಮೀಜಿ. ತಿಂಗಳಾಯ್ತು. ಈಗ ಸುಮ್ನೆ ನಿಮಗೆ ನೆನಪು ಮಾಡ್ತೀನಿ, ನಿಮ್ಮ ಅಮ್ಮನನ್ನ ಯಾವಾಗಾದ್ರೂ ಬಿಡುವಾಗಿದ್ದಾಗ ಕೇಳಿ, ಅಮ್ಮ ನೀವು ಚಿಕ್ಕದ್ರಲ್ಲಿದ್ದಾಗ ಅಥವಾ ಚಿಕ್ಕ ವಯಸ್ಸಿಂದ ನಿಮ್ಮ ಮನೆಗಳಲ್ಲಿ ಅಥವಾ ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಎಷ್ಟು ಸಾವು ನೋಡಿದ್ದೀರಿ ಅಂತ. ಅಮ್ಮ ಹೇಳ್ತಾರ ಅಂದಾಜು ಅಂದ್ರೆ ಒಂದು 3-4 ಸಾವು ಆದ್ರೂ ನೋಡಿರ್ತಾರ ಅವ್ರ ಜೀವನದಲ್ಲಿ. ಅಂದ್ರೆ ತುಂಬಾ ಸಾವುಗಳಾಗಿರ್ತವೆ, ಬಟ್ ತುಂಬಾ ಹತ್ರದೂರು ಚಿಕ್ಕಪ್ಪ ದೊಡ್ಡಪ್ಪ ಅಥವಾ ತಾತ ಅಜ್ಜಿ ಇವ್ರ ಸಾವುಗಳನ್ನ ನೋಡಿರ್ತಾರೆ. ನೋಡಿ, ಜಗತ್ತಲ್ಲಿ ಯಾವುದೇ ಸಾವಾಗ್ಲಿ, ಸಾವಾದ ಅಂದ್ರೆ ಹೆಣ ಮುಂದಿರೋವರೆಗೂ ಬಹಳ ದುಃಖ, ಅಯ್ಯೋ ಮೇಲ್ ಬಿದ್ದು ಅಳ್ತಾ ಇರ್ತಾರೆ. ಅದೇ ಗುಂಡಿ ತಕ್ಕ ಮುಚ್ಚಿ ಮನೆಗೆ ಬರೋವಷ್ಟರಲ್ಲಿ ಆ ದುಃಖ ಸ್ವಲ್ಪ ಕಡಿಮೆ ಆಗಿರುತ್ತೆ. ಹೌದಲ್ಲ? ಅಂದ್ರೆ ಯಾಕೆ ಕಡಿಮೆ ಆಗಿರುತ್ತೆ? ಇನ್ನು ಅವರು ಸಿಗಲ್ಲ ಅಂತ ಒಂದು ಖಾತ್ರಿ. ಹಂಗೆ ಹೋಗ್ತಾ 1 ತಿಂಗಳು 2 ತಿಂಗಳು 3 ತಿಂಗಳು 4 ತಿಂಗಳು 5 ತಿಂಗಳು ಹೋಗ್ತಾ ಕಾಲವೇ ಅದನ್ನು ಮರೆಸ್ಬಿಡುತ್ತೆ. ನಿಮ್ಮ ಅಮ್ಮನನ್ನ ಕೇಳಿ ನೋಡಿ, ನಿಮ್ಮ ಅಮ್ಮನೂ ಯಾರ್ಯಾರ್ದು ಸಾವಿಗೆ ಹೆಂಗೆ ಹತ್ತಿದ್ದ, ಹೌದು, ನೆನ್ಸ್ಕೊಂಡಿದ್ದು, ಬಟ್ ಇವತ್ತು ಎಲ್ಲವನ್ನ ಮರೆತು, ಯಾಕಂದ್ರೆ ಎಲ್ಲರದು ಒಂದು ಜೀವನ ಇದೆ ಸರ್. ಅಂದ್ರೆ ಅಳ್ತೀವಿ, ಮನುಷ್ಯನಿಗೆ ಸಾಧ್ಯತೆಗಳು ಅಷ್ಟೇ ಇರ್ಬೋದು, ಗುಂಡಿ ದಡದವರೆಗೂ ಹೋಗ್ಬೋದು, ಅದ್ರ ಮೇಲೆ ಹೋಗ್ಲಿಕ್ಕಾಗಲ್ಲ. ಬಟ್ ಈಗ ಒಬ್ಬ ತಂದೆಯಾಗಿ ನಿಮಗೆ 2 ಮಕ್ಕಳನ್ನು ಕೊಟ್ಟಿದ್ದಾನೆ, ಧೈರ್ಯದ ಮೇಲೆ ಇದ್ ಮಾಡ್ಬಿಟ್ಟವನಿ. ನೋಡಿ ದೊಡ್ಡವರಾಗಿ ಆತರ ನೋಡಕ್ಕೆ ಸ್ವಲ್ಪ ಹೆದರ್ಕತಾರೆ. ಸತ್ಯ. ಅವನು ಯಾವ್ದೋ ಇದಿಲ್ದೇನೆ ಧೈರ್ಯವಾಗಿ ಚೇರ್ ಹಾಕೊಂಡು ಇದ್ ಮಾಡುವಾನೆ. ನೋಡಿ, ಗೊತ್ತಿಲ್ಲ ಯಾಕೋ ಹಿಂಗಾಗಿದೆ. ಬಟ್ ನಾನ್ ನಿಮಗೆ ಬೇಜಾರು ಮಾಡ್ಕೊಳ್ಳ ಇನ್ನೊಂದು ಹೇಳ್ತೀನಿ, ಆದಷ್ಟು ನೋಡಿ, ಕಳೆದ 2 ತಿಂಗಳ ಹಿಂದೆ ನಿಮ್ಮ ಸಂಸಾರ ಇದ್ದಿದ್ದ ರೀತಿ ಬೇರೆ, ತಂದೆ ತಾಯಿ ಬೇರೆ ಇದ್ರು. ಇವತ್ತು ಕಾಲ ನೋಡಿ, ಸುಮ್ಮನೆ ಯೋಚನೆ ಮಾಡಿ, ಎಷ್ಟು ಬೇಗ ಬದಲಾಗಿದೆ ಬದುಕು, ಎಷ್ಟು ಹೆಂಗಿದ್ದಿದ್ದು ಎಲ್ಲಿಗೆ ಬಂದು ನಿಂತಿದೆ. ಅಂದ್ರೆ ಜೀವನ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಂದ್ರೆ ಅದು ಹಂಗೇ ನಡೆಯಲ್ಲ. ನೀವು 3 ಮಕ್ಕಳಿರೋರಾಗಿ ಅಥವಾ ನೀವು 3 ಜನ ಗಂಡು ಮಕ್ಕಳಾಗಿ ನಿಮ್ಗೆ 2 ಮಕ್ಕಳು ಇವತ್ತಿದ್ದಾರೆ, ನಾಳೆ ನೀವು ಹಿಂಗೆ ಹೆಂಗಾಗಿರಲ್ಲ, ನಿಮ್ಗೂ ಒಂದಿವ್ಸ ವಯಸ್ಸಾಗುತ್ತೆ, ನಿಮ್ಮನ್ನ ನೋಡ್ಕೊಳ್ಳೋಕು ಒಬ್ರು ಬೇಕಲ್ವಾ. ಈ ಸಮಯದಲ್ಲಿ ನಾನು ನಿಮ್ಮನ್ನ ಗೊತ್ತಿಲ್ಲ ಯಾಕೆ ನೀವು ಹಂಗೆ ನಡ್ಕೊಂಡ್ರಿ, ನೀವು ನಡ್ಕೊಳ್ಳದೆ ಹೋದ್ರು ಸತ್ತವ್ರ ವಿಚಾರ ಸತ್ತವ್ರಿಗೆ ಬಿಡಿ, ಆದ್ರೂ ನಿಮ್ಮ ಹೆಂಡತಿ ಮಾತಾಡಬಾರ್ದು, ಆದ್ರೂ ಧರ್ಮ ಹೇಳಬೇಕಾಗಿದೆ. ತಾಯಿ ಮೇಲೆ ಕೈ ಮಾಡಿದಾಗ ಅದು ಧರ್ಮ ಅಲ್ವಲ್ಲಪ್ಪ. ಅದು ಆ ಟೈಮಲ್ಲಿ ಅವ್ರಿಗೂ ನಾನು ಇದ್ ಮಾಡಿದ್ದೆ, ಅವರು ಯಾವ್ದೋ ಕೋಪದಲ್ಲಿ ಇದ್ ಮಾಡಿದ್ರು, ಯಾರನ್ನೂ ಬಿಡಕ್ಕೂ ಆಗ್ದೇನೆ ಅವ್ರಿಗೂ ಗದ್ರಿಸ್ತೇನೆ ಇದ್ ಮಾಡಿದೆ, ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಿದೆ. ಯಾವ ತರ ಮಾಡಿದ್ರು ತುಂಬಾ ಕಷ್ಟ ಆಗುತ್ತೆ ಸ್ವಾಮೀಜಿ. ಅವಾಗ ಗದ್ರಿಸ್ಬಿಟ್ಟು ಕೆನ್ನೆ ಹೊಡೆದ್ರು ಅದೊಂಥರ ಬೇರೆ ಕಡೆ ತಿರ್ಕೊಳ್ಳೋದು. ಅದಕ್ಕೆ ಅಲ್ಲ ನಿಮ್ ವಿಚಾರ ಹೇಳ್ತಿಲ್ಲ, ನೀವು ನಡ್ಕೊಂಡಿದ್ದೀರಾ ಆಯ್ತು. ಒಟ್ಟು ಆಕೆ ಒಂದು ಹೆಣ್ಮಗಳಾಗಿ ಸೊಸೆಯಾಗಿ, ಈಗ ಅದಕ್ಕೋಸ್ಕರ ಆಕೆಗೆ ಅಷ್ಟು ನರಳಾಟ ಬಂತು ಇವತ್ತು ಹಿಂಗಾಗಿದೆ ಅಂತ ನಾನು ಹೇಳಲ್ಲ. ಬಟ್ ಎಲ್ಲ ವಯಸ್ಸಾದವರ ನರಳುವಿಕೆ ಅಥವಾ ಅವ್ರ ಬಿಸಿ ಉಸಿರಿಗೊಂದು ಬೆಲೆ, ಅದಕ್ಕೊಂದು ದೊಡ್ಡ ಕರ್ಮದ ಫಲ ಇರುತ್ತಪ್ಪ. ಅದು ನೀವು ನೆನ್ಪಿಟ್ಕೊಂಡಿರ್ಬೇಕು. ನಾಳೆ ಯಾರ್ದಾದ್ರೂ ಅಷ್ಟೇ, ನಾಳೆ ನಿಮ್ಗೆ ವಯಸ್ಸಾಗಿ ನಿಮ್ಮ ಮಕ್ಳು ಯಾಕೋ ನಿಮ್ಮನ್ನು ಹಿಂಗೆ ನಡೆಸ್ಕೊಂಡ್ರು, ನಿಮ್ಮ ಮಕ್ಕಳು ಬಂದ ಹೆಂಡತಿದಿರು ನಿಮ್ಮನ್ನು ಹಿಂಗೆ ನಡೆಸ್ಕೊಂಡ್ರು ಅಂದಾಗ ನಿಮ್ಮ ಕಣ್ಣೀರಿಗೂ ಅವತ್ತು ಅವ್ರು ಅನುಭವಿಸ್ಬೇಕಾಗುತ್ತೆ. ಬೇಡ, ಹೆಂಡತಿಯ ವಿಚಾರದಲ್ಲಿ ಯಾಕೋ ಆಕೆ ಈಗ ಮನುಷ್ಯಳಾಗಿದ್ದವಳು ದೇವತೆಯಾಗಿ ಹೊಂಟು ಬಿಟ್ಲು. ಆಕೆ ಒಳ್ಳೇದು ಕೆಟ್ಟದ್ದೆಲ್ಲ ಅದರ ಸಾವಿನ ಮುಖಾಂತರವೇ ಮುಗ್ದು ಹೋಗ್ಬೇಕು. ಸಾವಿನ ನಂತರ ದ್ವೇಷ ಮಾಡಬಾರ್ದು. ಈಗ ಯಾರನ್ನ ದ್ವೇಷ ಮಾಡಿದ್ರೆ ಏನೋ ಆಗಲ್ಲ. ಬಟ್ ನಾನ್ ನೆನಪು ಮಾಡಿದೆ, ಎಲ್ಲವೂ ಚೆನ್ನಾಗಿದ್ದಾಗ ಸ್ವಲ್ಪ ಚೆನ್ನಾಗಿ ಗೌರವಾನ್ವಿತವಾಗಿ ನಡ್ಕೊಳ್ಬೇಕಲ್ಲಪ್ಪ. ನಡ್ಕೊಳ್ಬೇಕಾಯ್ತು. ದಯವಿಟ್ಟು ನಾನು ಅದನ್ನ ನಿಮ್ಮ ಹೆಂಡತಿ ಮೇಲಿನ ದ್ವೇಷಕ್ಕೆ ಹೇಳ್ತಾ ಇಲ್ಲ. ಫೈನ್, ಈಗ ಅವರು ನಮಗೆ ದೇವರ ಸಮಾನ. ಅದು ಪ್ರಾಣವನ್ನ ತ್ಯಜಿಸಿ ಅಥವಾ ದೇಹವನ್ನ ತ್ಯಜಿಸಿ ಅದು ಹೊರಟೋಗಿದೆ. ಅದು ಈಗ ನಿಮ್ಗೆ ಹೆಂಡತಿನೂ ಅಲ್ಲ, ನಿನ್ನ ಯಾರಿಗೂ ಸೊಸೆನೂ ಅಲ್ಲ. ಇಲ್ಲಿಂದ ನೋಡೋರ್ಗೆ ನಿಮ್ಗೆ ಅದು ಹೆಂಡತಿ ಇರ್ಬೋದು, ಬಟ್ ಈ ದೇಹವನ್ನು ತ್ಯಜಿಸಿ ಆದ್ಮೇಲೆ ಅದೊಂದು ಆತ್ಮ, ಅದು ಮುಂದಿನ ಪ್ರಯಾಣ ಬೆಳೆಸಿದೆ. ಅದ್ರ ಕರ್ಮ ಅದೆಷ್ಟು, ಅದು ಮುಗೀತು. ಅವ್ರೊಂಚೂರು ಬೇಗ ಹೋಗ್ಯಾರೆ, ನಾವು ನೀವು ಒಂಚೂರು ಲೇಟಾಗಿ ಹೋಗ್ತೀವಿ ಅಷ್ಟೇ. ಬಟ್ ಈಗ ನಿಮ್ ಜವಾಬ್ದಾರಿ ಏನು? ಇನ್ನೂ ಬಾಳ್ ಬದುಕಬೇಕಾಗಿರ್ಬೇಕಾದ್ರೆ ಈ 2 ಮಕ್ಕಳಿಗೆ ಅಜ್ಜಿ ತಾತನ ಪ್ರೀತಿ ಆದ್ರೂ ಸಿಗ್ಬೇಕು.
ಹೌದು ಹೌದು ಸ್ವಾಮೀಜಿ. ಸಂಸ್ಕಾರ ಸಿಗುತ್ತೆ. ಆ ಮೂಲಕ ನೀವು ದೊಡ್ಡ ದೊಡ್ಡ ಡೊನೇಷನ್ ಕಟ್ಸಿ ಶಾಲೆ ಕಳಿಸಬಹುದು. ಹೌದೌದು ಆದ್ರೆ ಅಜ್ಜಿ ತಾತನ ಪ್ರೀತಿಯನ್ನು ನೀವು ಯಾವ ಡೊನೇಷನ್ ಕಟ್ಟಿದ್ರು ಅದು ಸಿಗ್ಲಿಕ್ಕಿಲ್ಲ. ಕರೆಕ್ಟ್ ಕರೆಕ್ಟ್ ಸ್ವಾಮಿ. ದಯವಿಟ್ಟು ನಿಮ್ಮ ಇಬ್ಬರು ತಮ್ಮಂದಿರು ಏನಾದರೂ ನಿಮ್ಮ ತಂದೆ ತಾಯಿನ ಏನಂತಾರೋ ಗೊತ್ತಿಲ್ಲ, ನೀವು ಯಾಕೋ ಗೊತ್ತಿಲ್ಲ, ಭಗವಂತ ಈಗ ಒಂದು ಹೆಣ್ಣನ್ನು ಕಿತ್ಕೊಂಡ್ಬಿಟ್ಟಿದ್ದಾನೆ. ಈಗ ಅದೇ ಹೆಣ್ಣಿನ ಜಾಗಕ್ಕೆ ನಿಮ್ಮ ತಾಯಿ ಬಂದು ಮತ್ತೆ ಪ್ರತಿಷ್ಠಾಪನೆಗೊಳ್ಳಬೇಕು. ನಿಮಗೆ ಅಡುಗೆ ಮಾಡಿಕೊಡುವಷ್ಟು ಶಕ್ತಿ ಆಕೆ ಸದ್ಯಕ್ಕಿದೆ. ನೀವೋಗ ಆ ಮನೆ ಅಪ್ಪ ಅಮ್ಮನ ಮನೇಲಿ ಇರ್ತೀರೋ ಅಥವಾ ಅವ್ರನ್ನೇ ಇಲ್ಲಿ ಕರ್ಸ್ಕೊಳ್ತಿರೋ ಗೊತ್ತಿಲ್ಲ. ಬಟ್ ನೀವು ಒಟ್ಟಿಗೆ ಇರಿ. ನಿಮ್ಮ ಮಕ್ಕಳ ನಾಳೆಯ ಭವಿಷ್ಯದ ಅಥವಾ ಅವರ ನಾಳೆಯ ಸಂಸ್ಕಾರದ ದೃಷ್ಟಿಯಿಂದ ನಿಮ್ಮ ತಂದೆ ತಾಯಿ ಅರ್ಥಾತ್ ಅವರ ಅಜ್ಜಿ ತಾತನ ಪ್ರೀತಿ ಈಗ ಅವ್ರಿಗೆ ಬಹಳ ಮುಖ್ಯ. ಅದೊಂದು ಮಾಡಿ ನನಗೆ ಅರ್ಥವಾಗುತ್ತೆ, ನಿಮ್ಮ ದುಃಖ ಅರ್ಥವಾಗುತ್ತೆ. ಬಟ್ ವಿಧಿ ಇಲ್ಲ, ಯಾಕೋ ಹಿಂಗಾಗಿದೆ. ಈಗ ನಿಮ್ಮ ಮಕ್ಕಳ ಏಳಿಗೆಗೋಸ್ಕರ ಒಬ್ಬ ತಂದೆಯಾಗಿ ಈ ಸಮಯದಲ್ಲಿ ನಿಮ್ಮ ದುಃಖವನ್ನು ನುಂಗಿಕೊಂಡು ಮಕ್ಕಳ ಮುಂದೆ ಭರವಸೆಯಿಂದ ಇರಬೇಕು, ಬೇರೆ ವಿಧಿ ಇಲ್ಲ. ಯಾಕಂದ್ರೆ ಒಬ್ಬ ಸೈನ್ಯದ ಮುಖಂಡ, ದೇಶದ ಬಾರ್ಡ್ರಲ್ಲಿ ಸೈನಿಕರು, ಇಬ್ಬರು ಸೈನಿಕರು ಸತ್ತ ತಕ್ಷಣ ಒಬ್ಬ ಸೇನಾ ದಂಡನಾಯಕ ಅಯ್ಯೋ ಇಬ್ರು ಸತ್ತು ಹೋದ್ರು ಇನ್ನು ನಮ್ಮ ಕತೆ ಮುಗೀತು ಅಂದ್ರೆ ಇರೋರೆಲ್ಲ ಧೈರ್ಯಗೊಂಡು ಬಿಡ್ತಾರಂತೆ. ಸತ್ತ ಹೆಣಗಳನ್ನು ಯಾರಿಗೂ ಗೊತ್ತಾಗದಂಗ ಅವನ್ನ ಸೈಡಿಗೆ ಕಳಿಸಿ ಅಥವಾ ಅವನ ಸೈಡಿಗೆ ಎತ್ತಾಕಿ ಯುದ್ಧ ಮುಂದುವರಿಸಬೇಕಲ್ಲ. ಹಾಗಾಗಿ ತಾಯಿ ಕಳ್ಕೊಂಡಿರೋ ಈ ಮಕ್ಕಳಿಗೆ ನೀವು ತಾಯಿ ತಂದೆಯಾಗಿರಬೇಕು. ಜೊತೆಗೆ ಈ ಸಮಯದಲ್ಲಿ ನಾನು ಗೊತ್ತಿಲ್ಲ, ನೀವು ಕಾರ್ಯಕ್ರಮ ಕೇಳಿಲ್ಲ, ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ. ಆದರೂ ಈ ಮುಂದಿನ 8 ಅಥವಾ 10 ವರ್ಷಗಳ ನಂತರ ನೀವು ನೆನಪು ಮಾಡ್ಕೊಳ್ಳಿ, ನೀವು ನಿಮ್ಮ ತಂದೆ ತಾಯಿಯನ್ನು ಇವತ್ತು ಹೇಗೆ ನಿಮ್ಮ ಹೆಂಡತಿ ನಿಮಗೊಂದು ಕೇವಲ ನೆನಪಾಗಿ ಉಳ್ಕೊಂಡಿದ್ದಾರೆ ಫೋಟೋದಲ್ಲಿ, ನಿಮ್ಮ ಹೃದಯದಲ್ಲಿ ತಂದೆ ತಾಯಿ ಒಂದು ದಿವಸ ಹಾಗೆ ಆಗ್ತಾರಲ್ಲಪ್ಪ, ಅವನು ದುಃಖ ಪಡೋದು ಬೇಡ. ಸರಿ ಸ್ವಾಮಿ. ಅಷ್ಟು ಮಾಡಿ ನಿಮಗೆ ಪುಣ್ಯ ಬರುತ್ತೆ. ನಿಮ್ಮ ತಂದೆ ತಾಯಿ ಅದು ನಿಮ್ಮ ಕರ್ತವ್ಯ. ಅಂಡ್ ನೀವು ಕೆಟ್ಟವರು ಅಂತ ತಾಯಿನೂ ಹೇಳಿಲ್ಲ, ನಾನು ಹೇಳ್ತಾ ಇಲ್ಲ. ನೀವು ಅವತ್ತಿಗೆ ಪರಿಸ್ಥಿತಿ ಹೇಗೆ ನಿಭಾಯಿಸಬೇಕಿತ್ತು, ಈ ಕಡೆ ಹೆಂಡತಿ ಕಡೆಗೂ ಅಲ್ಲ, ತಾಯಿ ಕಡೆಗೂ ಅಲ್ಲ, ಆ ಪರಿಸ್ಥಿತಿ ನೀವು ಚೆನ್ನಾಗಿ ನಿಭಾಯಿಸಿದ್ದೀರಿ. ಬಟ್ ಈಗ ಆ ಹೆಣ್ಣು ಹೊರಟೋಗಿದ್ದಾರೆ, ಆ ಜಾಗದಲ್ಲಿ ನಿನ್ನ ತಾಯಿ ಬರಬೇಕು, ಮಕ್ಕಳಿಗೆ ಅಡುಗೆ ಮಾಡಬೇಕು, ಅವರ ಮಡಿಲು ಸಿಗಬೇಕು. ಈಗ ಕೆಲವೊಬ್ರು ನೋಡಿ, ತಾಯಿ ಇಲ್ಲದೆ ಹೋದ್ರು ಅಜ್ಜಿ ಮಡಿಲು ಸಿಗೋದಿದೆಯಲ್ಲ, ಅದು ತಾಯಿ ಮಡಿಲಿಗೆ ಸಮಾನ. ಹೌದು ಸ್ವಾಮೀಜಿ. ನಿಮ್ಮ ಕೆಲಸ ನೀವು ದುಡಿಮೆ ಮಾಡ್ಕೊಳ್ಳಿ. ಅದನ್ನು ಮೀರಿ ಬೇರೆ ಇನ್ನೊಂದು ಬದುಕನ್ನು ಕಟ್ಕೊಳ್ಬೇಕು ಅಂತಿದ್ದೀರೋ, ಇಲ್ಲ ಮಕ್ಕಳನ್ನೇ ನೋಡ್ಕೊಂಡಿರ್ತೀನಿ ಅಂತೀರೋ, ನೋಡಿ ಸ್ವಲ್ಪ ಸಮಾಲೋಚನೆ ಮಾಡಿ ನಿಧಾನಕ್ಕೆ ಸಮಾಲೋಚನೆ ಮಾಡಿ ಏನಾದ್ರೂ ಗೊಂದಲ ಇದ್ರೆ ನೀವು ತಾಯಿ ಮೂಲಕ ನನ್ನನ್ನು ಮಾತಾಡಿಸಬಹುದು ಅಥವಾ ನಿಮಗೆ ಸಲಹೆ ಬೇಕು ಅಂದ್ರೆ ಕೇಳಬಹುದು. ಬಟ್ ಅದರ್ವೈಸ್ ಸ್ವಾಮೀಜಿ ನಮ್ಮ ತಾಯಿಯವ್ರು ಮಾತಾಡ್ತಾರೆ, ಒಂದು ನಿಮಿಷ. ಕೊಡಿ ಸ್ವಾಮೀಜಿ ಹೇಳವಾ. ಎಷ್ಟ್ ತಿಂಗಳೊಳಗಡೆ ನಾವು ಹಂಗೆ ಇರ್ಬೇಕು ಸ್ವಾಮೀಜಿ ಜೊತೆಲಿ? ಈಗಲಿಂದಲೇ ನಿಮ್ಮ ಮಗ ಬಹಳ ಪ್ರೀತಿಯಿಂದ ಹೌದು 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 ಅಂತ ಹೇಳಿದ್ರಲ್ಲ, ಅಲ್ಲಿಗೆ ಮುಗಿದೋಯ್ತವ. ಪಾತ್ರೆಗಳು ಬದಲಾಗೋದು, ಜಾಗ ಬದಲಾಗೋದು ಅದೆಲ್ಲ ನೆಪ ಮಾತ್ರ. ಮನಸ್ಸುಗಳು ಬದಲಾಗಬೇಕು. ಅಯ್ಯೋ ಹೌದು, ನನ್ನ ಮಕ್ಕಳಿಗೆ ಅಜ್ಜಿ ತಾತನ ಪ್ರೀತಿ ಸಿಗಬೇಕು ಅಂತ ಆತನ ಹೃದಯದಲ್ಲಿ ಒಂದು ಭಾವನೆ ಬಂತಲ್ಲವಾ, ಅದೇ ಒಂದಾದಂಗೆ. ಇಲ್ಲಿ ನಿಮ್ ನಡುವೆ ಗೋಡೆಗಳಿಲ್ಲ, ಏನೇನೋ ಕಾರಣಕ್ಕೆ ಹಂಗ ಆಗಿತ್ತಷ್ಟೇ ಅಲ್ವಾ. ಚೆನ್ನಾಗಿರೋದನ್ನ ಈಗ ಕೋರ್ಟ್ ಅಲ್ಲಿ ಡೈವರ್ಸ್ ಆಗೋದು ಬೇರೆ, ಬಟ್ ಮನಸ್ಸಲ್ಲೇ ನನಗೆ ನೀನು ಬೇಡ ಕಣೆ, ನಿನಗೆ ನಾನು ಬೇಡ ಕಣೆ ಅಂತ ಈ ಮನೆಯ ಮೂಲೆಯಲ್ಲೇ, ಮನೆಯ ಗೋಡೆ 4 ಗೋಡೆಗಳ ನಡುವೆನೇ ಗಂಡ ಹೆಂಡತಿನೇ ನಿರ್ಧಾರ ಮಾಡಿದ್ರಲ್ಲ, ಅದೇ ಡೈವರ್ಸು. ಕೋರ್ಟಲ್ಲಿ ಆಗೋದು ಪೇಪರ್, ಅದು ನೆಪ ಮಾತ್ರ. ಅದು ಹಂಗೆ ನೀವು ಅಲ್ಲಿರೋ ಪಾತ್ರೆಯನ್ನೆಲ್ಲ ತಂದು ಒಂತ ಬದುಕೋದು ಅಥವಾ ಇಲ್ಲಿರೋ ತಗೊಂಡೋಗಿ ಅಲ್ಲೂ ಅಂತ ಬದುಕೋದು, ಅದೆಲ್ಲ ಅದು ಭೌತಿಕವಾದ ಪ್ರಕ್ರಿಯೆ. ಆದರೆ ಹೌದು, ನನ್ನ ಅಪ್ಪ ಅಮ್ಮನೇ ನನ್ನ ಮಕ್ಕಳಿಗೆ ತಂದೆ ತಾಯಿಯಾಗಿ ಇರಬೇಕಿನ್ ಮುಂದೆ ಅಂತ ಮಗ ಅಂದ್ಕೊಂಡ್ರಲ್ಲ, ಅದೇ ನಿಜವಾದ ಒಂದು ಗೂಡುವಿಕೆ. ಸೊ ಆದಷ್ಟು 1 ತಿಂಗಳೊಳಗಡೆ ನೀವು ಒಟ್ಟಿಗೆ ಬದುಕೋಕೆ ಶುರು ಮಾಡಿ. ಅಂಡ್ ಮಗನನ್ನ ನೀವು ಆತ ಚಿಕ್ಕ ವಯಸ್ಸಲ್ಲಿದ್ದಾಗ ಹೇಗೆ ಪ್ರೀತಿಸ್ತಿದ್ರು ಈಗಲೂ ಆಗ್ಲಿ ಪ್ರೀತಿಸಿ, ಮೊಮ್ಮಕ್ಕಳನ್ನು ಪ್ರೀತಿಸಿ. ನೀವೇನು ಸಪ್ರೇಟ್ ಮಾಡ್ತಾ ಇದ್ದೀವಿ ಈಗ ಹಂಗ ಒಟ್ಟಿಗೆ ಇರೋದ್ರಿಂದ ನೋಡವ, ನಿಮ್ಮ ಗಂಡನಿಗೂ ನಾಳೆ ಚಿಕ್ಕ ಪುಟ್ಟ ಎಡವಟ್ಟಾದಾಗ ಮೊಮ್ಮಕ್ಕಳು ಮಗ ಜೊತೆ ಇರ್ತಾರೆ. ಮತ್ತೆ ಇವತ್ತು ಮೊಮ್ಮಕ್ಕಳಿಗೂ ಆ ಮನೆ ಖಾಲಿ ಎನಿಸಬಾರ್ದು, ಅವ್ರಿಗೂ ಏನೋ ಹುಚ್ಚಿಡಿಯೋ ತರ ಆಗಬಾರ್ದು. ಮನೆ ಸ್ವಲ್ಪ ನಿಮ್ಮಂತ ಹಿರಿಯರಿಂದ ತುಂಬಿರ್ಬೇಕದು ಅಲ್ವಾ. ಅಷ್ಟು ಮಾಡ್ಕೊಳ್ಳವ. ಯಾರು ಬಂದ್ರು ಸ್ವಾಮೀಜಿ ಅವ್ರ ಬಾಯಲ್ಲಿ ಹೆಂಗ್ ಬರುತ್ತೆ, ಹಾಸ್ಟ್ಲಿಗೆ ಹಾಕ್ಬಿಡಿ ಅಂತಾರೆ ಸ್ವಾಮೀಜಿ. ಬೇಡವಾ, ಅವ್ರ ಅಜ್ಜಿನೂ ಹೇಳಿದ್ರು, ಅವ್ರ ಆಂಟಿನೂ ಹೇಳಿದ್ರು, ಮೊನ್ನೆ ತಿಂಗಳು ಎಡೆ ಮಾಡಿದ್ದ ಸ್ವಾಮೀಜಿ. ಅವಾಗ ಬಂದ್ರೆ ಹಾಸ್ಟ್ಲಿಗೆ ಸೇರಿಸ್ಬಿಡಿ ಅಂತ ಹೇಳ್ತಾರೆ ಸ್ವಾಮೀಜಿ. ನನ್ನ ಆತ್ಮದಲ್ಲಿ ಇಲ್ಲ ಸೇರಿಸ್ಬೇಕು ಅಂತ, ನಾನೇನು ನಿರ್ಧಾರ ತಗೊಳಲ್ಲ. ಎಲ್ಲಿವರೆಗೂ ಇರುತ್ತಲ್ವಾ ಅಲ್ಲಿವರೆಗೂ
ಆ ಮಕ್ಕಳು ದೇವರ ಸಮಾನ. ಅವರಲ್ಲಿ ಯಾವ ವಿಷವೂ ಇಲ್ಲವ. ಬಂದು ಹೇಳಿಕೊಡೋರಲ್ಲಿ ವಿಷ ಇರಬಹುದು, ಬಟ್ ನಿನ್ನ ಮಗ ಎಲ್ಲಿವರೆಗೂ ಹೌದು ಹಾಸ್ಟ್ಲಿಗೆ ಹಾಕಿದ್ರೆ ಸದ್ಯಕ್ಕೆ ಮಕ್ಕಳ ಕಾಟ ತಪ್ಪಬಹುದು ಅಥವಾ ಏನೇನೋ ವಿಚಾರಗಳಿಂದ ಪಾರಾಗಬಹುದು, ಬಟ್ ನಾಳೆ ಬರೋದನ್ನ ಅನುಭವಿಸ್ಬೇಕಾಗುತ್ತೆ. ನಾನು ಇಷ್ಟಪಡಲ್ಲ ಸ್ವಾಮೀಜಿ, ಬೇಡ. ನಮ್ ಚಿಕ್ಕ ಮಗನೂ ಇಷ್ಟಪಡ್ಲಿಲ್ಲ. ನಿಂಗ್ ಅಡ್ಗೆ ಮಾಡಕ್ ಹಾಕಮ್ಮ, ಅಡ್ಗೆ ಮಾಡಿ ಮಕ್ಳಿಗೆ ನಿನ್ ದೂರ ತಗೋಬೇಡ. ಅದೇ ನಮ್ ಮಗನ್ನ ಅವ್ನ 3 ತಿಂಗಳು ಕುಡಿಯೋದ್ ಬಿಡ್ಸಕ್ ಸೇರ್ಸಿದ್ದೆ ಸ್ವಾಮೀಜಿ, 2ನೇ ಮಗನ್ನ. ಅವ್ನು ಇವಾಗ ಜಗಳ ಬಂದ್ರೆ ಅದನ್ನ ಹೇಳ್ದಿರ ಮಾತಾಡಲ್ಲ. ಆಯ್ತವ, ನೀನು ಸದ್ಯ ಬೇರೆ ಏನು ಇದೊಂದು ನಿನಗೊಂದು ಸ್ಪಷ್ಟವಾಗಿ ಹೇಳ್ತೀನಿ. ಈ ಸಮಯ ಈ ವಯಸ್ಸು ಬಂದಾಗ ಹಳೇದನ್ನ ನೆನಪಿಸಿಕೊಂಡು ಅಥವಾ ಅವ್ರಿಗೆ ಹೇಳಿದ್ರು ಬಿಟ್ಟು ಬಿಡ್ಬೇಕು. ಕೇವಲ ಈಗ ನಾನು ನಿಮಗೆ ಆದೇಶ ಅಥವಾ ಸಲಹೆ ನೀಡಿದ್ದೀನಿ, ಮಕ್ಕಳಾಯ್ತು, ನಿಮ್ಮ ಮಗ ಆಯ್ತು, ನಿಮ್ಮ ಆರೋಗ್ಯ ಆಯ್ತು, ಇಷ್ಟೇ. ಯಾರು ಬಂದು ಅವ್ರು ಹಂಗೆ ಹೇಳಿದ್ರು, ಹಿಂಗೆ ಯಾರು 1000 ಬಂದು ಏನು ಹೇಳಿದ್ರು, ಬದುಕು ಏನಿದೆ ಅಥವಾ ಪ್ರಾರಬ್ಧ ಏನಿದೆ ಅದು ಹಾಗೆ. ಇವತ್ತು ನನ್ನ ಕರೆ ಸಿಗೋದು ಅಥವಾ ನಾನಿದನ್ನು ಹೇಳೋದು, ನಿಮ್ಮ ಮಗ ಪ್ರೀತಿಯಿಂದ ಅದನ್ನು ಒಪ್ಕೊಳ್ಳೋದು, ಇದೆಲ್ಲ ಬರುತ್ತೆ, ಕಾಲ ಬರುತ್ತೆ, ಒಳ್ಳೇದು ಬರುತ್ತೆ. ಹೇಳ್ಬಿಟ್ರು ಮಾತ್ರ ಕೆಟ್ಟೋದಿಲ್ಲ. ಭಗವಂತ ನಿಮ್ ಪರ ಇದ್ದ ಅಂತಾಯಿ. ಆಗಬಹುದು. ನಿನ್ನ ಮಗನ ಒಪ್ಪಿಗೆ ತಗೋ, ಅದನ್ನು ಒಪ್ಪಿಗೆ ತಗೊಂಡು ಪ್ರೀತಿಯಿಂದ, ಹೆಚ್ಚು ಮಾತು ಬೇಡ, ಮಕ್ಕಳ ಜೊತೆ ಪ್ರೀತಿಯಿಂದ ಅಜ್ಜಿ ತಾತರಾಗಿ ಖುಷಿಯಾಗಿರಿ. ಯಾಕಂದ್ರೆ ಈ ಸಮಯದಲ್ಲಿ ನಿಮಗೂ ಬೇಕಾಗಿರೋದು ಅದೊಂದು ಮೊಮ್ಮಕ್ಕಳು ಕಣ್ಣು ಮುಂದಿದ್ರೆ ನಿಮಗೆ ವಜ್ರ ವೈಡೂರ್ಯ ಬೇಕಿಲ್ಲ ಈ ಸಮಯದಲ್ಲಿ. ಮಕ್ಕಳು ಮೊಮ್ಮಕ್ಕಳ ಏಳಿಗೆ ಅಥವಾ ಅವ್ರು ನಗ್ನಗ್ತಾ ಇರೋದೇ ನಿಮಗೆ ದೊಡ್ಡ ಆಸ್ತಿ. ಎಲ್ಲ ನೋಡ್ ಆಯ್ತಾ ಅಲ್ಲಿ ಒಡವೆ ವಸ್ತ್ರ ಸುಖ ಎಲ್ಲ ಮೋಹ ಎಲ್ಲ ನೋಡಿ ಇಲ್ಲಿಗೆ ಇನ್ನೇನು ಮುಳುಗೋ ಹಂತಕ್ಕೆ ಬಂದಾಗ ನಾನು ಅವಳಿಂಗಂದ್ಲು ಇವಳಂಗಂದ್ಲು ಇಲ್ಲಿ ನಾನು ಇನ್ನೇನು ಹೊರಡ್ತಾ ಇದ್ದೀನಿ ಅಂದಾಗ ಇವ್ರನ್ನೆಲ್ಲ ಕಟ್ಕೊಂಡು ನಾನೇನು ಮಾಡ್ಲಿ? ನನಗ್ ಬೇಕಾಗಿರೋದು ಮೊಮ್ಮಕ್ಳು ದಾರಿ ತಪ್ಪಬಾರ್ದು, ಮಕ್ಳು ದಾರಿ ತಪ್ಪಬಾರ್ದು. ಹಂಗ ನೋಡ್ಕೊಂಡ್ರೆ ನಮ್ಮಲ್ಲಿ ಎಲ್ಲಿವರೆಗೂ ನಮ್ಮನೆ ಬೀಗ ಗಟ್ಟಿಯಾಗಿದ್ರೆ, ನಮ್ಮನೆ ಸಕ್ಕರೆ ಡಬ್ಬಿ ಗಟ್ಟಿಯಾಗಿದ್ರೆ ಇರುವೆಗಳು ಬರ್ತವೆ, ಅಯ್ಯೋ ಡಬ್ಬಿ ಗಟ್ಟಿಯಾಗಿದೆ ಅಂತ ಹೋಗ್ತವೆ. ನೀವು ಡುಬ್ಬಿ ಗಟ್ಟಿ ಹಾಕದೆ ಹೋದ್ರೆ ಬರ್ತವೆ ಸೊಳ್ಳೆ ಅಥವಾ ಬರ್ತವೆ, ಬುದ್ಧಿನೇ ಅದು ಇರ್ಬೋದು. ನಿಮ್ ಮನೆಗಳ ಜನರ ಬುದ್ಧಿ ಗಟ್ಟಿಯಾಗಿದ್ರೆ ಹೊರಗಡೆ ಇರುವೆಗಳು ಬರ್ತವೆ, ನೋಡ್ಕೊಂಡು ಸುಮ್ನೆ ಹೋಯ್ತವೆ, ಅವು ಕೆಲಸ ಮಾಡಲ್ಲ ಅಲ್ವಾ? ಹಿಂಗಷ್ಟು ಒಳ್ಳೇದಾಗ್ಲಿ ತಾಯಿ, ನಿಮ್ಮ ಆಶೀರ್ವಾದ. ನಿಮ್ಮಂತ ಹಿರಿಯರು ಮಾತಾಡಿ ನನಗೆ ಬಹಳ ಖುಷಿ. ಸಿಕ್ಕಿದ್ದು ನನ್ ಪುಣ್ಯ ಸ್ವಾಮೀಜಿ. ನಾನು ಎಷ್ಟು ದಿವಸದಿಂದ ನೋಡ್ತೀನಿ ಎಲ್ಲಾರ್ದು, ಎಷ್ಟೋ ಸಮಾಧಾನವಾಗಿದ್ದೀನಿ, ಎಲ್ಲಾರ್ದು ನೋಡ್ತಾ ಇದ್ದೀನಿ ಈ ಕಾರ್ಯಕ್ರಮನ. ಅಯ್ಯೋ ಸಂತೋಷ. ಎಷ್ಟೋ ಇದ ಕಷ್ಟದಲ್ಲಿದ್ದೆ, ಅದ್ ನೋಡಿ ನೋಡಿ ನಮ್ಮನೇಲೆ ಹಿಂಗ ಆಗೋಯ್ತೇನೋ ಅಂತ ಅನ್ಕೊಂಡಿದ್ದೆ. ನಮ್ ಸೊಸೆ ಹೋದಾಗ ಇದೆಲ್ಲಾ ನೋಡಿದ್ಮೇಲೆ ಅಯ್ಯೋ ದೇವ್ರೆ, ಇಷ್ಟು ಜನ ಇದಾರಲ್ಲ, ಹಿಂಗೆಲ್ಲಾ ಇದಾರಲ್ಲ ಅಂತ ಒಂದ್ ಸ್ವಲ್ಪ ಅನುಭವ ಬಂತು. ಕೇಳಿರ್ತೀರಿ ಪಾಪ ನೀವು. ಎಲ್ಲಾ ಕೇಳ್ತೀನಿ ಸ್ವಾಮೀಜಿ. ಇದೆಯವ ಜಗತ್ತಲ್ಲಿ. ನಾನು ಅಡ್ಗೆ ಮಾಡುವಾಗ ಹಾಕೊಂಡು ನೋಡ್ತಾರೆ, ಯಾರೋ ರಿಲೇಷನ್ ಅವ್ರೊಬ್ರು ಬಂದಿ, ಅಯ್ಯೋ ನಿಮ್ ಅಜ್ಜಿನೂ ನೋಡ್ತಾ ಇತ್ತಲ್ಲ ಈ ಕಾರ್ಯಕ್ರಮ, ನಾನು ನೋಡ್ತೀನಿ, ನೈಟು 11 ಗಂಟೆ ಆದ್ರೂ ನೋಡೇ ಮಲ್ಗದು, ನಿಮ್ ಅಜ್ಜಿ ನೋಡ್ತಾ ಇತ್ತಲ್ಲ ಪಾಪು ಅಂತ ಅವ್ರ ಮಗಳಿಗೆ ಹೇಳ್ತಾ ಇದ್ರು ಸ್ವಾಮೀಜಿ. ಅವ್ರಂಗ ಹೇಳ್ತಾ ಇದ್ರು. ನಾನ್ ಸುಮ್ನೆ ಅಡ್ಗೆ ಮನೇಲಿ ಮೊಬೈಲ್ ಮಾಡಿಕೊಂಡು ಅಡ್ಗೆ ಮಾಡ್ತಾ ನೋಡ್ತಾ ನಿಮ್ದು ಕೇಳ್ತಾ ಕೂತಿದ್ದೆ. ಅವ್ರು ಬಂದ್ಬಿಟ್ಟು ಅಜ್ಜಿ ನೋಡು ಹೆಂಗೆ ನೋಡ್ತಾ ಇತ್ತಲ್ಲ ಅಂತ ಅವ್ರ ಮಗಳಿಗೆ ಹೇಳ್ತಾ ಇದ್ರು ಸ್ವಾಮೀಜಿ. ಹೌದಮ್ಮ, ಇವತ್ತು ನನಗೆ ಗೊತ್ತಿಲ್ಲ, ಅದು ನಿಮ್ಮಂತವರ ಹಾರೈಕೆ ಎಷ್ಟೋ ವಯಸ್ಸಾದವ್ರಿಗೆ ಇದು ಸಮಯ ಕಳೀಲಿಕ್ಕೆ ಉಪಕಾರ ಮಾಡ್ತಾ ಇದೆ. ಇಲ್ಲ ಸ್ವಾಮೀಜಿ, ಎಷ್ಟು ಜನ ಹಿಂಗಿದ್ದಾರೆ, ನಾವೇ ಕಷ್ಟ ಪಡ್ತಾ ಇದೀವಿ ಅಂತ ಇದ್ದೀನಿ. ಅದನ್ನ ನೋಡೇ ನನ್ಗೆ ಹಳ ಬರ್ಲಿಲ್ಲ ಸ್ವಾಮೀಜಿ ಇವತ್ತು. ನಿಜ 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 ನಿಜ. ನನ್ ಹತ್ತಿ ಕಣ್ಣಲ್ಲಿ ನೀರ್ ಬತ್ತೋಗ್ಬಿಟ್ಟಿದಾವೆ. ಸತ್ಯ ಸತ್ಯ. ಮಗನ್ ಮನೆಯಿಂದ ಬಂದಾಗ ಹತ್ತಿ ಚೆನ್ನಾಗ್ ಬತ್ತೋಗಿದ್ದಾವೆ. ಇವಾಗ ಅಳ್ಳಿಲ್ಲ, ನಾನು ಅಳ್ಬೇಡ್ದು, ಸಮಾಧಾನವಾಗಿ ಮಾತಾಡ್ಬೇಕು ಅಂತ ಮಾತಾಡ್ದೆ. ನನ್ನ ಹಾರೈಕೆ ಇದೆ ತಾಯಿ, ನಿನ್ನ 3 ಮಕ್ಕಳು ಕೂಡ ಅತಿ ಬೇಗ ನೀವು ಅಂತ ಎಲ್ಲಾ ಮಕ್ಕಳು ಯೋಗ್ಯರಾಗಿರೋದನ್ನ ನೋಡಿಯೇ ನೀವು ಕಣ್ಣು ಮುಚ್ಚುತ್ತೀರಾ. ಧೈರ್ಯವಾಗಿರಿ ನೀವು. ಯಾವ ಮಗನ ಬದುಕು ಹಳಿ ತಪ್ಪಲ್ಲ. ಯಾವತ್ತಾದ್ರೂ ಮಾಡ್ಲಾ ಸ್ವಾಮೀಜಿ? ಇನ್ನೊಂದ್ಸರಿ ಎತ್ತಿ ಸ್ವಾಮೀಜಿ. ಮಾಡುವ. ಸದ್ಯಕ್ಕೆ ಮೊಮ್ಮಕ್ಕಳ ವಿಚಾರದಲ್ಲಿ ಬಹಳ ಪ್ರೀತಿಯಿಂದ ಅವರನ್ನ ಸತತ ಹೋಗಿ. ಬಟ್ ಈ 2 ಮಕ್ಕಳ ಮದುವೆ ವಿಚಾರ ಅಂತ ಬಂದಾಗ ಮುಂದಿನ 4-5 ತಿಂಗಳ ಆದ್ಮೇಲೆ ಎಂದಾದ್ರೂ ಒಂದ್ ದಿವಸ ಪ್ರಯತ್ನ ಮಾಡಿ ನಾನು ಮಾತಾಡ್ತೀನಿ. ಬಟ್ ಮಾಡ್ಬೋದಾ ಸ್ವಾಮಿ ಅವನ್ಗೆ, ದೊಡ್ಡವನ್ಗೆ? ಅದನ್ನೇ ಹೇಳ್ತಾ 4-5 ತಿಂಗಳು ಆ ವಿಚಾರ. ಆಯ್ತು ಸ್ವಾಮಿ, ನಾನು ಮಾಡ್ತೀನಿ ಸ್ವಾಮೀಜಿ.
ಮಾಡ್ತೀನಿ ಸ್ವಾಮೀಜಿ. ಮನೆಯಲ್ಲಿ ಬಾಳೋದನ್ನು ನೋಡಿ ಮನಸ್ಸುಗಳನ್ನು ಒಗ್ಗೂಡಿಸಿಕೊಳ್ಳಿ, ಹಳೆಯ ತಾಪತ್ರಗಳು ಹಳೆಯ ಮನಸ್ತಾಪಗಳನ್ನೆಲ್ಲ ಕಿತ್ತು ಬಿಸಾಕಿ, ಓದೋರು ಹೋದ್ರು ತಾಯಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹಾರೈಸಿ, ಇರೋರು ಜೀವಂತವಾಗಿ ಇರೋರು ಖುಷಿಯಾಗಿರಿ. ಯಾಕಂದ್ರೆ ಎಲ್ರು ಒಂದ್ ದಿವ್ಸ ಹೋಗೋದೇ ಅಲ್ವನವಾ. ಸ್ವಾಮೀಜಿ ನಾನು ಒಂದ್ ಸಣ್ಣ ತಪ್ಪು ಮಾಡ್ಬಿಟ್ಟೆ ಸ್ವಾಮೀಜಿ. ಮಗನ್ ಮನೆಯಿಂದ ಬಂದಾಗ ಅವ್ನಿಗೆ ಇವಾಗ್ಲೂ ಕೊರಗಿದೆ. ಏನ್ ಮಾಡೋದು, ನಾನೇನೋ ತಪ್ಪು ಮಾಡ್ದೆ, ಆಮೇಲೆ ಅನ್ನಿಸ್ತು ನಾನ್ ತಪ್ಪು ಮಾಡ್ದೆ ಅಂತ. ನಾನು ಹೇಳಿದ್ನಲ್ವಾ, ಏನಾಯ್ತು, ನೀವು ನೆಪ ಮಾತ್ರ ಆಗಬೇಕಿತ್ತು, ಅದಾಯ್ತು. ಆಯ್ತು, ಅವತ್ ಯಾಕೋ ಸರಿಯಾಗಿ ನಾನು ಬುದ್ಧಿ ಬಳಸ್ಲಿಲ್ಲ, ಇನ್ನು ಮುಂದಾದ್ರೂ ಬಳಸೋಣ. ಆಯ್ತು ಸ್ವಾಮೀಜಿ. ಇಲ್ಲಿಂಗ ನಡ್ಕೊಳ್ಳಿ, ನಿನ್ಗೆ ಒಳ್ಳೇದಾಗ್ಲಿ ತಾಯಿ. ಆಯ್ತು ಸ್ವಾಮೀಜಿ. ಹರೇ ಕೃಷ್ಣ. ನೋಡಿ, ನಾನು ಹಾರೈಸ್ತೀನಿ, ಆತ್ಮಕ್ಕೆ ಶಾಂತಿ ಸಿಗಲಿ. ಆಯ್ತು, ಒಳ್ಳೇದಾಗ್ಲಿ. ಯಾವ ವಯಸ್ಸಾದ ತಂದೆ ತಾಯಿಗಳ ವಿಚಾರದಲ್ಲಿ ಅವರಿಗೆ ನಿಮ್ಮ ಅವಶ್ಯಕತೆ ಖಂಡಿತ ಇದೆ, ಬೇರೆ ದಾರಿ ಇಲ್ಲ ಅಂದಾಗ ಅವರದ್ದೇನೇ ತಪ್ಪುಗಳಿದ್ರೂ ಮನ್ನಿಸಿ ವಯಸ್ಸಾದವರನ್ನು ನೀವು ನೋಡ್ಕೊಳ್ಬೇಕು. ಇಲ್ಲ ಇನ್ನೂ ಸ್ವಲ್ಪ ಅಹಂಕಾರ ಇದೆ, ಮೆರಿತಾ ಇದ್ದಾರೆ ಎಂದಾಗ ತಂದೆ ತಾಯಿ ಹೌದು ನೋಡ್ಕೊಳ್ಬೇಕು, ಹೌದು. ಬಟ್ ಸದ್ಯಕ್ಕಿನ್ನೂ ಯೌವನದಲ್ಲಿರೋರ ಥರ, ಈ ಮುಂಚೆ ಒಂದು ಕರೆ ಬಂದಿತ್ತಲ್ಲ, ಅಯ್ಯೋ ನನಗೆ ಹೆಂಡತಿ ಬಂದಿದ್ದಾಳೆ, ನಮ್ಮ ಅಮ್ಮ ಇನ್ನೂ ಬೇರೆ ಯಾವುದೋ ಅಕ್ರಮ ಸಂಬಂಧ ಇಟ್ಕೊಂಡು ಕೂತಿದ್ದಾಳೆ, ಅಹಂಕಾರ ಸರ್, ಮೆರಿತಾಳೆ ಸರ್. ಅಂಥವರಿಗೆ ನಿಮ್ಮ ಅವಶ್ಯಕತೆ ಇಲ್ಲ. ಅವರು ಬಿದ್ದು ಅವ್ರಿಗೆ ವಯಸ್ಸಾಗಿ ಆಮೇಲೆ ಬಂದು ಅಯ್ಯೋ ತಪ್ಪಾಯ್ತಪ್ಪ ಅಂದರೆ ಅಂದೇ ಹೋದರೂ ನೀವು ಅವತ್ತು ಸೇವೆ ಮಾಡಿ. ಅದನ್ನು ಬಿಟ್ಟು ವಯಸ್ಸಾದ ಗೌರವಾನ್ವಿತವಾಗಿ ಬದುಕೊಂಡು ಬಂದಿರೋ ಇಂಥವ್ರ ವಿಚಾರದಲ್ಲಿ ತಮಾಷೆ ಮಾಡಲಿಕ್ಕೆ ಹೋಗಬೇಡಿ, ಅಥವಾ ಯಾವುದೇ ಕಾರಣಕ್ಕೂ ಅವರ ಸೇವೆಗಿಂತ ದೊಡ್ಡದು ಈ ಜಗತ್ತಲ್ಲಿ ಏನೂ ಇಲ್ಲ. ನೋಡಿ, ಸೊಸೆಯಾದವರು ಅರ್ಥ ಮಾಡಿಕೊಳ್ಬೇಕು. ಅತ್ತೆ ವಿಚಾರದಲ್ಲಿ ನಿಮ್ಗೆ ಏನೇ ಮನಸ್ತಾಪ ಇದ್ದರೂ ಕೂಡ ಕೈ ಮಾಡೋ ಹಂತಕ್ಕೆ ಹೋಗಬಾರ್ದು, ಒಳ್ಳೆಯದಲ್ಲ. ಎಲ್ಲ ಇಲ್ಲೇ ಅನುಭವಿಸ್ಬೇಕಾಗುತ್ತೆ, ಬೇರೆ ದಾರಿ ಇಲ್ಲ. ಆದಷ್ಟು ಅತ್ತೆ ಸೊಸೆಯನ್ನ ಮಗಳ ಥರ ನೋಡಬೇಕು, ಸೊಸೆ ಅತ್ತೆಯನ್ನ ತಾಯಿ ಥರ. ತಾಯಿ ಒಂದು ಮಾತು ಬೈದರೆ ಅದು ಹಂಗಲ್ಲಮ್ಮ ಹಿಂಗೆ ಅಂತ ಹೇಳಿ ಸಮಾಧಾನ ಮಾಡ್ತಿದ್ರಲ್ಲ, ಅಹಂಕಾರ. ಅಯ್ಯೋ ಅವಳು ನನ್ನೇನು ಬೈಯೋದು, ನಮ್ಮ ಅಮ್ಮನೇ ನನ್ನನ್ನು ಬೈದಿಲ್ಲ. ಅವ್ರ ಮನೆಗೆ ಗಂಡನ ಮನೆಗೆ ಬಂದು ಅತ್ತೆ ಏನೋ ಅಂದಾಗ ಅತ್ತೆಯನ್ನು ನನ್ನನ್ನು ಬೈಯೋದು, ನಮ್ಮ ಅಮ್ಮನೇ ನನ್ನನ್ನು ಹಂಗೆ ಬೈದಿಲ್ಲ. ಅರೆ, ನಿಮ್ಮ ಅಮ್ಮನನ್ನು ನೀನು ನೆನಪೇ ಮಾಡ್ಕೊಳ್ಬಾರ್ದು, ಯಾಕಂದ್ರೆ ಅತ್ತೇನೇ ಅಮ್ಮ ಅಲ್ಲ. ಅಮ್ಮ ಬೈದಾಗ ನೀನು ಹೆಂಗೆ ಸುಮ್ಮನಿದ್ದು, ಇಲ್ಲ ಅತ್ತೆ ಏನೋ ಒಂದು ಮಾತು ಅಂದಾಗಲೂ ಸುಮ್ಮನಿರಬೇಕು. ಸುಮ್ಮನಿರಬೇಕು ಅಂದರೆ ಹೊಡೆದಂಗೆ ಹೊಡೆಸ್ಕೊ ಅಂತ ಅಲ್ಲ, ಸ್ವಲ್ಪ ಸಹನೆಯಿಂದ ಇರಬೇಕು. ಹಂಗೆ ನಮಗಿಂತ ಸ್ವಲ್ಪ ಎತ್ತರದಲ್ಲಿರೋರು ಅಹಂಕಾರ, ನಾನು ಎತ್ತರದಲ್ಲಿರೋನು ಅನ್ನೋ ಕಾರಣಕ್ಕೆ ಅಹಂಕಾರ ಬಂದುಬಿಡುತ್ತೆ. ವಿಷಯ ಇಲ್ಲ, ಬೈಯೋ ವಿಷಯನೇ ಇಲ್ಲ ಅಲ್ಲಿ. ಆದರೂ ಅಯ್ಯೋ ನನ್ನ ಕೆಳಗಡೆ ಇರೋನು ಅವನು ಏನಾದರೂ ಒಂದು ಮಾತು ಬೈದೇ ಹೋದರೆ, ಗದರಿಸದೆ ಹೋದರೆ ಆ ಸ್ಥಾನಕ್ಕೆ ಮರ್ಯಾದೆ ಇಲ್ಲ ಅಂತ ಬೈಯೋದು. ಹಂಗೆ ಅತ್ತೆ ಪದವಿ. ಹಂಗೆ ಹೋದ್ರೆ ಆಗಲ್ಲ. ಆದಷ್ಟು ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕು. ಇವತ್ತೇ ನೋಡ್ತಾ ಇರೋರು ಅತ್ತೆ ಆಗಿರ್ಬೋದು, ಸೊಸೆ ಆಗಿರ್ಬೋದು, ಇರೋದು 4 ದಿನ. ಒಂದು ಸೊಸೆಯ ಯಾವುದೋ ಕೆಲಸಗಳು ಇಷ್ಟವಾಗುತ್ತಿಲ್ವಾ, ಮೌನವಾಗಿದ್ದು ಬಿಡಿ, ಬೈದು ಏನೂ ಆಗಬೇಕಾಗಿಲ್ಲ. ಇಲ್ಲ, ಪ್ರೀತಿಯಿಂದ ಹೇಳೋ ಪ್ರಯತ್ನ ಮಾಡಿ. ಆ್ಯಂಡ್ ನೋಡ್ತಾ ಇರೋ ಸೊಸೆಯಂದಿರು ಯಾರಾದರೂ ಇದ್ದರೆ, ಯಾಕೋ ನಿಮ್ಮ ಅತ್ತೆಯನ್ನು ದೂರ ಇಟ್ಟಿದ್ದೀರಿ ಅಥವಾ ಮಾತಾಡ್ಸೋದು ಬಿಟ್ಟಿದ್ದೀರಿ, ಊಟ ಕೊಡಿ. ನಿಮಗೂ ಒಂದಿವ್ಸ ವಯಸ್ಸಾಗುತ್ತೆ, ಏನು ನೀವು ಹಿಂಗೆ ಯೌವನದಲ್ಲೇನಿರಲ್ಲ. ಊಟಕ್ಕೆ, ಮಲಗೋ ಜಾಗಕ್ಕೆ, ನೆಮ್ಮದಿಗೆ ನಾವು ಅಡ್ಡಿ ಆಗಬಾರ್ದು. ಶತ್ರುತ್ವ ಬೇರೆ ವಿಚಾರದಲ್ಲಿ, ಊಟದ ವಿಚಾರದಲ್ಲಿ ಆಗಬಾರ್ದು, ನೋಡ್ಕೊಳ್ಳೋ ವಿಚಾರದಲ್ಲಿ ಆಗಬಾರ್ದು. ಯಾವ ವಿಚಾರದಲ್ಲೂ ಶತ್ರುತ್ವ ಬೇಡ, ಬಟ್ ಆದರೂ ಹೇಳೋದಷ್ಟೇ ಅಲ್ವಾ. ಒಳ್ಳೆಯದಾಗಲಿ. ಆ 3 ಮಕ್ಕಳು ಈ ತಾಯಿ ತಂದೆಗೆ ಸಂತೋಷವನ್ನು ಕೊಡಲಿ. ಆ ಮೊಮ್ಮಕ್ಕಳು ಈ ಅಜ್ಜಿ ತಾತನ ಮಡಿಲಲ್ಲಿ ಅವರ ಬದುಕನ್ನು ಶ್ರೀಮಂತಗೊಳಿಸಿಕೊಳ್ಳಿ. ಅಜ್ಜಿ ತಾತನ ಪ್ರೀತಿ, ಆ ಅನುಭವ ಎಷ್ಟು ಜನಕ್ಕೆ ಸಿಗಲಿಕ್ಕೆ ಸಾಧ್ಯ. ಇವತ್ತು ನನ್ನ ಅಜ್ಜಿ ತಾತ ನಾನು ಇವತ್ತು ನೆನಪು ಮಾಡ್ಕೊಳ್ತೀನಿ. ನಾನು ಇವತ್ತು ನಾನು ಬೆಂಗಳೂರಿಗೆ ಬಂದರೆ, ಪಾಪ ಅವ್ರ ಹಳ್ಳಿಲಿರೋದು, ನಾನು ಅಲ್ಲಿಗೆ ಹೋದರೆ ಅಥವಾ ಅವ್ರು ಇಲ್ಲಿಗೆ ಬಂದರೆ ನಾನು ಅವ್ರ ಕಾಲ ಹತ್ರ ಕೂತ್ಕೊಳ್ತೀನಿ, ಅವ್ರ ಪಾದದ ಹತ್ರ ಕೂತ್ಕೊಳ್ತೀನಿ, ಅವ್ರ ತಲೆ ಸವರ್ತೀನಿ ಅಥವಾ ಅವ್ರನ್ನ ಕಾಲು ಸವರಿ ಕೇಳ್ತೀನಿ. ನಾನು ಪುಸ್ತಕದಲ್ಲಿ 1000 ಓದಿರ್ಬೋದು, ಅವ್ರನ್ನ ಕೇಳ್ತೀನಿ,
ಅಣ್ಣ ನೀವು ಅಂದರೆ ನಮ್ಮ ಅಜ್ಜಿ ತಾತ, ನಾನು ಅಜ್ಜಿ ತಾತ ಅನ್ನಲ್ಲ, ಅವ್ವ ಅಣ್ಣ ಅಂತ ಕರೆಯೋದು ನಾವು. ಕೇಳ್ತೀನಿ, ಅಣ್ಣ ನೀವು ಹೆಂಗೆ, ಅವಾಗೆಷ್ಟು ಸಂಬಳ ಇತ್ತು, ಅಥವಾ ಅವಾಗೆಷ್ಟು ನೀವು ದಿನದ ಕೂಲಿ ನಿಮಗೆಷ್ಟಿತ್ತು, ಅವಾಗ ಕಷ್ಟ ಎಷ್ಟಿತ್ತು, ಅವಾಗ ವಾರಕ್ಕೊಮ್ಮೆ ಅನ್ನ ಊಟ ಮಾಡ್ತಿದ್ರಂತೆ, ಡೈಲಿ ಅನ್ನ ಇರಲಿಲ್ವಂತೆ. ಕೇಳ್ತೀನಿ. ಕಾರಣ ಅವರು ಬದುಕನ್ನು ಒಮ್ಮೆ ಓದಬೇಕು. ನಾವು ಪುಸ್ತಕ ಓದೋದು ಬೇರೆ, ಬದುಕನ್ನು ಓದೋದು ಬೇರೆ. ನಿಮ್ಮ ಮನೆಯಲ್ಲಿ ಅಜ್ಜಿ ತಾತ ಇದ್ರೆ ಸ್ವಲ್ಪ ಸಮಯ ಕೊಡಿ. ಬರೀ ಗೂಗಲಲ್ಲಿ ಎಲ್ಲ ಸಿಗಲ್ಲ. ಅಜ್ಜಿ ತಾತನ ಅನುಭವ. ಇನ್ನು ಕರಾಳವಾದ ಅಜ್ಜಿ ತಾತಂದಿರು ಇರ್ತಾರೆ. ಮೊಮ್ಮಕ್ಕಳನ್ನ ಕಂಡ್ರೆ ಆಗಲ್ಲ, ಅಥವಾ ಹೆಣ್ಣು ಮಗು ಅನ್ನೋ ಕಾರಣಕ್ಕೆ ಹತ್ರ ಕೊಡಲ್ಲ, ಅಥವಾ ದೊಡ್ಡ ಮಗನ ಮಕ್ಕಳನ್ನ ಬಾಚ್ಕೊಳ್ತಾರೆ, ಚಿಕ್ಕ ಮಗನ ಮಕ್ಕಳನ್ನ ನೋಡ್ಕೊಳ್ಳಲ್ಲ. ನನಗೆ ನನ್ನ ಅಜ್ಜಿ ತಾತ ಈ ವಿಚಾರದಲ್ಲಿ ಅದ್ಭುತ ಅನ್ನಿಸ್ತಾರೆ. ಅವ್ರಿಗಿಬ್ಬರು ಗಂಡು ಮಕ್ಕಳು. ಆ ಇಬ್ಬರು ಗಂಡು ಮಕ್ಕಳನ್ನು ಒಬ್ಬರಿಗಿಂತ ಒಬ್ಬರನ್ನ ಚೆನ್ನಾಗಿ ನೋಡ್ಕೊಳ್ತಾರೆ. ಅವ್ರು ಒಡವೆ ಬಂಗಾರ ಮಾಡಿಸೋದ್ರಲ್ಲ ಚೆನ್ನಾಗಿ ನೋಡ್ಕೊಳ್ಳೋದು ಅಂದರೆ ಎಲ್ಲೂ ತಾರತಮ್ಯ ಇಲ್ಲ. ನಾನು ಹೆಮ್ಮೆ ಪಡ್ತೀನಿ ಆ ವಿಚಾರದಲ್ಲಿ. ಇನ್ನು ನಾನು ಅವರ ಮಗಳ ಮಗ, ಅಂದರೆ ನಾನು ಮಗಳ ಮಗ ಅಂದಾಗ ಅಷ್ಟಕ್ಕಷ್ಟೇ ಅಂತ ಇರುತ್ತೆ. ಬಟ್ ನಾನು ನಮ್ಮ ಪಾಪಂದಿರ ಯಾರನ್ನಾರ ಕೇಳಿ ನೋಡಿ, ನನಗೆ ಪ್ರೀತಿ ಕೊಟ್ಟಷ್ಟು ಅವ್ರ ಮಗನ ಮಕ್ಕಳಿಗೂ ಕೊಟ್ಟಿರಲ್ಲ. ಕೊಡ್ತಾರೆ, ಕೊಡಲ್ಲ ಅಂತ ಇಲ್ಲ. ಬಟ್ ನಾನು ಅವ್ರ ಜೊತೆ ಹೆಚ್ಚು ಸಮಯ ಬೆಳೆದಿರೋನು, ನನಗದು ಭಾಗ್ಯ ಅಂತ ನಾನು ಅಂದುಕೊಳ್ತೀನಿ ಅಲ್ವಾ. ಹಾಗಾಗಿ ವಯಸ್ಸಾದವರನ್ನು ಎಲ್ಲೆಲ್ಲಿ ನಿಮಗೆ ಸಮಯ ಸಿಗುತ್ತೋ ಅವಾಗ ಅವ್ರನ್ನ ಗೌರವಯುತವಾಗಿ ಕಂಡುಕೊಳ್ಳಿ. ಅವ್ರಿಗೆ ಬೇಕಾದ ಕೆಲವು ವಿಚಾರಗಳನ್ನು ಪೂರೈಸಿ, ಅವರ ಮಾತ್ರೆಯೋ ಔಷಧಿಯೋ ಇದರಲ್ಲಿ ನಿಮ್ಮ ಋಣವನ್ನು ನೀವು ತೀರಿಸಬೇಕು ಅಲ್ವಾ. ಆಯಿತು, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ತಾಯಿ, ನೀನು ಚೆನ್ನಾಗಿರ್ತೀಯವ್ವ. ಮೊಮ್ಮಕ್ಕಳು ನಿನ್ನನ್ನು ಭಾಳ ಪ್ರೀತಿಯಿಂದ ಕಾಣ್ತಾರೆ. ನಿನ್ನ ಬದುಕು ಚೆನ್ನಾಗಿರಲಿ.